ಹಾಯ್, ಗುಡ್ ಈವ್ನಿಂಗ್ ಆಲ್. ಸಂಡೇ ಇರೋದ್ರಿಂದ ನನ್ನ ಪರ್ಸ್ನಲ್ ಲ್ಯಾಪ್ಟಾಪಲ್ಲೇ ತೊಗೊಳ್ಬೇಕಾಯಿತು ಮನೆಯಿಂದ. ಓಕೆ, ಸ್ಟುಡಿಯೋದಲ್ಲಿ ಏನು ತೊಗೊಳ್ತಿಲ್ಲ. ಐ ಹೋಪ್ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ನಿಮಗೆ. ಯಾರಾದರೂ ಹಿಟ್ ಮಾಡಿ, ಥಮ್ಸ್ ಅಪ್ ಸಮಥಿಂಗ್ ಮಾಡಿ, ಯಾಕಂದ್ರೆ ನಾನು ಸ್ಟುಡಿಯೋದಲ್ಲಿ ಇಲ್ಲ. ಯಾ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕಂಟಿನ್ಯೂ ಮಾಡೋಣ. ನೋಡೋಣ. ಇನ್ನೊಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ. 8-6 ಈ ರೀತಿ ಸ್ಟಾರ್ಟ್ ಮಾಡೋಣ. ಅಂದರೆ ಪ್ರತಿದಿನ ನಾವು ವೆಯ್ಟ್ ಮಾಡ್ತೀವಿ. ಸೊ ಅದಕ್ಕೆ ಇವತ್ತು 1 ಅವರ್ ಅಡ್ವಾನ್ಸ್ ಆಗು ಕಳಿಸಿದ್ವಿ ಲಿಂಕ್ನ. ಸ್ಟಾರ್ಟ್ ಮಾಡುವ. ಜಸ್ಟ್ ಒಂದು 1 ಅವರ್ ಬಿಟ್ಟು ಸ್ಟಾರ್ಟ್ ಮಾಡುವ. ಸಾರಿ, 2 ಮಿನಿಟ್ಸ್ ಬಿಟ್ಟು ಸ್ಟಾರ್ಟ್ ಮಾಡುವ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ಗಳು ಗೊತ್ತಿರೋದ್ರಿಂದ, ಯಾವ್ಯಾವ ರೀತಿ ಕ್ಲಾಸಸ್ಗಳು ನಡೀತವೆ ಅಂತ ಗೊತ್ತಿರೋದ್ರಿಂದ ಜಾಸ್ತಿ ಏನು ಟೈಮ್ ತೊಗೊಳ್ಳೋಣ. ಒಂದು 1 ಅವರಲ್ಲಿ ಇವತ್ತಿನ ಸೆಷನ್ ಮುಗಿಸೋಣ. ತುಂಬ ಸಿಂಪಲ್ ಆಗಿರುವಂಥ ಟಾಪಿಕ್ ಬೇರೆ. 1 ಅವರಲ್ಲಿ ಮುಗಿಸೋಣ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಅಷ್ಟೇ. ನಾನು ಜಸ್ಟ್ ಮ್ಯೂಟ್ ಹಾಕಿರ್ತಾನೆ. ಆಮೇಲೆ ದಯವಿಟ್ಟು ಈ ಬರೆಯುವಂಥದ್ದೆಲ್ಲ ಮಾಡಬೇಡಿ. ಆಯ್ತು, ಯಾರ್ಯಾರು ಬರೀತೀರಾ ಅಂತ ಗೊತ್ತಾಗುತ್ತೆ. ಅದು ನಾನು ಡಿಸೇಬಲ್ ಮಾಡ್ಬೋದು ಇದಲ್ಲ, ಬಟ್ ಮಾಡಬೇಡಿ ಆ ರೀತಿ. ಅಲ್ಲ, ಡಿಸ್ಟರ್ಬ್ ಮಾಡಬೇಡಿ ಬೇರೆಯವರಿಗೆಲ್ಲ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಡೋಂಟ್ ರೈಟ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. 8:07 ಆಗಿದೆ. ನಾವು ಕೂಡ ಡೈಲಿ 8:15-20 ಜೆನ್ಯೂನಾಗಿ ಬರುವಂಥವ್ರಿಗೆ ವೆಯ್ಟ್ ಮಾಡ್ತೀವಿ. ಸೊ ಎನಿ ಹೌ ಇವತ್ತು ಸ್ಟಾರ್ಟ್ ಮಾಡಲೇಬೇಕು. ನೆಕ್ಸ್ಟ್ ಕ್ಲಾಸಸ್ಗಳಿಂದ ಎಕ್ಸಾಕ್ಟಾಗಿ 8 ಗಂಟೆಗೆ ಹಾಸ್ಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡೋದಿಲ್ಲ. 8 o'clock ಯಾರ್ಯಾರು ಅಟೆಂಡ್ ಆಗ್ತಾರೆ ಅಟೆಂಡ್ ಆಗಿ. ಇಫ್ ಇನ್ ಕೇಸ್ ಏನಾದರೂ ಲೇಟ್ ಆಯಿತು ಅಂದರೆ ನೀವು ಫರ್ದರ್ ರೆಕಾರ್ಡೆಡ್ ನಾವೇನು ಸೆಷನ್ ಕೊಡ್ತೀವಿ, ಲೇಟ್ ಆಗುತ್ತೆ 2-3 ಡೇಸು, ಅದರಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಸ್ ಪರ್ ಶೆಡ್ಯೂಲ್ ಹೋಗ್ತಾ ಇರೋ ಪ್ರಕಾರ ಕಾಂಟ್ರಾಕ್ಟ್ ಲಾ ಇವತ್ತಿನ ಡಿಸ್ಕಷನ್ನು. ಕಾಂಟ್ರಾಕ್ಟ್ ಲಾ ಏನೇನು ಹೇಳುತ್ತೆ, ಕಾಂಟ್ರಾಕ್ಟ್ ಲಾ ಬಗ್ಗೆ, ಕಾಂಟ್ರಾಕ್ಟ್ ಲಾ ಸಿಲೆಬಸ್ ಕಾಪಿ, ಕಾಂಟ್ರಾಕ್ಟ್ ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಬೌಟ್ ಕಾಂಟ್ರಾಕ್ಟ್ ಲಾನ ಬಗ್ಗೆ ಡೌಟ್ ಸೆಷನ್. ಇದೇ 3 ಸೆಷನ್ ನಡೆಯುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಕ್ಲಾಸಸ್ಸಲ್ಲಿ ನಾನು 3 ಸೆಷನಲ್ಲಿ ಕ್ಲಾಸಸ್ ನಡೆಸಿದ್ದೆ. ಮೊದಲನೇ ಸೆಷನ್ ಬಂದ್ಬಿಟ್ಟು ಯಾವ ರೀತಿ ಸಿಲೆಬಸ್ ಎಲ್ಲ ಫ್ರೇಮ್ ಮಾಡಿದ್ದಾರೆ, ಸೊ ಆ ಸಬ್ಜೆಕ್ಟ್ ಏನಕ್ಕೆ ಬೇಕು, ಆ ಸಬ್ಜೆಕ್ಟ್ನ ಅವಶ್ಯಕತೆ ಏನು, ರಿಯಲ್ ಲೈಫಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತೀರಾ, ಪ್ರಾಕ್ಟಿಕಾಲಿಟಿಗೆ ಹೇಗೆ ಕನೆಕ್ಟ್ ಮಾಡ್ತೀರಾ, ಅದನ್ನು ಥ್ರೂ ಸಿಲೆಬಸ್ ಕಾಪಿ ಪ್ರಕಾರ ನಾನು ಅದನ್ನು ಮೂವ್ ಮಾಡಿದ್ದೆ ಮೊದಲನೇದಾಗಿ. ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಬರುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಎರಡನೇದಾಗಿ.
ಆಮೇಲೆ ಥರ್ಡ್ ಪಾಯಿಂಟ್ ಫೈನಲ್ ಆಗಿ ಆಲ್ವೇಸ್ ಗೊತ್ತಿರುವ ಹಾಗೆ ಡೌಟ್ ಸೆಷನ್ಸ್ಗಳನ್ನು ಹಾಸ್ಟ್ ಮಾಡಿದ್ದೆ. ಇದು ಥರ್ಡ್ ಪಾಯಿಂಟ್. ಸೊ ಸೇಮ್ ಥಿಂಗ್, ಇವತ್ತಿನ ಒಂದು ಕ್ಲಾಸು ಕೂಡ ಅದೇ 3 ಫೇಸಲ್ಲಿ ನಡೆಯುತ್ತೆ. ಫಸ್ಟ್ ಫೇಸ್ ಅಬೌಟ್ ನಿಮ್ಮ ಸಿಲಬಸ್ ಕಾಪಿ ಏನಿದೆ ಅಂತ. ಸೆಕೆಂಡ್ ಫೇಸ್ ಇಟ್ಸ್ ಅಬೌಟ್ ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ಬೋದು ಅಂತ. ಥರ್ಡ್ ಫೇಸ್ ಅಬೌಟ್ ಡೌಟ್ ಸೆಷನ್. ಸೊ ಏನಿಲ್ಲಿ ಕಾಣ್ತಾ ಇದೆ, 5 ಯೂನಿಟ್ಗಳನ್ನು ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಕ್ಲಾಸ್ ಸಬ್ಜೆಕ್ಟ್ನ ಬಗ್ಗೆ. ಪ್ರತಿಯೊಂದು ಯೂನಿಟ್ನ ಬಗ್ಗೆನೂ ಕೂಡ ನಾನು ಕಂಡಕ್ಟ್ ಮಾಡ್ತಾ ಹೋಗ್ತೇನೆ ಕಂಟಿನ್ಯೂಸ್ ಆಗಿ. ಸೊ ಈ ರೀತಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅಂತೇಳಿ ಸೀಕ್ವೆನ್ಸ್ ಆಗಿ ತಗೊಳ್ತಾ ಹೋಗ್ತಾನೆ ಒಂದೊಂದು ಯೂನಿಟ್. ಲಾಸ್ಟ್ ಟೈಮ್ ಏನು ಇಂಟ್ರೊಡಕ್ಷನ್ ಹೇಳಿದೆ ಆ ರೀತಿಯಾಗಿ ಒಂದೊಂದೇ ಯೂನಿಟ್ನ ನಾನು ಕಂಡಕ್ಟ್ ಮಾಡ್ತಾ ಹೋಗ್ತೇನೆ. ಬಿಫೋರ್ ದಟ್, ಅದಕ್ಕಿಂತ ಮುಂಚೆ, ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ಕಾಂಟ್ರಾಕ್ಟ್ ಲಾ ಅಂತಂದರೆ ಏನು, ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಏನು ಹೇಳುತ್ತೆ, ಸೊ ಏನು ಕಲಿತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಅಟೆಂಡ್ ಆಗಿದ್ರೆ ಅವ್ರಿಗೆ ನಾನು ಕ್ಲಿಯರಾಗಿ ಹೇಳಿದೆ. ಸೊ ನಾವು ಏನಕ್ಕೆ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಾ ಇದ್ದೀವಿ, ಕಾನ್ಸ್ಟಿಟ್ಯೂಷನ್ ಲಾನ. ಸೊ ಬೇಸಿಕಲಿ ಕಾನ್ಸ್ಟಿಟ್ಯೂಷನ್ ಲಾ ಬೇಸ್ಡ್ ಆನ್ ಕಂಪ್ಲೀಟ್, ಅದರಲ್ಲಿ ಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಲಾ 1 ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆನೇ ಮಾತಾಡುತ್ತೆ ಅಂತ ಕನೆಕ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ರೈಟ್ಸ್ಗಳ ಬಗ್ಗೆ ಹೇಳ್ತಾ ನಾನು ಲಾಸ್ಟ್ ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಮಾಡಿಸ್ದೆ. ಸೊ ಅದೇ ರೀತಿ ಇವತ್ತಿನ ಒಂದು ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಏನಕ್ಕೆ ಬೇಕಾ ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಅಂತ. ಸೊ ಇದು ಕೂಡ ಅಷ್ಟೇ, ಕಾಂಟ್ರಾಕ್ಟ್ 1 ಅಂತ ಮಾತ್ರ ಕ್ಲೋಸ್ ಆಗಲ್ಲ. ಇದು ಕೂಡ ಫಿಲ್ಮ್ಗಳು ರಿಲೀಸ್ ಆದಾಗೆ 2ನೇ ಪಾರ್ಟ್ ಮುಂದಿನ ಸೆಮ್ ಮತ್ತೊಂದು ಬರುತ್ತೆ ನಿಮಗೆ. ಕಾಂಟ್ರಾಕ್ಟ್ 1 ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಈ ಸೆಮಿಸ್ಟ್ರಿಗೆ ಎಂಡ್ ಆಗೋದಿಲ್ಲ. ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಮುಂದಿನ ಸೆಮಿಸ್ಟ್ರಿಗೂ ಕೂಡ ಬರುತ್ತೆ. ಮುಂದಿನ ಸೆಮಿಸ್ಟ್ರು ಕಾಂಟ್ರಾಕ್ಟ್ ಲಾ 2 ಬರುತ್ತೆ. ಈ ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಒಂದು ಆ್ಯಕ್ಟು. ಇದು ಕಾನ್ಸ್ಟಿಟ್ಯೂಷನ್ ಥರ ಅಲ್ಲ, ಇದೊಂದು ಆ್ಯಕ್ಟು. ಕಾನ್ಸ್ಟಿಟ್ಯೂಷನ್ನಲ್ಲಿರುವಂಥ ಪವರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಲಾಸ್ಟ್ ಟೈಮೇ ನಾನು ಎಕ್ಸ್ಪ್ಲೈನ್ ಮಾಡಿದೆ ಕಾನ್ಸ್ಟಿಟ್ಯೂಷನ್ನ ಪವರ್ ಏನು, ದೊಡ್ಡಪ್ಪ, ಕಾನ್ಸ್ಟಿಟ್ಯೂಷನ್ ಎಲ್ಲದಕ್ಕಿಂತ ದೊಡ್ಡದು. ಆ ಕಾನ್ಸ್ಟಿಟ್ಯೂಷನ್ನ ಪವರ್ಗಳನ್ನು ಯೂಸ್ ಮಾಡಿಕೊಂಡು ಪಾರ್ಲಿಮೆಂಟಲ್ಲಿ ಇದ್ದಂಥವರು ಇದನ್ನು ಎನಾಕ್ಟ್ಮೆಂಟಿಗೆ ತಂದಿರುವಂಥದ್ದು. ಸುಮಾರು 1872 ಆ್ಯಕ್ಟ್ ಇದೆ ಆ್ಯಕ್ಚುಯಲ್ ಆಗಿ, ಹಳೆಯ ಆ್ಯಕ್ಟು. ಬಟ್ ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ಅಮೆಂಡ್ಮೆಂಟ್ ಮಾಡ್ತಾ ಸೀಕ್ವೆನ್ಸ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದ್ರಲ್ಲಿ ಒಂದು ಸ್ವಲ್ಪ ಪೆನ್ನಿಂಗ್ ಕಷ್ಟ ಆಗ್ತಾ ಇದೆ, ಡೈರೆಕ್ಟಾಗಿ ನಾನು ಲ್ಯಾಪ್ಟಾಪಲ್ಲಿ ಹಾಸ್ಟ್ ಮಾಡಿರೋದ್ರಿಂದ. ಓಕೆ, ಪ್ರೊನೌನ್ಸಿಯೇಷನ್ ಮೇಲೆ ಹೋಗಿ. 1872ದಲ್ಲಿ ಒಂದು ಕಾಯ್ದೆನ ಜಾರಿಗೆ ತರ್ತಾಳೆ, ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಂತ. ಸೊ ಅದಾದಮೇಲೆ ಇಲ್ಲಿವರೆಗೂ ಅದು ಸುಮಾರು ಟೈಮ್ ಅಮೆಂಡ್ಮೆಂಟ್ ಆಗಿದೆ. ಇದೇ ಆ್ಯಕ್ಟ್ ಏನಿದೆಯಲ್ವಾ, ಇದೇ ಆ್ಯಕ್ಟ್ನ ಬಗ್ಗೆ ನೀವು ಕಂಟಿನ್ಯೂಸ್ಲಿ ಕಲಿತಾ ಹೋಗುವಂಥದ್ದು. ಈ ಆ್ಯಕ್ಟನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಫಸ್ಟ್ ಸೆಮ್ಮಲ್ಲಿ ಇಟ್ಟಿದ್ದಾರೆ, ಅಪ್ ಟು ಸೆಕ್ಷನ್ 1 ಇಂದ ಸೆಕ್ಷನ್ 75. ಇದೆಲ್ಲ ನಾನು ಯಾಕೆ ಸ್ಟಾರ್ಟಿಂಗಿಂದನೇ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೇನೆ ಅಂತಂದರೆ ನಿಮ್ಗೆ ಕ್ಲಾರಿಟಿ ಇರಲಿ ಅಂತ. ಸೊ ನಾನೇನು ಹೇಳ್ತಾ ಇದ್ದೀನಿ, ನೀವೇನು ಓದ್ತಾ ಇದ್ದೀರಾ, ಇಲ್ಲಿಂದ ಎಲ್ಲಿ ತನಕ ಓದ್ತೀರಾ ಅಂತ. ಆಮೇಲೆ ಸೆಕೆಂಡ್ ಸೆಮಿಸ್ಟ್ರು ನೀವು ಎಂಟ್ರಿ ಕೊಟ್ಟಾಗ, ಅದನ್ನು 100% ಕ್ಲಾಸಸ್ ನಾನೇ ತೊಗೊಂಡಿದ್ದೇನೆ. ಸೊ ನೀವು ಸೆಕೆಂಡ್ ಸೆಮಿಸ್ಟರ್ ಎಂಟ್ರಿ ಕೊಟ್ಟಾಗ ಫ್ರಮ್ ಸೆಕ್ಷನ್ 76 ಇಂದ ಸ್ಟಾರ್ಟ್ ಆಗುತ್ತೆ. ಸುಮಾರು ಸಲ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಸುಮಾರು ಸಲ ಅಮೆಂಡ್ಮೆಂಟ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಅರೌಂಡ್ ಒಂದು ಅದಂಪ್ಷನ್ ಹೋಗಿ 200+ ಅಂತಂದರೆ 200ಕ್ಕಿಂತ ಜಾಸ್ತಿ ಸೆಕ್ಷನ್ಸ್ಗಳನ್ನು ನೀವು ಮುಂದಿನ ಸೆಮಿಸ್ಟರ್ಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗ್ತೀರಾ. ಇದು ಪ್ಯಾಟ್ರನ್. ಸೊ ಯಾವ ರೀತಿ ಇರುತ್ತೆ ಪ್ಯಾಟ್ರನ್ ಏನು ಎಲ್ಲ ಅನ್ನುವಂಥ ವಿಷಯಗಳನ್ನು ನೋಡಿದಾಗ ಈ ರೀತಿಯಾದಂಥ ಪ್ಯಾಟ್ರನ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಈಗ ವಿಷಯ ಬರುತ್ತೆ, ಸೆಕ್ಷನ್ 1 ಇಂದ ಸೆಕ್ಷನ್ 75 ತನಕ ಈ ಸೆಮಿಸ್ಟರ್ ಕಲಿತೀರಾ ಅಂತ ಹೇಳಿದೆ. ಸೊ ಈ ಸೆಕ್ಷನ್ 1 ಇಂದ ಸೆಕ್ಷನ್ 75 ತನಕ ಈ ಸೆಮಿಸ್ಟರ್ ಕಲಿತೀರಾ ಅಂತಂದರೆ ಅದನ್ನು KSLUದವರು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ. KSLUದವರು ಅದನ್ನು 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್, ಫೋರ್ತ್, ಫಿಫ್ತ್ ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ನಾನು KSLU ಹತ್ರ ಬರೋದಕ್ಕಿಂತ ಮುಂಚೆ ಫಸ್ಟ್ ನಾನು ಮತ್ತೆ ಸಬ್ಜೆಕ್ಟ್ ಹತ್ರನೇ ಬರ್ತಾನೆ. ಸೊ ಈ ಸಬ್ಜೆಕ್ಟ್ ಆ್ಯಕ್ಚುಲಾಗಿ ಏನು ಹೇಳುತ್ತೆ ಅಂತ. ನಾನು ಕಾನ್ಸ್ಟಿಟ್ಯೂಷನ್ ಲಾ ನಿಮಗೆ ಮಾಡ್ತಾ ಇರಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ನೇ ಏನಕ್ಕೆ ಬೇಕು, ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಏನು, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇವತ್ತು ಕೂಡ ಅದೇ ರೀತಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈ ಸಬ್ಜೆಕ್ಟ್ ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ಬೇಸಿಕಲಿ ಹೇಗೆ ಅಂತಂದರೆ ವ್ಯವಹಾರ ಅಂತ ನಾವು ಕರಿತೀವಿ. ಡೈಲಿ ಏನು ವ್ಯವಹಾರ ಮಾಡ್ತೀವಲ್ಲ, ಬೆಳಿಗ್ಗೆ ಎದ್ದಾಗ್ಲಿಂದ ಹಿಡಿದು ಸಂಜೆ ತನಕ ಬೇರೆ ಬೇರೆ ವ್ಯವಹಾರಗಳು, ಎಲ್ಲರೂ ವ್ಯವಹಾರದಲ್ಲಿದ್ದಾರೆ. ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೇನೆ. ಕೆಲವರು ಜಾಬ್ ಮಾಡ್ತಿರ್ತೀರಾ, ಜಾಬ್ ಮಾಡೋರು ಕೂಡ ವ್ಯವಹಾರದಲ್ಲೇ ಇರುವಂಥದ್ದು. ನೀವು ನಿಮ್ಮ ಬಾಸ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ, ನಾನು ಇಂತಿಂಥ ಕೆಲಸ ಮಾಡ್ತೀನಿ, ನನಗೆ ಇಂತಿಂಥ ಸಂಬಳ ಕೊಡಿ ಅಂತ.
ಆಯ್ತಾ? ಇಲ್ಲ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಗ್ರಿಮೆಂಟ್ಸ್ಗಳು ಮಾಡ್ಕೊಳ್ತೀರಾ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ, ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ, ಪ್ರಾಪರ್ಟಿ ಸೇಲಿಗೆ ಕೊಡ್ತೀರಾ, ಮನೆ ಲೀಸಿಗೆ ಕೊಡ್ತೀರಾ, ಎಲ್ಲ ವ್ಯವಹಾರಗಳು ಇಲ್ಲಿ ಅಥವಾ ಕೇಣಿಗೆ ಕೊಡ್ತೀರಾ, ಏನೇ ತಗೊಳ್ಳಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾಡುವಂತ ವ್ಯವಹಾರನ ಲೀಗಲಿ ಬೌಂಡ್ ಮಾಡುವಂಥದ್ದನ್ನೇ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅಂದ್ರೆ ಬೆಳಿಗ್ಗೆ ಎದ್ದಾಗ್ಲಿಂದ ಅಂತ ಏನಕ್ಕಂದೆ ಅಂತಂದ್ರೆ, ಸಣ್ಣ ದಿನಸಿ ಅಂಗಡಿ ಅಂದ್ರೆ ಏನೀಗ ಸ್ಟೇಷನರಿ ಶಾಪ್ಸ್ಗಳಿರುತ್ತೆ, ದಿನಸಿ ಅಂಗಡಿಗಳಿರುತ್ತೆ, ಗ್ರಾಸರಿ ಶಾಪ್ಸ್ಗಳೇನಿರುತ್ತೆ, ಅಲ್ಲಿಂದ ಕಾಂಟ್ರಾಕ್ಟ್ ಲಾ ಶುರು ಆಗುತ್ತೆ, ಅಕಸ್ಮಾತ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಕನೆಕ್ಟ್ ಮಾಡಬೇಕು ಅಂದ್ರೆ ಕಾಂಟ್ರಾಕ್ಟ್ ಲಾ ಅನ್ನುವಂಥದ್ದು ನೀವು ಡೈಲಿ ಮಾಡುವಂಥ ವ್ಯವಹಾರ, ಡೈಲಿ ನೋಡುವಂಥ ವ್ಯವಹಾರ. ನೀವು ಏನೇ ತಗೊಳ್ಳಿ, ಯಾವುದೇ ಒಂದು ಶಾಪಿಗೆ ಹೋಗಿ, ನೀವು ಅಲ್ಲಿ ಎನಿಥಿಂಗ್, ಸಣ್ಣ ಮಾಲೋ ದೊಡ್ಡ ಮಾಲೋ ಸಣ್ಣ ಅಂಗಡಿನೋ ಎಲ್ಲಾದ್ರೂ ಹೋಗಿ, ಅಲ್ಲಿ ನೀವು ಏನು ತಗೊಳ್ತಿರಲ್ಲ, ನಾನು ಈ ರೀತಿ ದುಡ್ಡು ಕೊಡ್ತೇನೆ, ನನಗೆ ಇಂಥ ಮೆಟೀರಿಯಲ್ ಕೊಡು, ಇಟ್ಸ್ ಎ ಕಾಂಟ್ರಾಕ್ಟ್. ಬಟ್ ಇಂಪ್ಲೈಡ್ ಕಾಂಟ್ರಾಕ್ಟ್ ಕಾಣಿಸಲ್ಲ. ಕಾಂಟ್ರಾಕ್ಟ್ ಇಟ್ ಮೀನ್ ದಟ್ ಸಿಗ್ನೇಚರೇ ಆಗಬೇಕು ಆ ರೀತಿ ಅಂತಿಲ್ಲ, ಅದು ಕೂಡ ಕಾಂಟ್ರಾಕ್ಟ್. ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ರಿ, ನೀವು ದುಡ್ಡು ಕೊಟ್ರಿ, ಅವ್ನು ತಗೊಂಡ, ಇದನ್ನೇ ನಾವು ಕಾಂಟ್ರಾಕ್ಟ್ ಅಂತೀವಿ. ಸೊ ಯಾವ ರೀತಿ ನಾವು ಈ ಕಾಂಟ್ರಾಕ್ಟ್ ಲಾದಲ್ಲಿ ಕಂಪ್ಲೀಟ್ ಆಗಿ ಸುತ್ತುವರೆದಿದ್ದೀವಿ ಅಂದರೆ, ಇದು ತುಂಬಾ ಇಂಪಾರ್ಟೆಂಟ್. ಬೆಳಗಿಂದ ಸಂಜೆ ತನಕ ವ್ಯವಹಾರಗಳು ನಡೀತಾನೆ ಇರುತ್ತೆ, ಸಣ್ಣ ವ್ಯವಹಾರದಿಂದ ಹಿಡಿದು ಟೂತ್ ಪೇಸ್ಟ್ ಬ್ರಷಿಂದ ಹಿಡಿದು ಮಾರ್ನಿಂಗ್ ಸಾವಿರಾರು ಕೋಟ್ಯಾನ್ಗಟ್ಲೆ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ಗಳು ಮಾಡುವಂಥ ಸಾವಿರಾರು ಕೋಟಿ ಡೀಲ್ಸ್ ತನಕನೂ ಕೂಡ ಕಾಂಟ್ರಾಕ್ಟ್ ಲಾ ಜೊತೆ ನಾವು ಕಂಪ್ಲೀಟ್ ಆಗಿ ಬೈಂಡ್ ಆಗಿಬಿಟ್ಟಿದ್ದೀವಿ. ಸೊ ಇದರಲ್ಲಿ ಮಾಡುವಂಥ ವ್ಯವಹಾರಗಳು, ಲೀಸ್, ಸೇಲ್, ಎನಿಥಿಂಗ್, ಎಲ್ಲದನ್ನು ಕೂಡ ನೀವು ಈ ಕಾಂಟ್ರಾಕ್ಟ್ ಲಾದಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದನ್ನು ಏನಕ್ಕೆ ಕಲಿಬೇಕು ಸರ್ ಅಂತ ನೀವು ಕೇಳಿದಾಗ, ಯಾರೋ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ವ್ಯವಹಾರ ನಡೆದಿತ್ತು, XYZ, ಒಬ್ಬ ರಾಜು ಮತ್ತೆ ಮಹೇಶ ಅನ್ನೋ ಮಧ್ಯದಲ್ಲಿ ವ್ಯವಹಾರ ನಡೆದಿತ್ತು. ಸೊ ರಾಜು ಅನ್ನುವಂಥವ್ನು ಹೇಳಿದ್ದ, ನಾನು ಇಂಥ ಮಾಲ್ನ ನಿನಗೆ ಸಪ್ಲೈ ಮಾಡ್ತೇನೆ, ನನಗಿಂತ ಇಂತಿಷ್ಟು ದುಡ್ಡನ್ನ ಇಂಥ ಟೈಮಿಗೆ ಕೊಡು ಅಂತ. ಆದರೆ ರಾಜು ಅನ್ನುವಂಥವನು ಅವನ ಕೆಲಸನ ಮಾಡ್ದ, ಬಟ್ ಮಹೇಶ ಅನ್ನುವಂಥವನು ಅವ್ನ ಕೆಲಸ ಮಾಡಲಿಲ್ಲ, ಅಥವಾ ಅವ್ನು ದುಡ್ಡು ಕೊಡಲಿಲ್ಲ, ಅಥವಾ ಮಹೇಶ ಅನ್ನುವಂಥವ್ನು ಈ ಕಡೆ ದುಡ್ಡು ಕೊಡಲಿಲ್ಲ, ಕೆಲಸ ಮಾಡಲಿಲ್ಲ. ಈ ರೀತಿ ಏನೋ ಕಾಂಪ್ಲಿಕೇಶನ್ ಮಾಡ್ಕೊಂಡು ಇಬ್ಬರು ಮಧ್ಯೆ ಜಗಳ ಶುರು ಆಯಿತು, ದುಡ್ಡಿಗೋ, ಮೆಟೀರಿಯಲಿಗೋ, ಮಾಲಿಗೋ. ಅಂಥ ಸಂದರ್ಭದಲ್ಲಿ ಲಾಯರ್ಸ್ಗಳನ್ನು ಹುಡುಕ್ತಾರೆ ಕೇಸ್ ಹಾಕ್ಕೊಳ್ಳಿಕ್ಕೆ. ಕೇಸ್ ಹಾಕ್ಕೊಂಡು ಅದು ರಿಕವರಿ ಮಾಡಬೇಕಲ್ಲ, ಅದು ಇಫ್ ಇನ್ ಕೇಸ್ ದುಡ್ಡಾಗಿರಲಿ, ಅಥವಾ ಅದು ಇಫ್ ಇನ್ ಕೇಸ್ ಮೆಟೀರಿಯಲ್ ಆಗಿರಲಿ, ಏನೇ ಆಗಿರಲಿ, ಅಥವಾ ಇವನ್ ಒಂದು ಇನ್ಶೂರೆನ್ಸ್ ಆಗಿರಲಿ, ಎನಿಥಿಂಗ್, ಏನೇ ತಗೊಳ್ಳಿ, ದುಡ್ಡು ಮೆಟೀರಿಯಲ್ಲು ಎಲ್ಲದನ್ನು ಕೂಡ ಟ್ರಾನ್ಸಾಕ್ಷನ್ ಸರಿಯಾಗಿಲ್ಲ ಅಂತಂದಾಗ ಲಾಯರ್ಗಳನ್ನು ಹುಡುಕ್ಬೇಕಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಕಾಂಟ್ರಾಕ್ಟ್ ಲಾನ ನಾಲೆಜ್ ಇರಬೇಕಾಗುತ್ತೆ. ಯಾವುದಾದ್ರೂ ನೀವು ಈ ರೀತಿಯಾದಂಥ ಕೇಸ್ಗಳು ತಗೊಂಡಾಗ ಕಾಂಟ್ರಾಕ್ಟ್ ಲಾನ ನಾಲೆಜ್ ಇರಬೇಕಾಗುತ್ತೆ. ಜಸ್ಟ್ ಹಾಗೆ ಒಂದೇ ನಿಮಿಷ ಇರಿ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಟೀಮ್ ಕಡೆಯಿಂದಾನೆ. ಐ ಥಿಂಕ್ ಏನೋ ಡಿಸ್ಟರ್ಬೆನ್ಸ್ ಇರಬೇಕು. ಅಬ್ರುದು ಸರ್ ಹೇಳಿ. ಹಾಂ ಆಗಿದೆ ಸರ್. ಓಕೆ. ಹಾಂ ಎಸ್ ಸರ್. ಯಾ ಥ್ಯಾಂಕ್ ಯು. ಸಾರಿ, ಟೀಮ್ ಲೀಡ್ ಕಾಲ್ ಮಾಡಿದ್ರು, ಸಮಸ್ಯೆ ಆಗಿತ್ತು ಅಂತ ಅಟೆಂಡ್ ಮಾಡಿ. +9 photos. ಸೊ ನಾನು ಮಾತಾಡ್ತಾ ಇದ್ದೆ ಕಾಂಟ್ರಾಕ್ಟ್ ಲಾ ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ಕಾಂಟ್ರಾಕ್ಟ್ ಲಾ ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಬೇಸಿಕಲಿ ಡೈಲಿ ವ್ಯವಹಾರಗಳು, ಏನೋ ಒಂದಿಬ್ಬರು ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇದೆ, ಆ ಟ್ರಾನ್ಸಾಕ್ಷನಲ್ಲಿ ಏನೋ ಸಮಸ್ಯೆ ಆಯಿತು, ಅಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಲಾ ತುಂಬ ಹೆಲ್ಪ್ ಆಗುತ್ತೆ. ಕಾಂಟ್ರಾಕ್ಟ್ ಲಾ ಏನಕ್ಕೆ ಬೇಕು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಓಕೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಒಂದೊಂದಾಗೆ KSLU ಕೊಟ್ಟಿರುವಂಥ ಯೂನಿಟ್ಸ್ಗಳನ್ನು ಬಿಡಿಸ್ತಾ ಹೋಗೋಣ. KSLUದವ್ರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, KSLUದವ್ರು ನಿಮ್ಮ ಸಿಲೆಬಸ್ ಕಾಪಿನ ಹೇಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆ ರೀತಿ ಅದನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಓಕೆ. ಸೊ KSLUದವ್ರು ಒಂದು 5 ಯೂನಿಟ್ ಆಗಿ ಮಾಡಿದ್ದಾರೆ, ಮತ್ತು ಮುಂದಿನ ಸೆಮ್ ಒಂದು 5 ಯೂನಿಟ್ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಈಗ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ, ಸಿಂಪಲಾಗಿ ಹೇಳಿದೆ, ನೀವು ಮಾಡೋ ಡೈಲಿ ವ್ಯವಹಾರನೇ ನಾವು ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ ಅಂತ. ಸೊ ಆ ರೀತಿ ಇದ್ದಾಗ ಅದರಲ್ಲಿ ಏನಿರುತ್ತೆ ಕಾಂಟ್ರಾಕ್ಟಲ್ಲಿ, ಸಿಂಪಲ್ ಆಗಿ ನೀವೇನೋ ಒಂದು ಮೆಟೀರಿಯಲ್ನ ಪರ್ಚೇಸ್ ಮಾಡಿರ್ತೀರಾ. ಓಕೆ. ನೀವು ಮೆಟೀರಿಯಲ್ನ ಪರ್ಚೇಸ್ ಮಾಡುವಂಥದ್ದು, ಪರ್ಚೇಸ್ ಮಾಡಿರೋಂಥ ಮೆಟೀರಿಯಲ್ಗೆ ನೀವು ದುಡ್ಡು ಅಥವಾ ಮೆಟೀರಿಯಲ್ನ ವಾಪಸ್ ಕೊಟ್ಟಿರ್ತೀರಾ. ನಿಮ್ಮಿಬ್ಬರು ಮಧ್ಯದಲ್ಲಿ ಒಂದು ಲೀಗಲ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಲೀಗಲಿ, ಕಾನೂನು ಪ್ರಕಾರ ಇರುವಂಥ ಸೆಕ್ಷನ್ನ ಪ್ರಕಾರ, ಇಂಪ್ಲೈಡ್ಲಿ ಆರ್ ಎಕ್ಸ್ಪ್ಲೈಡ್ಲಿ ಏನಿಯೋ, ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಡೀಲ್ ಕ್ಲೋಸ್ ಆಗಿರುತ್ತೆ. ಸೊ ಇದನ್ನೇ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾನು ಇಡೀ ಕಾಂಟ್ರಾಕ್ಟ್ ನಿಮ್ಮ ಸಿಲೆಬಸ್ನ ಒಂದು ಸಿಂಗಲ್ ಲೈನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ.
ಫಸ್ಟ್ ಯೂನಿಟ್ 1 2 3 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಯೂನಿಟ್ ಏನಿದೆ ಅಂದರೆ ತುಂಬ ಸಿಂಪಲ್. ಆಲ್ವೇಸ್ ನಾನು ಹೇಳ್ದ ಹಾಗೆ ಕಂಪ್ಲೀಟ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಮಾತಾಡಿದೆ. ಅಂದರೆ ಕಾಂಟ್ರಾಕ್ಟ್ ಲಾ ಅಂತಂದ್ರೇನು, ಕಾಂಟ್ರಾಕ್ಟ್ ಅಂತಂದ್ರೇನು, ಅಗ್ರಿಮೆಂಟ್ ಅಂತಂದ್ರೇನು, ಯಾರಾದ್ರೊಬ್ಬ ನೀವು ಆಫರ್ ಮಾಡುವಂಥದ್ದಂದ್ರೇನು, ಅದ್ರ ಮಧ್ಯದಲ್ಲಿರುವಂಥ ಲೀಗಲ್ ಆಬ್ಲಿಗೇಷನ್ಸ್ ಏನಿರುತ್ತೆ, ಈ ರೀತಿಯಾದಂಥ ಬೇಸಿಕ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಫಸ್ಟ್ ಯೂನಿಟ್ ಮಾತಾಡಿದೆ. ಈಗ ಫಸ್ಟ್ ಯೂನಿಟ್ ಈ ರೀತಿ ಮಾತಾಡಾದ್ಮೇಲೆ ಸೆಕೆಂಡ್ ಯೂನಿಟ್ ಮಾತಾಡುತ್ತೆ ಯಾರ್ಯಾರು ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಳ್ಬಹುದು ಅಂತಂದರೆ, ಕಾಂಟ್ರಾಕ್ಟ್ ಏನು ಮೀನಿಂಗ್ ಅರ್ಥ ಆಯಿತು, ಬಟ್ ಆದರೆ ಕಾಂಟ್ರಾಕ್ಟ್ಗಳನ್ನು ಯಾರ್ಯಾರು ಮಾಡ್ಕೊಳ್ಬಹುದು ಅಂದರೆ ಎಲ್ಲರೂ ಮಾಡ್ಕೊಳ್ಬೋದಾ, ಮೈನರ್ ಆಗಿರ್ತಾರೆ ಅಥವಾ ಏಜ್ ಆಗಿರಲ್ಲ, ಹುಚ್ಚರೇ ಇರ್ತಾರೆ, ಈ ರೀತಿ ಅವ್ರು ಎಲ್ಲರೂ ಮಾಡ್ಕೊಳ್ಬೋದಾ, ಅಥವಾ ಏನಾದರೂ ಒಂದು ರೆಸ್ಟ್ರಿಕ್ಷನ್ಸ್ಗಳಿದೆಯಾ, ಸಮ್ ರೆಸ್ಟ್ರಿಕ್ಷನ್ಸ್ಗಳೇನಾದರೂ ಹೋಗ್ತಾ ಇದೆಯಾ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನು ಯೂನಿಟ್ 2ದಲ್ಲಿ ಕಲಿತಾ ಹೋಗ್ತೀರಾ KSLU ಸಿಲೆಬಸ್ ಪ್ರಕಾರ ನಿಮ್ಮ ಕಾಂಟ್ರಾಕ್ಟ್ ಲಾ 1ನಲ್ಲಿ. ಸರಿ, ಮೊದಲನೇದು ಅರ್ಥ ಮಾಡ್ಕೊಂಡ್ರಿ ಕಾಂಟ್ರಾಕ್ಟ್ ಲಾ ಅಂತಂದ್ರೆ ಏನು ಮೊದಲನೇ ಯೂನಿಟಲ್ಲಿ. ನಾನು ಮತ್ತೆ ಡೀಪಾಗಿ ಹೋಗ್ತೇನೆ, ಬಟ್ ಬೇಸಿಕ್ ಸಿಂಗಲ್ ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಮೊದಲನೇ ಒಂದು ಯೂನಿಟಲ್ಲಿ ಕಲ್ತ್ರಿ ಏನಿದು ಕಾಂಟ್ರಾಕ್ಟ್ ಲಾ ಅಂತಂದರೆ, ಹೇಗೆ ಅಗ್ರಿಮೆಂಟು, ನಾವು ಹೇಗೆ ಆಫರ್ ಮಾಡೋದು, ಆ ಕಡೆ ಅವನು ಹೇಗೆ ದುಡ್ಡು ಕೊಡ್ತಾನೆ, ಅಕ್ಸೆಪ್ಟ್ ಹೇಗೆ ಮಾಡ್ತಾನೆ, ಅದಕ್ಕೆ ಕನ್ಸಿಡರೇಷನ್ ಏನಿರುತ್ತೆ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳು. ಎರಡನೇ ಯೂನಿಟಲ್ಲಿ ಯಾರ್ಯಾರು ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕಲ್ತ್ರಿ, ಆಯಿತಾ. ಮೂರನೇ ಯೂನಿಟ್ ಸರಿ, ಇಫ್ ಇನ್ ಕೇಸ್ ಕಾಂಟ್ರಾಕ್ಟ್ ಮುರಿದೋಗುವಂಥದ್ರ ಬಗ್ಗೆ, ಕಾಂಟ್ರಾಕ್ಟ್ ಏನಾದರೂ ಬ್ರೇಕ್ ಆಯಿತು ಅಂದರೆ, ನಾನು ಹೇಳಿದೆ ನಿಮ್ಮ ಹತ್ರ ಬರುವಂಥದ್ದೇ ಕ್ಲೈಂಟ್ಸ್ಗಳು ಯಾವಾಗ ಅಂತಂದರೆ ಇಬ್ಬರು ಮಧ್ಯೆ ಸಮಸ್ಯೆ ಆದಾಗ. ಇಲ್ಲಿ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ, ಆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಾಗ ಯಾರ್ಯಾರು ಮಾಡ್ಕೋಬೋದಿತ್ತು ಅಂತ ಇತ್ತು, ಇಬ್ಬರು ಮಧ್ಯೆ ಕಾಂಟ್ರಾಕ್ಟ್ ಆಯಿತು, ಡೀಲ್ ಕ್ಲೋಸ್ ಆಯಿತು ಅಂದರೆ ನಿಮ್ಮ ಹತ್ರ ಯಾರು ಬರಲ್ಲ ಕ್ಲೈಂಟ್ಸು, ಅಲ್ಲ ಅವ್ರ ಮಧ್ಯದಲ್ಲಿ ಸಮಸ್ಯೆ ಆದ್ರೇ ನಿಮ್ಮ ಹತ್ರ ಬರೋದು. ಅದು ನಿಮ್ಮ ಮೂರನೇ ಯೂನಿಟ್ ಮಾತಾಡುತ್ತೆ. ಅಂದರೆ ಏನಾದರೂ ಸಮಸ್ಯೆಗಳಾದಾಗ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ, ಕಾಂಟ್ರಾಕ್ಟ್ ಯಾವಾಗ ಬ್ರೇಕ್ ಆಗುತ್ತೆ, ಕಾಂಟ್ರಾಕ್ಟ್ ಯಾವಾಗ ಮುರಿದು ಹೋಗುತ್ತೆ, ಇನ್ನೂ ಡೀಪಾಗಿ ಯೂನಿಟ್ ವೈಸ್ ಹೋಗ್ತಾ ಹೋಗೋಣ. ಒಂದು ಇಂಟ್ರೊಡಕ್ಷನ್ ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ಸರಿ, ಯೂನಿಟ್ 1ಅಲ್ಲಿ ಇಂಟ್ರೊಡಕ್ಷನ್ ಆಯಿತು, ಯೂನಿಟ್ 2ದಲ್ಲಿ ಯಾರ್ಯಾರು ಮಾಡ್ಕೊಳ್ಬೋದಾಯಿತು, ಯೂನಿಟ್ 3ಯಲ್ಲಿ ಕಾಂಟ್ರಾಕ್ಟ್ ಮುರಿದು ಹೋಯಿತು. ಅವಾಗ ಯೂನಿಟ್ 4ಗೆ ಬರ್ತೀರಾ. ಯೂನಿಟ್ 4ಗೆ ಬಂದಾಗ ಯೂನಿಟ್ 4ಅಲ್ಲಿ ಏನು ಕಲಿತೀರಾ ಅಂದರೆ, ಕಾಂಟ್ರಾಕ್ಟ್ ಮುರಿದೋದ್ಮೇಲೆ ಲಾಯರ್ಸ್ಗಳಾಗಿ ನೀವುಗಳು ಹೇಗೆ ಪರಿಹಾರನ ಒದಗಿಸ್ಕೊಡ್ತೀವಿ ಅಂದರೆ, ಅಲ್ಲಿ ರೆಮಿಡೀಸ್ಗಳನ್ನು ಕಲಿತಾ ಹೋಗ್ತೀರಾ. ಟೈಪ್ಸ್ ಆಫ್ ರೆಮಿಡೀಸ್ಗಳು, ಯಾವ್ಯಾವ ಟೈಪ್ಸ್ನ ರೆಮಿಡೀಸ್ಗಳು ಅವೈಲೇಬಲ್ ಇದೆ ಅಂತೇಳಿ ಯೂನಿಟ್ 4ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಲಾಸ್ಟ್ ಒಂದು ಯೂನಿಟ್ ಇದೆ, ಅದು ಬೇರೆ ಆ್ಯಕ್ಟು. ಓಕೆ, ಮತ್ತೆ ಕ್ಲಿಯರ್ ಮಾಡಿರ್ತೇನೆ. ಸೆಕ್ಷನ್ 1ಇಂದ ಸೆಕ್ಷನ್ 75 ತನಕ ಪೆನ್ನಿಂಗ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಪ್ರೊನೌನ್ಸಿಯೇಷನ್ ಮೇಲೆ, ಯಾಕಂದ್ರೆ ನಾನು ಡೈರೆಕ್ಟಾಗಿ ಮನೆಯಿಂದ ಮಾಡ್ತಾ ಇದ್ದೇನೆ ನನ್ನ ಓನ್ ಲ್ಯಾಪ್ಟಾಪಿಂದ. ಓಕೆ, ಸೆಕ್ಷನ್ 1ಇಂದ ಸೆಕ್ಷನ್ 75 ತನಕ ಯೂನಿಟ್ ಸೆಕ್ಷನ್ 1ಇಂದ ಸೆಕ್ಷನ್ 75 ತನಕ ಕಾಂಟ್ರಾಕ್ಟ್ ಲಾ ಯೂನಿಟ್ 1 2 3 4 ಮಾತ್ರ ಮಾತಾಡುತ್ತೆ. ಆದರೆ ಕಾಂಟ್ರಾಕ್ಟ್ ಲಾ 1ನ ಯೂನಿಟ್ 5 ಡಿಫ್ರೆಂಟ್ ಆ್ಯಕ್ಟ್ ಬಗ್ಗೆ ಮಾತಾಡುತ್ತೆ. ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ ಇದೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸೊ ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ ಆ್ಯಕ್ಚುಯಲ್ ಆಗಿ 5ನೇ ಯೂನಿಟ್ ಮಾತಾಡುತ್ತೆ. ಬಟ್ ಈ ಆ್ಯಕ್ಟು ಇಲ್ಲಿರುವಂಥ ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟಿಲ್ಲ. ಆ್ಯಕ್ಟ್ ಅಂದರೆ ಕಾನೂನು ಅಂತಂದರೆ ಆ ಪಾರ್ಲಿಮೆಂಟ್ ಕಡೆಯಿಂದ ಅಥವಾ ಅಸೆಂಬ್ಲಿ ಕಡೆಯಿಂದ ಎನಾಕ್ಟ್ಮೆಂಟ್ ಮಾಡಿಬಿಟ್ಟು ನಾವೆಲ್ಲ ಜನರುಗಳು ಫಾಲೋ ಮಾಡಬೇಕು ಅಂತ ಹೇಳಿರುವಂಥದ್ದು. ಫಸ್ಟ್ ಸೆಮ್ ಇರೋದ್ರಿಂದ ನಾನು ಮತ್ತೆ ಆ್ಯಕ್ಟು, ಕಾನೂನು, ಬಿಲ್ಲು, ಪಾಸ್ ಎಲ್ಲ ಏನು ಅದನ್ನೆಲ್ಲ ಮತ್ತೆ ಮಾತಾಡ್ತಾ ಹೇಳ್ತಾ ಇದ್ದೇನೆ. ಸೊ ಒನ್ಸ್ ನೀವು ಫಸ್ಟ್ ಸೆಮ್ ಮುಗಿಸಿದ ಮೇಲೆ ಇದ್ರ ಅವಶ್ಯಕತೆ ಬೀಳಲ್ಲ, ಡೈರೆಕ್ಟಾಗಿ ನಾನು ಆ್ಯಕ್ಟ್ ಅಂತ ಹೇಳ್ತಾ ಮುಂದುವರಿತಾ ಹೋಗ್ತೇನೆ. ಸೊ ಈ ರೀತಿಯಾಗಿ ಸೀಕ್ವೆನ್ಸ್ ಇದೆ. ಸೊ ಫಸ್ಟ್ ಯೂನಿಟಲ್ಲಿ ಏನು ಬೇಸಿಕ್ಕು, ಸೆಕೆಂಡ್ ಯೂನಿಟಲ್ಲಿ ಯಾರ್ಯಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು, ಥರ್ಡ್ ಯೂನಿಟಲ್ಲಿ ಹೇಗೆ ಅದು ಬ್ರೇಕ್ ಆಗುತ್ತೆ ಕಾಂಟ್ರಾಕ್ಟು, ಫೋರ್ತ್ ಯೂನಿಟಲ್ಲಿ ಬ್ರೇಕ್ ಆಗಿರುವಂಥ ಕಾಂಟ್ರಾಕ್ಟ್ಗಳಿಗೆ ಏನೇನು ಪರಿಹಾರಗಳಿದೆ, ಮೇಜರ್ 80-90% ಇದೇ ರೀತಿ ಮಾತಾಡುವಂಥದ್ದು. ಫಿಫ್ತ್ ಯೂನಿಟಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ, ಡಿಫ್ರೆಂಟ್ ಆ್ಯಕ್ಟು. ಬಟ್ ಡಿಫ್ರೆಂಟ್ ಆ್ಯಕ್ಟಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಕಾಂಟ್ರಾಕ್ಟ್ ಬಗ್ಗೆನೇ ಮಾತಾಡುತ್ತಿದ್ವು, ಆದರೆ ಕಾಂಟ್ರಾಕ್ಟಲ್ಲಿ ನನಗೆ ಇಂಥದ್ದೇ ಬೇಕು, ಏನು ಲಾಸ್ ಆಗಿದೆ ನನಗೆ ಅದೇ ಬೇಕಂತ ಡಿಮ್ಯಾಂಡ್ ಮಾಡೋದು. ಅಂದರೆ ಈಗ ನನ್ನ ಮೊಬೈಲ್ ಕೆಟ್ಟೋಗಿದ್ದು, ಮೊಬೈಲ್ನ ಸರಿ ಮಾಡಿಕೊಡು ಅಂತ ನಾನೊಂದು ಶಾಪನಿಗೆ ಕೊಟ್ಟಿದ್ದೆ. ಅವನು ಓಕೆ ಅಂತೇಳಿ ಒಂದಿಷ್ಟು ದುಡ್ಡು ಹೇಳಿದ್ದ, ಆದರೆ ಅವನೇನು ಮಾಡ್ದ, ಆ ಮೊಬೈಲ್ನ ಹಾಳು ಮಾಡ್ದ, ಆ ಮೊಬೈಲ್ನ ಕಳ್ದು ಹಾಕ್ದ, ಸಮಥಿಂಗ್ ಏನೋ ಮಾಡ್ದ, ಆ ಮೊಬೈಲ್ ಇಲ್ಲ ಈಗ. ಬಟ್ ಆದರೆ ನಾನು ಕೇಳ್ತಾ ಇದ್ದೀನಿ, ನನ್ನ ಮೊಬೈಲ್ ನನಗೆ ಬೇಕು, ನನಗೆ ಮೊಬೈಲೇ ಬೇಕು, ಬೇರೆ ಏನೂ ಬೇಡ. ಸೊ ಅಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿರುವಂಥದ್ದು ನನಗೆ ಇದೇ ಬೇಕು ಅಂತ ಆ ರೀತಿ ಏನಾದರೂ ಕೇಳುವಂಥ ಸಂದರ್ಭಗಳು ಬಂದಾಗ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ನೀವು ಕೇಸ್ನ ಫೈಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅನ್ನುವಂಥದ್ದು ಇಸ್ ನಥಿಂಗ್ ಬಟ್ ಎ ಫೋರ್ತ್ ಯೂನಿಟ್ನ ಎಕ್ಸ್ಟೆನ್ಷನ್ನೇ. ಇಲ್ಲೂ ಕೂಡ ರೆಮಿಡೀಸ್ನೇ ಕೇಳ್ತಾ ಇರೋದು, ಇಲ್ಲೂ ಕೂಡ ಪರಿಹಾರನೇ ಕೇಳ್ತಾ ಇರೋದು. ಆದರೆ ಕೇಳುವಂಥ ಪರಿಹಾರದಲ್ಲಿ ನನಗೇನು ಲಾಸ್ ಆಗಿದೆ, ನನಗೇನು ಸಮಸ್ಯೆ ಆಗಿದೆ, ನನಗೇನು ಬೇಕು ಅದೇ ಕೊಡುವಂತ ಡಿಮ್ಯಾಂಡ್ ಮಾಡೋದು. ಆದರೆ ಯೂನಿಟ್ 4ಅಲ್ಲಿ ಆ ರೀತಿ ಇರೋದಿಲ್ಲ.
ಯೂನಿಟ್ 4ಅಲ್ಲಿ ಏನೋ ಮೊಬೈಲ್ ಕಳೆದು ಹೋಯ್ತು, ಅದ್ರ ಬದಲಿಗೆ ಏನೋ ಒಂದಿಷ್ಟು ದುಡ್ಡು ತಗೋ ಅಂತ ಜಡ್ ಸಾಹೇಬ್ರು ಆರ್ಡರ್ ಮಾಡ್ಬೋದು. ಆದರೆ ಯೂನಿಟ್ 5ದಲ್ಲಿ ಆ ರೀತಿ ಆಗಲ್ಲ. ಯೂನಿಟ್ 5ದಲ್ಲಿ ನೀವು ಯಾವಾಗ ಕೇಸನ್ನ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ನಿಮ್ಮ ಕ್ಲೈಂಟ್ನ ಪರವಾಗಿ ಹಾಕ್ತಿರೋ ಅಂಥ ಸಂದರ್ಭದಲ್ಲಿ ನನಗೆ ಇದೇ ಬೇಕು ಅಂತ ಕೇಳುವಂಥದ್ದು. ಹಾಗಂತ ಹೇಳೋದಕ್ಕೆ ಒಂದು ಸ್ವಲ್ಪ ಎಕ್ಸೆಪ್ಷನ್ಸ್ಗಳು ಇದೆ. ಯಾವುದಕ್ಕೆ ನೀವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಅಪ್ಲಿಕೇಬಲ್ ಮಾಡೋಕ್ಕೆ ಬರೋದಿಲ್ಲ ಅಂತ, ಆಯಾ ಪ್ರಕಾರನೇ ಅದನ್ನು ನಡ್ಸ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಸೊ ಈಗ ಮುಂದುವರೆದಾಗಿ ಯೂನಿಟ್ 1, 2, 3, 4, 5 ಎಲ್ಲ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಗೊತ್ತಾದ್ಮೇಲೆ ಯೂನಿಟ್ 1, 2, 3, 4, 5 ಏನೇನು ಮಾತಾಡುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ಯೂನಿಟ್ 1 ಸ್ಪೆಷಲಿ ನಾನೇ ಮಾಡಿದ್ದೇನೆ. ಸೊ ಯೂನಿಟ್ 1 ಎಷ್ಟು ನೀಟಾಗಿ ನಾನು ಒಂದು ಲೈನ್ ಎಲ್ಲ ಡಯಾಗ್ರಾಮ್ ಬರೆದು ಹೇಳಿದ್ದೇನೆ. ಯಾರ್ಯಾರು ಕ್ಲಾಸ್ಗಳು ನೋಡಿರ್ತೀರೋ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಆಲ್ವೇಸ್ ಯಾವಾಗಲೂ ಮಾತಾಡುವ ಹಾಗೆ ಯೂನಿಟ್ 1 ಆಲ್ವೇಸ್ ಮಾತಾಡುತ್ತೆ ಅಬೌಟ್ ಬೇಸಿಕ್ ಇಂಟ್ರೊಡಕ್ಷನ್ನ ಬಗ್ಗೆ. ಅಂದರೆ ಆ ಸಬ್ಜೆಕ್ಟ್ ಏನು ಮಾತಾಡುತ್ತೆ ಅಂತ. ಇಲ್ಲಿವರೆಗೂ ಇಷ್ಟೊತ್ತು ಅದೇ ಮಾತಾಡಿದೆ ನಾನು. ಆ ಸಬ್ಜೆಕ್ಟ್ ಏನು ಮಾತಾಡುತ್ತೆ, ಇದೇ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳ ಬಗ್ಗೆನೇ ನಿಮ್ಮ ಜೊತೆ ನಾನು ಮಾತಾಡಿದೆ. ಸೊ ಹಾಗಿದ್ದಾಗ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಫಸ್ಟ್ ಯೂನಿಟ್ ನಿಮಗೆ ಅರ್ಥ ಆಗಿರುತ್ತೆ. ಬಟ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಸ್ವಲ್ಪ ಸಿಲೆಬಸ್ನ ಮಿಕ್ಸ್ ಮಾಡಿದ್ದಾರೆ ಅಂತ ನನ್ನ ರೆಕಾರ್ಡೆಡ್ ಕ್ಲಾಸಸ್ಸಲ್ಲೂ ಕೂಡ ನಾನು ಹೇಳಿದ್ದೇನೆ. ಅಂದರೆ ಇದೊಂದು ಸ್ವಲ್ಪ ಸೀಕ್ವೆನ್ಸಾಗಿ ಬರಬೇಕಾಗಿತ್ತು. ನಾನು ಅದೊಂದು ಸೀಕ್ವೆನ್ಸ್ ಲೈನು ಕೂಡ ನನ್ನ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಐ ಥಿಂಕ್ ಸೆಕೆಂಡ್ ಆರ್ ಫೋರ್ತ್ ವಿಡಿಯೋದಲ್ಲೇ ನಾನು ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬಟ್ ಅದೇನೇ ಆಗಲಿ, ಪ್ಯೂರ್ಲಿ ಫಸ್ಟ್ ಯೂನಿಟ್ ಡಿಪೆಂಡ್ಸ್ ಆಗಿರುವಂಥದ್ದು ಜಸ್ಟ್ ಕಾಂಟ್ರಾಕ್ಟ್ ಹೇಗೆ ಫಾರ್ಮ್ ಆಗುತ್ತೆ ಅಂತ. ಸೊ ಕಾಂಟ್ರಾಕ್ಟ್ ಹೇಗೆ ಫಾರ್ಮ್ ಮಾಡ್ಕೊಳ್ತಾರೆ ಅಂತ. ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ಏನಾಗಬೇಕು ಅಂತಂದರೆ, ಫಸ್ಟ್ ಬರುವಂಥ ಕಾನ್ಸೆಪ್ಟೇ ಆಫರ್ ಅಂತ. ಅಂದರೆ ಯಾರಾದ್ರೊಬ್ಬ ಆಫರ್ ಮಾಡಬೇಕು. ಇನ್ನು ತುಂಬ ಕ್ಲಿಯರಾಗಿ ಲೈವ್ ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ, ಒಂದು ಕ್ಲಾತ್ ಶಾಪ್ ತೊಗೊಳ್ಳೋಣ, ಬಟ್ಟೆ ಅಂಗಡಿ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಸೊ ಆ ಬಟ್ಟೆ ಅಂಗಡಿ ಕ್ಲಾತ್ ಶಾಪಲ್ಲಿ ಏನು ಮಾಡಿರ್ತಾರೆ ಅಂದರೆ, ಹೊರಗಡೆ ಗೊಂಬೆಗಳನ್ನೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ಬಟ್ಟೆ ಉಡಿಸಿ ಪ್ರೈಸ್ನ ಇಲ್ಲಿ ಬರೆದಿರ್ತಾರೆ. ಸೊ ಅವನೇನು ಇಲ್ಲಿ ಪ್ರೈಸ್ ಬರೆದಿರ್ತಾನೆ, ಲೈವ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ವಿಷಯ ಅರ್ಥ ಆಗಲಿ ಅಂತ. ಸೊ ಇಡೀ ಫಸ್ಟ್ ಯೂನಿಟ್ ಡಿಪೆಂಡ್ಸ್ ಅಪಾನ್ ದಿಸ್ ಸಿನಾರಿಯೋ. ಅಂತಂದರೆ ನಾನು ಏನು ಒಂದು ಫ್ಯಾಕ್ಟು ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ, ಒಂದು ಬಟ್ಟೆ ಶಾಪ್ನ ತೊಗೊಂಡು ಅದ್ರ ಮೇಲೆ ಯೂನಿಟ್ 1 ಡಿಪೆಂಡ್ ಆಗಿರುತ್ತೆ. ಸೊ ಇದರಲ್ಲಿ ಬಟ್ಟೆ ಶಾಪನ್ನು ಏನು ಮಾಡ್ತಾನೆ ಅಂತಂದರೆ, ಒಂದು ಬಟ್ಟೆ ಮಾರಬೇಕು, ಒಳಗಡೆ ಬಟ್ಟೆ ಅಂಗಡಿ ಇದೆ, ಹೊರಗಡೆ ಏನು ಮಾಡ್ತಾನೆ, ಒಂದು ಗೊಂಬೆ ಇಡ್ತಾನೆ, ಬಟ್ಟೆ ಎಲ್ಲ ಹಾಕ್ತಾನೆ. ಸೊ ಅದಕ್ಕೆ ಒಂದಿಷ್ಟು ಪ್ರೈಸ್ ಬರೀತಾನೆ. ಅಸ್ಯೂಮ್ ಒಂದು 1000 ರೂಪಾಯಿ ರೈಟ್ ಬರ್ದಿದ್ದಾನೆ. ಸೊ ಇವನೇನು 1000 ರೂಪಾಯಿ ಬರ್ದಿದ್ದಾನಲ್ವಾ, ಇಟ್ಸ್ ಕಾಲ್ಡ್ ಆ್ಯಸ್ ಆಫರ್. ಲೈವ್ ಎಕ್ಸಾಂಪಲನ್ನು ಹೇಳ್ತಾ ಇದ್ದೀನಿ. ಸೊ ನೀವು ಈಗ ನಿಮ್ಮ ಅಸಂಪ್ಷನಿಗೆ ಹೋಗ್ಬೋದು, ನಿಮ್ಮ ಸುತ್ತಮುತ್ತ ಅಂಗಡಿ ಎಲ್ಲ ಕಡೆ ಇದೇ ಎಕ್ಸಾಂಪಲ್ಲು ಪ್ರತಿ ವ್ಯವಹಾರಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ 1000 ಕೋಟಿ, ಲಕ್ಷ ಕೋಟಿ ಆಗಿರಲಿ, ಅದಕ್ಕೂ ಕೂಡ ಇದೇ ಎಕ್ಸಾಂಪಲ್ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಅವನು ಏನು ಬಟ್ಟೆ ಅಂಗಡಿಯನ್ನು ಹಾಕ್ತಾ ಇದ್ದಾನೆ, ನಾವು ಅದನ್ನು ಆಫರ್ ಅಂತ ಕರಿತೀವಿ. ಅಂದರೆ ಆಫರ್ ಮಾಡ್ತಾ ಇದ್ದಾನೆ, ತಗೋ ನೀನು ಇದನ್ನು ಅಂತ ಆಫರ್ ಮಾಡ್ತಾ ಇದ್ದಾನೆ. ಸೊ ಆಫರ್ ನೆಕ್ಸ್ಟ್ ಬರುವಂಥ ಸ್ಟೇಜ್ ಯಾವುದು ಅಂತಂದರೆ ಅಕ್ಸೆಪ್ಟೆನ್ಸ್. ಸೊ ಅಕ್ಸೆಪ್ಟೆನ್ಸ್ ಯಾವ ರೀತಿ? ಅಕ್ಸೆಪ್ಟೆನ್ಸ್ ಅಂತಂದರೆ ಯಾರು ಅಕ್ಸೆಪ್ಟ್ ಮಾಡೋರು? ನೀವು ನಾರ್ಮಲಾಗಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನೀವು ಅದನ್ನು ನೋಡ್ತೀರಾ, ನಿಮಗೆ ಇಷ್ಟ ಆಗುತ್ತೆ, ಬೇಕನ್ಸುತ್ತೆ. ನೀವು ಹೋಗ್ಬಿಟ್ಟು ಹೌದು ನಾನು 1000 ರೂಪಾಯಿ ಕೊಡ್ತೇನೆ ಅಂದಾಗ ಅಲ್ಲಿಗೆ ಅದು ಒಪ್ಪಿಗೆ ಆದ ಹಾಗೆ, ಅಕ್ಸೆಪ್ಟ್ ಆದ ಹಾಗೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೂ ಅರ್ಥ ಆಗುವಂಥ ವರ್ಡೇ ಅದು. ಅಕ್ಸೆಪ್ಟೆನ್ಸ್ ಮೀನ್ಸ್ ಒಪ್ಕೊಳ್ಳುವಂಥದ್ದು. ಆಯ್ತು, ನಾನು ಒಪ್ಕೊಂಡೆ, 1000 ರೂಪಾಯಿಗೆ ನೀನು ಹಾಕಿರುವಂಥದ್ದು ನಾನು ತಗೊಳ್ತೀನಿ ಅಂತ. ಅದು ನಾವೇನಂತ ಕರಿತೀವಿ ಅಂತಂದರೆ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ 2 ಥರ ಬರುತ್ತೆ. ಅಕ್ಸೆಪ್ಟೆನ್ಸಲ್ಲಿ ಏನಾದರೂ ಹೊರಗಡೆ ಹೋಗ್ತಾರ, ನೀವು ಒಪ್ಕೊಂಡ್ರಿ ಅಂತಂದರೆ ಕಾಂಟ್ರಾಕ್ಟು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಟೇಜಿಗೆ ತಗೊಳುತ್ತೆ. ಇಲ್ಲ ನೀವು ಒಪ್ಕೊಂಡಿಲ್ಲ ಅಂತಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗಿ ಹೋಗುತ್ತೆ. ಅಲ್ಲಿ ಕಾಂಟ್ರಾಕ್ಟು ಆಗಲ್ಲ, ಏನೂ ಇರಲ್ಲ, ಝೀರೋ, ಕ್ಲೋಸ್ ಅಲ್ಲಿಗೆ. ಸರಿ, ಇಫ್ ಇನ್ ಕೇಸ್ ನೀವೇನಾದರೂ ಒಪ್ಕೊಂಡಿದ್ದಲ್ಲಿ ನೆಕ್ಸ್ಟ್ ಮೇಜರ್ ಒಂದು ಸ್ಟೇಜ್ ಬರುತ್ತೆ, ಕನ್ಸಿಡರೇಷನ್. ನೆಕ್ಸ್ಟ್ ಒಂದು ಮೇಜರ್ ಒಂದು ಸ್ಟೇಜ್ ಕನ್ಸಿಡರೇಷನ್ ಲಾಸ್ಟಿಗೆ ತೊಗೋಣ. ಲೀಗಲ್ ಅಗ್ರಿಮೆಂಟ್, ಲೀಗಲಿ ಬೌಂಡೆಡ್, ಎಸ್ ಇದು ನೀವು ಹೋಗಿ ತೊಗೊಳ್ಬೋದು, ಸಮಸ್ಯೆ ಇಲ್ಲ. ಕನ್ಸಿಡರೇಷನ್ನೇ ತೊಗೊಳ್ಳಿ ಇಲ್ಲಿ, ಓಕೆನಾ? ಸೊ ಅರ್ಥ ಆಗುವಂಥ ಮಟ್ಟಿಗೆ ಇದು ಕನ್ಸಿಡರೇಷನ್ನೇ ಕ್ಲಿಯರ್ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಮಾತಾಡ್ತಾ ಇದ್ದೀನಿ ಕನ್ಸಿಡರೇಷನ್ ಅಂತ. ಅಂದರೆ ಪ್ರತಿಯೊಂದು ಕಾಂಟ್ರಾಕ್ಟಲ್ಲಿ ಕನ್ಸಿಡರೇಷನ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಏನು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕನ್ಸಿಡರೇಷನ್ ಅಂತಂದರೆ ಪ್ರತಿಫಲ ಅಂತ. ಸೊ ಯಾವ ರೀತಿ ಪ್ರತಿಫಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಅಂಗಡಿಯವನಿಗೆ ಹಣ ಬೇಕು, ಅಕ್ಸೆಪ್ಟ್ ಮಾಡ್ತಾವ್ರನಿಗೆ ಆ ಬಟ್ಟೆ ಬೇಕು. ಈ ರೀತಿಯಾಗಿ ಎರಡೂ ಕಡೆಯಿಂದ ಸಮಥಿಂಗ್ ಟು ಬಿ ರಿಟರ್ನ್. ಕನ್ಸಿಡರೇಷನ್ನ ಮೀನಿಂಗೇ ಇದಾಗಿರುತ್ತೆ, ಏನಾದರೂ ನಮಗೆ ಪ್ರತಿಫಲವಾಗಿ ಬರಬೇಕು. ಅದೇನಾದ್ರೂ ಇತ್ತಂದರೆ ಮಾತ್ರ ಕಾಂಟ್ರಾಕ್ಟಲ್ಲಿ ಬೌಂಡ್ ಆಗುತ್ತೆ. ಈ ಒಂದು ಸಿನಾರಿಯೋದಲ್ಲಿ ಏನಾಗ್ತಾ ಇದೆ, ಒಬ್ನಿಗೆ ಬಟ್ಟೆ ಸಿಗ್ತಾ ಇದೆ, ಒಬ್ನಿಗೆ ದುಡ್ಡು ಸಿಗ್ತಾ ಇದೆ. ಶಾಪನಿಗೆ ದುಡ್ಡು ಸಿಗ್ತಾ ಇದೆ, ಕೊಂಡ್ಕೊಳ್ಳೋ ಅಂಥವನಿಗೆ ಕ್ಲಾತ್ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ
ಇಲ್ಲಿ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಕನ್ಸಿಡರೇಷನ್. ಒನ್ಸ್ ಏನಾದರೂ ಇಬ್ರು ಮಧ್ಯದಲ್ಲಿ ಕನ್ಸಿಡರೇಷನ್ ಇತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಅದು ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಅಂದಿದ ತಕ್ಷಣ ನಾನು ಪ್ರತಿ ಟೈಮ್ ಏನು ಸೈನ್ ಮಾಡ್ಕೊಂಡಿಲ್ಲಲ್ಲ ಬಟ್ಟೆ ಅಂಗಡಿಯನ್ನ ಹತ್ರ ಹೋಗಿ, ಆ ಪ್ರಶ್ನೆ ನಿಮ್ಗೆ ಬರುತ್ತೆ. ಸೊ ಅಗ್ರಿಮೆಂಟ್ ಅಂದಿದ ತಕ್ಷಣ ಅದರಲ್ಲೇ ಮತ್ತೆ ಟೈಪ್ಸ್ಗಳಿದೆ. ಎಕ್ಸ್ಪ್ರೆಸ್ ಅಗ್ರಿಮೆಂಟ್, ಇಂಪ್ಲಾಯ್ಡ್ ಅಗ್ರಿಮೆಂಟ್, ಈ ರೀತಿ ಬರುತ್ತೆ. ಇಂಪ್ಲಾಯ್ಡ್ ಅಗ್ರಿಮೆಂಟ್ ಅಂದರೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ ಬಟ್ ಅದು ಮಾಡ್ಕೊಂಡ ಹಾಗೆ. ಇಲ್ಲೇನಾಗುತ್ತೆ, ಅಲ್ಲಿ ಇಬ್ರು ಮಧ್ಯದಲ್ಲೂ ವ್ಯವಹಾರ ಶುರು ಆಯಿತು, ಅಕ್ಸೆಪ್ಟ್ ಮಾಡಿದ್ರಿ, ಆಫರ್ ಕೊಟ್ಟರು, ಅಂಥ ಸಂದರ್ಭದಲ್ಲಿ ಅಗ್ರಿಮೆಂಟ್ ಅನ್ನುವಂಥ ಶುರು ಆಗುತ್ತೆ. ಸೊ ಈ ಅಗ್ರಿಮೆಂಟ್ ಏನಾದರೂ ಲೀಗಲಿ ವ್ಯಾಲಿಡ್ ಇತ್ತು ಅಂದರೆ, ಲೀಗಲಿ ಸೆಕ್ಷನ್ನು ನಮ್ಮ ಏನು ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ ವ್ಯಾಲಿಡ್ ಇತ್ತು ಅಂದರೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇಲ್ಲಿ ಏನು ನಾನು ಹೇಳಿದೆ ಒಂದು ಲೈನ್ ಸಿಂಗಲ್ಲು, ಸೊ ಇದೇ ಮೀನಿಂಗ್ನ ನೀವು ಕಾಂಟ್ರಾಕ್ಟ್ನ ಎಸೆನ್ಷಿಯಲ್ ಅಂತ ಬಂದಾಗ ಆಫರ್, ಅಕ್ಸೆಪ್ಟೆನ್ಸ್, ಕನ್ಸಿಡರೇಷನ್, ಅಗ್ರಿಮೆಂಟ್, ಲೀಗಲಿ ಬೌಂಡೆಡ್. ಡೆಫಿನೇಷನ್ ಅಂತ ಬಂದಾಗಲೂ ಅಷ್ಟೇ. ಸೊ ಇದೇ ಲೈನ್ಸ್ಗಳನ್ನು ಮತ್ತೆ ನೀವೆಲ್ಲದನ್ನು ಕ್ಲಬ್ ಮಾಡಿ ಏನಾದರೂ ಶೋ ಮಾಡ್ತಾ ಇದ್ರೆ ಅದು ಪ್ಯೂರ್ಲಿ ಕಾಂಟ್ರಾಕ್ಟಿಗಿರುವಂಥ ಒಂದು ಡೆಫಿನೇಷನ್ನು ಕೂಡ ಆಗುತ್ತೆ. ಸೊ ನಾನೇನು ನಿಮಗೆ ಸೀಕ್ವೆನ್ಸ್ ಆಗಿ ಹೇಳಿದೆ, ಇದೇ ವಿಷಯನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಕಾಂಟ್ರಾಕ್ಟ್ನ ಅಗ್ರಿಮೆಂಟ್ ಆಗಬೇಕಾದ್ರೆ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನಾನೇನು ನಿಮಗೆ ಸೀಕ್ವೆನ್ಸ್ ಸಿಕ್ಕಾಗಿ ಹೇಳಿದೆ, ಸೊ ಅದೇ ರೀತಿ ಅದು ಫಾರ್ಮ್ ಆಗುವಂಥದ್ದು ಒಂದು ಕಾಂಟ್ರಾಕ್ಟು. ಕಾಂಟ್ರಾಕ್ಟ್ನಲ್ಲಿರುವಂಥ ಡೆಫಿನೇಷನ್ಸ್ಗಳನ್ನು ಕಲಿಯುವಂಥದ್ದು. ಅಂದರೆ ಆಫರ್ ಅಂತಂದ್ರೆ ಏನು, ಆಫರ್ ಎಲ್ಲಿ ಬಂದಿತ್ತು, ಅಂಗಡಿಯವನೇನು 1000 ರೂಪೀಸ್ ಹೇಳ್ದ ಅಲ್ಲಿ ಬಂದಿತ್ತು. ನೆಕ್ಸ್ಟು ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅನ್ನುವಂಥ ವಿಷಯದ ಹತ್ರ ಬಂದಿತ್ತು. ಇಬ್ಬರು ಮಧ್ಯೆ ನಡೆಯುವಂಥ ಒಂದು ವಿಚಾರಗಳೇನಿದೆ, ಕಮ್ಯುನಿಕೇಷನ್ ಏನಿದೆ, ಅದನ್ನು ನಾವು ಕಮ್ಯುನಿಕೇಷನಲ್ಲಿ ನೋಡ್ಬೋದು. ಸಂವಹನ ಅಂತ ಕರಿತೀವಿ, ಆಯಿತಾ. ಸೊ ಇಲ್ಲಿ ಆಫರ್ ಮಾಡುವಂಥದ್ದು, ಸ್ವೀಕಾರ ಮಾಡುವಂಥದ್ದು ಅಂತ ಕನ್ನಡ ಮೀಡಿಯಮಲ್ಲಿ ಕರಿತೀವಿ. ಸೊ ಅದಾದಮೇಲೆ ನೆಕ್ಸ್ಟು ರಿವೋಕೇಶನ್, ಅಂದರೆ ಒಂದು ಸಲ ಅಕ್ಸೆಪ್ಟ್ ಮಾಡಿರುವಂಥ ವ್ಯಕ್ತಿ ಈ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಒಂದು ಸಲ ಅಕ್ಸೆಪ್ಟ್ ಮಾಡಿರುವಂಥ ವ್ಯಕ್ತಿ ನನಗೆ ಬೇಡ ಅಂತ ವಾಪಸ್ಸು ಕೂಡ ತೆಗೆದುಕೊಳ್ಬಹುದು. ಅದನ್ನು ನಾವೇನಂತ ಕರಿತೀವಿ, ರಿವೋಕೇಶನ್ ಅಂತ ಕರಿತೀವಿ. ವಾಪಸ್ ತೆಗೆದುಕೊಳ್ಳುವಂಥದ್ದು, ಹಿಂತೆಗೆದುಕೊಳ್ಳುವಿಕೆ, ಹಿಂತೆಗೆದುಕೊಳ್ಳುವಂಥದ್ದು. ನಾನು ಅಕ್ಸೆಪ್ಟ್ ಮಾಡಿರ್ತೀನಿ, ಬಿಫೋರ್ ನಾನು ಅಗ್ರಿಮೆಂಟ್ ಹೋದ್ಕಿಂತ ಮುಂಚೆ, ಬಿಫೋರ್ ನಾನು ಕಾಂಟ್ರಾಕ್ಟ್ ಮುಗಿಸ್ಕೊಂತಿಂತ ಮುಂಚೆ ಯಾವ ಟೈಮಲ್ಲಿ ನಾನು ಹಿಂತೆಗೆದುಕೊಳ್ಬಹುದು. ಆ ಹಿಂತೆಗೆದುಕೊಳ್ಬೇಕು ಅಂದರೆ ಅವಶ್ಯಕ ಅಂಶಗಳು ಏನೇನೋ ಅದರಲ್ಲಿ ಫುಲ್ಫಿಲ್ ಆಗಿರಬೇಕು. ಆಮೇಲೆ ಮತ್ತೆ ಆಫರ್ ಅಂತಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದರಲ್ಲೇ ಟೆಂಡರ್ಸ್ನ ಬಗ್ಗೆ, ಟೆಂಡರ್ಸ್ ಇಸ್ ನಥಿಂಗ್ ಬಟ್ ಆಫರ್. ಅಂದರೆ ಈ ಟೆಂಡರ್ ಕರೀತಾರೆ ಗೌರ್ಮೆಂಟ್ನವರು ಅಂತಲ್ಲ, ಆ್ಯಕ್ಚುಲ್ ಆಗಿ ಅವ್ರು ಆಫರ್ ಮಾಡ್ತಾ ಇರುವಂಥದ್ದು, ಅದರಲ್ಲಿ ಈ ಟೆಂಡರ್ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದಾದಮೇಲೆ ಕನ್ಸಿಡರೇಷನ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಕನ್ಸಿಡರೇಷನ್ ಅನ್ನುವಂಥದ್ದು ಕಾಂಟ್ರಾಕ್ಟಲ್ಲಿ ಏನಾದರೂ ಇಲ್ಲ ಅಂದರೆ ಪರಿಗಣನೆ ಅಂತೀವಿ, ಅಥವಾ ಪ್ರತಿಫಲ ಅಂತಲೂ ಕರಿತೀವಿ ಪ್ಯೂರ್ ವರ್ಡಲ್ಲಿ, ಲೀಗಲ್ ವರ್ಡಲ್ಲಿ. ಅದೇನಾದರೂ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೆ ಒಂದು ಕಾಂಟ್ರಾಕ್ಟ್ ಆಗಲ್ಲ. ಅದೇ ಕನ್ಸಿಡರೇಷನ್ ಕಾನ್ಸೆಪ್ಟಲ್ಲಿ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಥರ್ಡ್ ಪರ್ಸನ್ ಎಂಟ್ರಿ ಕೊಡಬಹುದಾ, ಥರ್ಡ್ ಪರ್ಸನ್ನ ಪಾರ್ಟ್ ಏನು ಅಂದರೆ ಕಾಂಟ್ರಾಕ್ಟ್ ಎ ಮತ್ತು ಬಿ ಯ ಮಧ್ಯದಲ್ಲಿ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಥರ್ಡ್ ಪರ್ಸನಿಗೆ ಅದರ ಒಂದು ಇಂಟ್ರೆಸ್ಟ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವನು ಎಂಟ್ರಿ ಕೊಡ್ಬೋದಾ. ತುಂಬ ಡೀಪಾಗಿ ಹೇಳಿದ್ದೀನಿ ನಾನು, ಮತ್ತೆ ಡೀಪಾಗಿ ಹೋಗಲ್ಲ. ಕ್ಲಾಸಸ್ಸಲ್ಲಿ ಒಂದೊಂದೇ ಟಾಪಿಕ್ನ ತೊಗೊಂಡು ಒಂದೊಂದು ಕ್ಲಾಸಸ್ ಮಾಡಿದ್ದೀನಿ ನಾನು, ರೆಕಾರ್ಡೆಡ್ ಆಲ್ರೆಡಿ ಸಬ್ಮಿಟ್ ಇದೆ. ಓವರ್ ಆಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ಕನ್ಸಿಡರೇಷನಿಗೆ ಇರುವಂಥ ಎಕ್ಸೆಪ್ಷನ್ಸ್ಗಳು ಏನು, ಯಾವುದು ನಾವು ಅನ್ಲಾಫುಲ್ ಕನ್ಸಿಡರೇಷನ್ ಅಂತ ಕರಿತೀವಿ, ಕಾನೂನು ಬಾಹಿರ ಪ್ರತಿಫಲ ಯಾವ್ದ್ಯಾವುದು. ಆಮೇಲೆ ಈ ಕಾಂಟ್ರಾಕ್ಟ್ನ ಬಗ್ಗೆ, ಈ ಕಾಂಟ್ರಾಕ್ಟ್ ಅಂತಂದ್ರೆ ನಾವು ಜನರಲಿ ನೋಡ್ತೀವಲ್ವಾ, ಫ್ಲಿಪ್ಕಾರ್ಟ್, ಅಮೆಝಾನ್, ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನಾವು ಕಾಂಟ್ರಾಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓಕೆ ಕೊಟ್ಟು ಅಪ್ಲೈ ಮಾಡ್ತೀವಿ. ಈ ಉದಾಹರಣೆ ಹೇಳಬೇಕು ಅಂತಂದ್ರೆ ನಿಮ್ಮ ಮಧ್ಯದಲ್ಲಿರುವಂಥದ್ದು ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ನಾವೆಲ್ಲೂ ಕೂಡ ಸೈನ್ ಮಾಡಲಿಲ್ಲ, ಪೇಪರಿಗೆ ನೀವು ಸೈನ್ ಮಾಡಲಿಲ್ಲ, ನಾನು ಸೈನ್ ಮಾಡಲಿಲ್ಲ, ಬಟ್ ಆದರೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಅಥವಾ ನೀವು ಎಂಟ್ರಿ ಕೊಡಬೇಕಾದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಕ್ಲಿಕ್ ಮಾಡಿ ಎಂಟ್ರಿ ಕೊಟ್ಟಿರ್ತೀರ. ಸೊ ಅಲ್ಲಿಗೆ ನಾವೊಂದು ಕಾಂಟ್ರಾಕ್ಟಿಗೆ ಎಂಟ್ರಿ ಕೊಡ್ತೀವಿ. ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಮೋಡ್ಸಲ್ಲಿ ಆಗುವಂಥ ಕಾಂಟ್ರಾಕ್ಟ್ಗಳು ಈ ಕಾಂಟ್ರಾಕ್ಟ್. ಇದು ಫಸ್ಟ್ ಯೂನಿಟ್ ಮಾತಾಡುತ್ತೆ. ಓಕೆ, ಈಗ ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟಿಂದ ತುಂಬ ಸಿಂಪಲಾಗಿ ಹೋಗ್ತಾ ಹೋಗೋಣ. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ, ಕಾಂಟ್ರಾಕ್ಟ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಮಾತಾಡುತ್ತೆ. ಸೆಕೆಂಡ್ ಯೂನಿಟ್ ಪ್ಯೂರ್ಲಿ ಕಾಂಟ್ರಾಕ್ಟ್ನ ಮಾಡ್ಕೊಳ್ತಿರ್ಬೇಕಾದ್ರೆ ಏನೇನು ಕೆಪಾಸಿಟಿ ಇರಬೇಕು, ಏನೇನು ಒಂದು ಸಾಮರ್ಥ್ಯ ಇರಬೇಕು ಅಂತ ಮಾತಾಡುತ್ತೆ ಅಂತ ನಾನು ಹೇಳಿದ್ದೆ. ಈಗ ನಿಮ್ಮ ಸಿಲೆಬಸ್ ಕಾಪಿ ನೋಡಿದಾಗ ಸಾಮರ್ಥ್ಯದಲ್ಲಿ 3 ರೀತಿಯಾದಂಥ ಸಾಮರ್ಥ್ಯಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನಂಬರ್ 1 ಹೇಳ್ತಾ ಇದ್ದಾರೆ, ಅವನು ಮೇಜರ್ ಆಗಿರಬೇಕು, ಮೈನರ್ ಆಗಿರಬಾರ್ದು ಅಂತ. ಅಂದರೆ ಚಿಕ್ಕವನಾಗಿರಬಾರ್ದು, ಬಿಲೋ 18 ಇಯರ್ಸ್ ಆಗಿರಬಾರ್ದು. ಇಫ್ ಇನ್ ಕೇಸ್ ಆಗಿದ್ರೆ ಅದರ ಪರಿಣಾಮಗಳು ಏನೇನಾಗಿರುತ್ತೆ, ಈ ರೀತಿ ಒಂದು ಹೇಳ್ತಾ ಇದ್ದಾರೆ. ಎರಡನೇದು ಹೇಳ್ತಾ ಇದ್ದಾರೆ, ಅನ್ಸೌಂಡ್ ಮೈಂಡ್ ಆಗಿರಬಾರ್ದು ಅಂತ. ಎರಡನೇದು ಅವರ ಹೇಳುವಂಥ ಪ್ರಕಾರ ಅನ್ಸೌಂಡ್ ಮೈಂಡ್ ಆಗಿರಬಾರ್ದು. ಅನ್ಸೌಂಡ್ ಮೈಂಡ್ ಅಂತಂದರೆ
ಅಸ್ವಸ್ಥ ಮನಸ್ಸಿನ ವ್ಯಕ್ತಿಗಳು, ನಥಿಂಗ್ ಬಟ್ ಹುಚ್ಚರು ಇರ್ತಾರಲ್ವಾ. ಅಂದರೆ ಹುಚ್ಚರೇ ಆಗಿರ್ಬೇಕಂತಿಲ್ಲ, ಕೆಲವರು ಮೆಂಟಲಿ ಅಷ್ಟು ಗ್ರೌತ್ ಆಗಿರೋದಿಲ್ಲ. ಮೆಂಟಲಿ ಮೀನ್ಸ್ ಮೆಚೂರಿಟಿ ಗಿಚೂರಿಟಿ ಇದು ಈ ರೀತಿ ಎಲ್ಲ ಬರಲ್ಲ. ಸೊ ಅವ್ರಿಗೆ ಅರ್ಥ ಆಗಲ್ಲ, ಏಜ್ ಎಷ್ಟೇ ಆಗಿರಲಿ ಏನೇ ಆಗಿರಲಿ ಕಾಂಟ್ರಾಕ್ಟ್ ವ್ಯವಹಾರ ಏನು ಕೂಡ ಅರ್ಥ ಆಗ್ತಿರಲ್ಲ. ಮಂದ ಬುದ್ಧಿಗಳು ಅಂತ ಕರಿತೀವಲ್ವಾ, ಆ ರೀತಿ ಅದನ್ನ ಡಿಕ್ಲೇರ್ ನಾವು ಮಾಡಲ್ಲ, ಮಂದ ಬುದ್ಧಿ ಆ ರೀತಿ ಎಲ್ಲ ಅಂತೇಳಿ. ಸೊ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಅನ್ಸೌಂಡ್ ಮೈಂಡ್, ಹುಚ್ಚ ಈ ರೀತಿ ಆಗಿರ್ಬೋದು. ಇದು ಎರಡನೇದು ಹೇಳ್ತಾ ಇದ್ದಾರೆ KSLU ಪ್ರಕಾರ ಕಲೀರಿ ಅಂತ. ಮೂರನೇದು ಹೇಳ್ತಾ ಇದ್ದಾರೆ ಡಿಸ್ಕ್ವಾಲಿಫೈಡ್ ಬೈ ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತಂದ್ರೆ ಯಾವ ಯಾವ ವ್ಯಕ್ತಿಗಳನ್ನ ಕಾನೂನಿನ ಪ್ರಕಾರನೇ ಬಾಹಿರ ಅಂತ ಹೇಳಿದ್ದಾರೆ ಅಂತ ವ್ಯಕ್ತಿಗಳು. ಅಂದ್ರೆ ಈಗ ಯಾವುದೋ ನಮ್ಮ ದೇಶದಿಂದಕ್ಕಿಂತ ಅಪೋಸಿಟ್ ದೇಶಕ್ಕೆ ಆ ದೇಶದವರು ನಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿರ್ತಾರೆ. ಆ ದೇಶದಲ್ಲಿರೋರೆಲ್ಲ ಕಾನೂನು ಬಾಹಿರ. ಸೊ ಅವ್ರು ನಮ್ಮ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಾಗ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ 3 ವಿಷಯಗಳ ಬಗ್ಗೆ ನಿಮ್ಮ ಒಂದು ಕಾಂಟ್ರಾಕ್ಟ್ ಲಾ 2ನ ಯೂನಿಟ್ ನಂಬರ್ 2ದಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಇಲ್ಲಿ ಇದೊಂದಿಷ್ಟು ಪಾರ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಪಾರ್ಟನ್ನು ಆ್ಯಡ್ ಮಾಡಿದ್ದಾರೆ ನಿಮ್ಮ ಕಾಂಟ್ರಾಕ್ಟ್ ಲಾದಲ್ಲಿ. ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲೂ ಈ ಪೋರ್ಷನು ಕೂಡ. ಬಟ್ ಕನ್ಫ್ಯೂಸ್ ಆಗುತ್ತೆ ಅನ್ನುವಂಥ ಒಂದು ವಿಷಯಕ್ಕೆ ನಾನು ಸೀಕ್ವೆನ್ಸನ್ನು ಮ್ಯಾಚ್ ಮಾಡಿದೆ. ಸ್ವಲ್ಪ ಒಂದು 10% ವೇರಿಯೇಷನ್ ಆದಾಗ ಅರ್ಥ ಮಾಡ್ಕೊಳ್ಬೋದು, ಬಟ್ 90% ಅರ್ಥ ಮಾಡ್ಕೊಂಡ್ರೆ ಇಡೀ ಸಿಲೆಬಸ್ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಏನಿದೆ, ಫ್ರೀ ಕನ್ಸೆಂಟ್ ಅಂತ ಇದೆ. ಅಂದರೆ ಏನೇ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಕಾಂಟ್ರಾಕ್ಟ್ ಯಾವಾಗಲೂ ಕೂಡ ಯಾವ ರೀತಿ ಇರಬೇಕು ಅಂತ. ಈಗ ಒಂದು ಕಾಂಟ್ರಾಕ್ಟ್ ನಾನು ನೀವು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಈಗೆಲ್ಲ ನೀವು ನಿಮ್ಮ ಇಚ್ಛೆಯಿಂದ ಬಂದಿರುವಂಥದ್ದು, ನಾವು ಯಾರೂ ಫೋರ್ಸ್ ಮಾಡಿಲ್ಲ ನಿಮ್ಮ ವಿತೌಟ್ ಕನ್ಸೆಂಟ್ ಅಂತೂ ಕರ್ಕೊಂಡು ಬಂದು ಕ್ಲಾಸಿಗೆ ಕೂರಿಸಿಲ್ಲ. ನಿಮ್ಮ ಇಚ್ಛೆಯಿಂದ ನೀವೇ ಬಂದಿರುವಂಥದ್ದು. ನಾವೇನೂ ಕೂಡ ಅಂಡು ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಮಿಸ್ರೆಪ್ರೆಸೆಂಟ್ ಮಾಡುವಂಥದ್ದು ಈ ರೀತಿಯಾದ ಏನೂ ಮಾಡಿಲ್ಲ. ನೀವು ಕ್ಲಾಸಸ್ಗಳು ನೋಡಿದ್ರಿ, ಇಷ್ಟ ಆಯಿತು, ಕಂಟಿನ್ಯೂ ಎಲ್ಲ ಕ್ಲಾಸಸ್ ಕೇಳೋಣ ಅಂತ ಇನ್ನಾದ್ರಿ ಕೇಳ್ತಾ ಇದ್ದ. ಇದೇ ರೀತಿ ಪ್ರತಿ ಕಾಂಟ್ಯಾಕ್ಟ್ ಇರಬೇಕು. ಸೊ ಆ ವಿಷಯಗಳೇ ಇಲ್ಲಿ ಮಾತಾಡುತ್ತೆ. ಸೆಕ್ಷನ್ 14, 15, 16, 17 ಈ ರೀತಿ ಕಂಟಿನ್ಯೂಸ್ ಆಗಿ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872ದಲ್ಲಿ ಈ ವಿಷಯಗಳನ್ನ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನೀವು ಕೊಡುವಂಥ ಕನ್ಸೆಂಟ್ ಅಥವಾ ನೀವು ಕೊಡುವಂಥ ಸಮ್ಮತಿ, ನೀವು ಕೊಡುವಂಥ ಒಪ್ಪಿಗೆ ಅದು ಫ್ರೀ ಆಗಿರಬೇಕು. ಯಾರೂ ಕೂಡ ನಿಮ್ಮನ್ನ ಫೋರ್ಸ್ ಮಾಡಬಾರ್ದು. ಆ ವಿಷಯದ ಬಗ್ಗೆ ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅದ್ರ ಎಸೆನ್ಷಿಯಲ್ಸ್ ಏನು, ಎಕ್ಸ್ಪ್ಲನೇಷನು ಎಲ್ಲದೂ ಕೂಡ. ಸೊ ಅದಾದಮೇಲೆ ಮಿಸ್ರೆಪ್ರೆಸೆಂಟೇಷನ್, ಬೇರೆ ಯಾರೋ ಮಾಡುವಂಥ ಕಾಂಟ್ರಾಕ್ಟನ್ನು ಬೇರೆ ಯಾರ್ದೋ ಹೆಸರುಗಳನ್ನು ತೋರಿಸ್ಬಿಟ್ಟು ಮೋಸ ಮಾಡುವಂಥದ್ದು, ಅಥವಾ ಫೋರ್ಸಬಲಿ ಕೋರಿಷನ್ ಮಾಡುವಂಥದ್ದು, ಅಂಡು ಇನ್ಫ್ಲುಯೆನ್ಸ್ ಮಾಡುವಂಥದ್ದು. ಸೊ ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬರುತ್ತೆ ಫ್ರಾಡ್ ಮಿಸ್ಟೇಕ್ ಅಂತ. ಸಾರಿ, ಇದಕ್ಕೆಲ್ಲ ಕಾಮ ಬರಬೇಕಿಲ್ಲಿ. ಇದು 5 ಥರದಾದಂಥದ್ದು. ಅಂಡು ಇನ್ಫ್ಲುಯೆನ್ಸ್ ಅಂತಂದರೆ ಬೇರೆ, ಮಿಸ್ರೆಪ್ರೆಸೆಂಟೇಷನ್ ಅಂತಂದರೆ ಬೇರೆ, ಕೋರಿಷನ್ ಅಂತಂದರೆ ಬೇರೆ, ಕನ್ಸೆಂಟ್ ಅಂತಂದರೆ ಬೇರೆ, ಫ್ರಾಡ್ ಅಂತ ಬೇರೆ, ಮಿಸ್ಟೇಕ್ ಅನ್ನುವಂಥದ್ದು ಬೇರೆ. ಎಲ್ಲ ಡಿಫ್ರೆಂಟ್ ವರ್ಡ್ಸ್ಗಳು, ಕಾಮ ಬರಬೇಕು ಮಿಡ್ಲಲ್ಲಿ. ಟೋಟಲ್ ಆಗಿ 5ರಿಂದ 6 ವರ್ಡ್ಸ್ಗಳೇನು ಹೇಳಿದೆ. ಸೊ ಈ ರೀತಿಯಾಗಿರುವಂಥ ಕಾಂಟ್ರಾಕ್ಟ್ಸ್ಗಳನ್ನು ನಾವು ವಾಯ್ಡ್ ಕಾಂಟ್ರಾಕ್ಟ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ. ವಾಯ್ಡ್ ಮೀನ್ಸ್ ಆ ಕಾಂಟ್ರಾಕ್ಟ್ಗಳು ಶೂನ್ಯ ಅಂತ, ಆ ಕಾಂಟ್ರಾಕ್ಟ್ಗಳು ಕೋರ್ಟಲ್ಲಿ ಎಂಟರ್ಟೈನ್ ಆಗೋದಿಲ್ಲ ಅಂತ. ಈ ರೀತಿಯಾಗಿ ಅದನ್ನು ನಾವು ವಿಚಾರಗಳನ್ನು ಯೂನಿಟ್ 2ದಲ್ಲಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಒಂದು ವಾಯ್ಡ್ ಕಾಂಟ್ರಾಕ್ಟ್, ಶೂನ್ಯವಾದಂಥ ಕಾಂಟ್ರಾಕ್ಟ್ಗಳು ಅಂತ ನಾವೇನಾದರೂ ಡಿಕ್ಲೇರ್ ಮಾಡಬೇಕು ಅಂದರೆ ಸೊ ಅದರಲ್ಲಿ ಏನೇನಿರಬೇಕು, ಯಾವ ಯಾವ ರೀತಿಯಾದಂಥ ವಾಯ್ಡ್ ಕಾಂಟ್ರಾಕ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ವಿಷಯನೂ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟು, ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅನ್ನುವಂಥ ಒಂದು ವಿಷಯ ಇದೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಪಾರ್ಟೆಂಟ್. ಲಾಂಗ್ ಆನ್ಸರಿಗೂ ಕೂಡ ಕೇಳಿದ್ದಾರೆ, ಬಟ್ ಲಾಸ್ಟಿಗಿದೆ ಅಂತ ಮಿಸ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಒಂದು ರೀತಿ ಯಾವ ರೀತಿ ಅಂದರೆ ಅನಿಶ್ಚಿತ ಒಪ್ಪಂದ ಅಂತ ಹೇಳ್ಬೋದು. ಉದಾಹರಣೆಗೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇನ್ಶೂರೆನ್ಸ್ ಕಾಂಟ್ರಾಕ್ಟಲ್ಲಿ ನಿಮಗೇನು ಈಗ ದುಡ್ಡು ಬಂದೇ ಬರುತ್ತೆ ಅನ್ನೋವಂಥದ್ದಿಲ್ಲ. ನೀವು ಇನ್ಶೂರೆನ್ಸ್ ಮಾಡ್ಸೋದು ಏನಕ್ಕೆ? ಉದಾಹರಣೆಗೆ ತೊಗೊಳ್ತೇನೆ ನಾನು. ಹೆಲ್ತ್ ಇನ್ಶೂರೆನ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಬೇರೆ ಈ ಕ್ರಾಪ್ ಅವು ಇವೆಲ್ಲ ಇನ್ಶೂರೆನ್ಸ್ಗಿಂತ ಹೆಲ್ತ್ ಇನ್ಶೂರೆನ್ಸ್ ಎಲ್ರಿಗೂ ಗೊತ್ತಿರುತ್ತೆ. ನೀವೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಾ. ಏನಕ್ಕೆ ಮಾಡಿಸ್ತೀರಾ ಹೆಲ್ತ್ ಇನ್ಶೂರೆನ್ಸು? ಇಫ್ ಇನ್ ಕೇಸ್ ನನ್ನ ಆರೋಗ್ಯ ಏನಾದರೂ ಕೆಟ್ಟೋದಲ್ಲಿ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಲ್ಲಿ, ಅಂಥ ಟೈಮಲ್ಲಿ ನನ್ನ ಖರ್ಚು ವೆಚ್ಚಗಳನ್ನು ನೀನು ಭರಿಸ್ಬೇಕಾಗತ್ತೆ ಅಂತ ಒಂದು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಏನು ಮಾಡ್ತೀರಾ, ಎಂಟ್ರಿ ಕೊಡ್ತೀರಾ ಕಾಂಟ್ರಾಕ್ಟಿಗೆ, ಹೆಲ್ತ್ ಇನ್ಶೂರೆನ್ಸ್ಗೆ. ಸೊ ಇಲ್ಲಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಏನಂದರೆ ಸಿಚುವೇಶನು ಆ್ಯಕ್ಚುಲಿ ಕಾಸ್ ಆಫ್ ಆ್ಯಕ್ಷನ್ನು, ಕಾಸ್ ಏನು ಅಂದರೆ ನಿಮಗಲ್ಲಿ ಸಮಸ್ಯೆ ಆಗಿರಬೇಕು. ನಿಮಗಲ್ಲಿ ಎಂಥ ಸಮಸ್ಯೆ ಆಗಬೇಕು ಅಂದರೆ ನೀವಲ್ಲಿ ಹುಷಾರಿಲ್ಲದೆ ಇರಬೇಕು, ಆರಾಮಿಲ್ಲದೆ ಇರಬೇಕು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಆ ಕಾಂಟ್ರಾಕ್ಟ್ ಎಂಟ್ರಿ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಯಾವ ಒಂದು ಕಾಂಟ್ರಾಕ್ಟು ಇವೆಂಟ್ ಬೇಸ್ ಮೇಲೆ ಇರುತ್ತೆ, ಯಾವ ಒಂದು ಕಾಂಟ್ರಾಕ್ಟು ಫ್ಯೂಚರ್ ಬೇಸ್ ಮೇಲೆ ಇರುತ್ತೆ,
ಆ ಕಾಂಟ್ರಾಕ್ಟ್ಗಳನ್ನ ಕಾಂಟಿಜೆಂಟ್ ಕಾಂಟ್ರಾಕ್ಟ್ಸ್ಗಳಂತ ಕರಿತೀವಿ. ಅದು ಸೆಕ್ಷನ್ಸ್ಗಳಿದೆ, 32 ಸೆಕ್ಷನ್ಸ್ಗಳೆಲ್ಲ ಇದೆ. ಸೊ ಆ ಸೆಕ್ಷನ್ಸ್ಗಳ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಪ್ರತಿಯೊಂದು ಸೆಕ್ಷನ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ನಾನು ಯೂನಿಟ್ 3ಗೆ ಬಂದಾಗ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಯೂನಿಟ್ 3ಅಲ್ಲಿ ಬೇಸಿಕಲಿ ಕಾಂಟ್ರಾಕ್ಟ್ ಮುರಿದು ಹೋಗೋದ್ರ ಬಗ್ಗೆ ನಾವು ಕಲಿತೀವಿ ಅಂತ. ಸೊ ಇಲ್ಲೇನು ಆಲ್ರೆಡಿ ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ಕೂಡ ನಾವು ನೋಡಿದಾಗ ಯೂನಿಟ್ 3ಅಲ್ಲಿ ಕಂಪ್ಲೀಟಾಗಿ ನೀವು ನೋಡುವಂಥದ್ದು ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲೂ ಕೂಡ ಯಾವ ಯಾವ ಒಂದು ಮೋಡ್ಸ್ನಲ್ಲಿ ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಕೇಳ್ತಾರೆ. ಸಿಲೆಬಸ್ ಕಾಪಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದಾರೆ, ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕೆಳಗಡೆ ಇರುವಂಥ ಒಂದು ಏನಿದೆ ಸಿಚುವೇಶನು, ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್, ಫ್ರಸ್ಟ್ರೇಷನ್ ಆ್ಯಂಡ್ ಬ್ರೀಚ್, ಆಂಟಿಸಿಪೇಟರಿ ಬ್ರೀಚ್ ಇವೆಲ್ಲ ಏನಿದೆ. ಸೊ ಇದ್ರ ಪ್ರಕಾರ ನಾವು ನೋಡಿದಾಗ ಫಸ್ಟ್ ಏನು ಸಿಲೆಬಸ್ ಕಾಪಿಯಲ್ಲಿ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಆ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಏನಿದೆ, ಸೊ 3 ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು, ಕಾಂಟ್ರಾಕ್ಟ್ ಯಾವಾಗ ಯಾವಾಗ ಕ್ಲೋಸ್ ಆಗ್ಬೋದು. ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಂಟ್ರಾಕ್ಟ್ ಕ್ಲೋಸ್ ಆಗುವಂಥ ಸಿಚುವೇಶನ್ನು, ಮೊದಲನೇದು ಬಂದ್ಬಿಟ್ಟು ಏನು ಡೀಲ್ ಮಾಡ್ಕೊಂಡಿದ್ವಿ ಅದು ಕ್ಲೋಸ್ ಆದಾಗ. ಈಗ ನಿಮ್ಮ ಮಧ್ಯದಲ್ಲಿ ಒಂದು ಡೀಲ್ ಆಗಿದೆ, ನೀವು ಒಂದಿಷ್ಟು ದುಡ್ಡು ಕೊಡ್ತೀರಾ, ನನಗೆ ಫೀಸ್ ಪೇ ಮಾಡ್ತೀರಾ. ಆ ಫೀಸಿಗೆ ನಾನು ಕೊಟ್ಟಿರೋ ಕಮಿಟ್ಮೆಂಟ್ ಪ್ರಕಾರ ರೆಕಾರ್ಡೆಡ್ ಕ್ಲಾಸ್ ಕೊಡ್ತೀನಿ, ನೋಟ್ಸ್ ಕೊಡ್ತೀನಿ, ಕನ್ಸಲ್ಟೆನ್ಸಿ ಕೊಡ್ತೀನಿ, ಡೌಟ್ ಬಂದರೆ ಏನಾದರೂ ಸಾಲ್ವ್ ಮಾಡ್ತೀನಿ, ಆನ್ಲೈನ್ ಕ್ಲಾಸಸ್ಗಳು ತೊಗೊಳ್ತೀನಿ, ನೀವು ಕಂಪ್ಲೀಟ್ ಸೆಮ್ ಮುಗಿಸೋ ತನಕ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಒನ್ಸ್ ನಿಮ್ಮದು ಸೆಮಿಸ್ಟ್ರ್ ಮುಗ್ದೋದ್ಮೇಲೆ ಆ್ಯಸ್ ಪರ್ ಅಗ್ರಿಮೆಂಟ್ ಪ್ರಕಾರ, ನಮ್ದು ಈ ಕಾಂಟ್ರಾಕ್ಟ್ ಅಲ್ವಾ, ಆ್ಯಸ್ ಪರ್ ಅಗ್ರಿಮೆಂಟ್ ಪ್ರಕಾರ ನಿಮ್ಮದು ಕಾಂಟ್ರಾಕ್ಟ್ ಮುಗ್ದೋಗುತ್ತೆ, ಅಂದರೆ ಡಿಸ್ಚಾರ್ಜ್ ಆಗುತ್ತೆ. ಹೊರಗೆ ಬರ್ತೀವಿ ನಾವು, ನೀವು ಕಾಂಟ್ರಾಕ್ಟಿಂದ ಹೊರಗೆ ಬರ್ತೀವಿ. ನಾನು ಮತ್ತೆ ಹೊಸ ಸ್ಟೂಡೆಂಟ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ತೇನೆ, ಮತ್ತೆ ನೀವು ಫರ್ದರ್ ಬೇರೆ ಬೇರೆ ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ, ನೆಕ್ಸ್ಟ್ ಸೆಮ್ ಕ್ಯಾರಿ ಮಾಡ್ತೀರಾ ಅಂದರೆ ಮತ್ತೆ ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ. ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳು. ಹೇಗೆ ಕಾಂಟ್ರಾಕ್ಟ್ ಮುರಿದು ಹೋಗುತ್ತೆ, ಮುಗಿಯುತ್ತೆ, ಅದು ಯೂನಿಟ್ 3 ಮಾತಾಡುತ್ತೆ. ಸ್ಪೆಷಲಿ ಮೇಲ್ಗಡೆ ಇರುವಂಥ ಒಂದು 2 ಲೈನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಅಂತ. ಸೊ ಮೊದಲನೇದಾಗಿ ಅಗ್ರಿಮೆಂಟು ಏನೇನು ಮಾಡ್ಕೊಂಡಿದ್ವಿ ನೀವು ಆ್ಯಸ್ ಪರ್ ಅಗ್ರಿಮೆಂಟ್ ಪ್ರಕಾರ, ಆ್ಯಸ್ ಪರ್ ಒಪ್ಪಂದದ ಪ್ರಕಾರ ಮುಗಿದು ಹೋದಾಗ ಕಾಂಟ್ರಾಕ್ಟ್ ಮುಗಿದು ಹೋಯಿತು ಅಂತ. ಸೊ ಅದು ಒಂದು ರೀತಿ ಆಗಿರ್ಬೋದು. ಸೊ ಎರಡನೇ ರೀತಿ ಆಪರೇಷನ್ ಬೈ ಲಾ, ಅಂದರೆ ಕೆಲವೊಂದು ಕಾಂಟ್ರಾಕ್ಟ್ಗಳು ಕಾನೂನಿನ ಪ್ರಕಾರನೇ ಬಂದ್ ಮಾಡಿಸಿದಾಗ. ಸರ್ ಇದು ಯಾವ ರೀತಿ ಅಂತ ನೀವೇನಾದರೂ ಕೇಳಿದಾಗ ಉದಾಹರಣೆ ಹೇಳ್ತೇನೆ ನಾನು. ಒಂದು ಉದಾಹರಣೆಯಾಗಿ ಈ ರೀತಿ ತಗೋಣ. ಈಗ ಇಲ್ಲೀಗಲ್ ಆಗಿ ಸ್ಪೆಷಲಿ ವೆಪನ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ವಿತೌಟ್ ಲೈಸೆನ್ಸ್ ರಾಂಗ್. ನನ್ನ ಮತ್ತು ನಿಮ್ಮ ಮಧ್ಯದಲ್ಲಿ ವೆಪನ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋಣ ಅಂತ ಒಂದು ಕಾಂಟ್ರಾಕ್ಟ್ ಆಗಿದೆ, ಆದರೆ ಲಾನ ಪ್ರಕಾರ ಅದು ರಾಂಗ್. ಸೊ ಅಂಥ ಸಂದರ್ಭದಲ್ಲೂ ಕೂಡ ಆ ಕಾಂಟ್ರಾಕ್ಟ್ ಆಟೋಮೆಟಿಕಲಿ ಡಿಸ್ಚಾರ್ಜ್ ಆಗಿ ಹೋಗುತ್ತೆ, ಆಟೋಮೆಟಿಕಲಿ ರಿಮೂವ್ ಆಗಿ ಹೋಗುತ್ತೆ. ಸೊ ಇದೊಂದು. ನೆಕ್ಸ್ಟ್ ಇನ್ನೊಂದು ಸಿಚುವೇಶನಲ್ಲಿ ಯಾವಾಗ ಆಗ್ಬೋದು ಅಂತಂದರೆ ಫ್ರಸ್ಟ್ರೇಷನ್ ಅಂತ ಇದೆ. ಫ್ರಸ್ಟ್ರೇಷನ್ ಅನ್ನುವಂಥದ್ದು ಯಾವಾಗ ಅಂತಂದರೆ, ಒಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಸಿಲೆಬಸ್ ಕಾಪಿಯಲ್ಲಿ, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ. ಅದಕ್ಕೊಂದು ಉದಾಹರಣೆ ಯಾವ ರೀತಿ ಅಂತಂದರೆ, ಈಗ ಒಂದು ಮದುವೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಈಗ ನಾನು ಓನರ್, ಯಾವುದ್ರ ಓನರು, ಛತ್ರದ ಓನರ್, ಅಂದರೆ ಮ್ಯಾರೇಜ್ ಫಂಕ್ಷನ್ ಹಾಲ್ ಓನರ್ ನಾನು. ನೀವು ಈಗ ನನ್ನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅಣ್ಣ ತಮ್ಮ ನಂದು ಯಾರ್ದೋ ಮದುವೆ ಇದೆ, ಮಕ್ಕಳದು ಯಾರ್ದೋ ಮದುವೆ ಇದೆ ಅಂತ ಹೇಳಿದ್ರಿ. ಇವತ್ತು ನಾವು ಜನವರಿ 4th ಇದ್ದೀವಿ, ನೀವು ನನ್ನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ ಜನವರಿ 20ಕ್ಕೆ ಮದುವೆ ಹೇಳೋಣ ಅಂತ. ಸರಿ, ನಾನು ಹೇಳಿದೆ ಜನವರಿ 20ಕ್ಕೆ ನನ್ನ ಹತ್ರನೂ ಡೇಟ್ ಖಾಲಿ ಇತ್ತು, ಆಯಿತು ಮಾಡೋಣ ಮದುವೆ ಅಂತಲೂ ಹೇಳಿದೆ. ಆಯ್ತು, ಆ ಡೇಟಿಗೆ ನಾನು ನಿಮಗೆ ಫಂಕ್ಷನ್ ಹಾಲ್ ಕೊಡ್ತೀನಿ, ನೀವು ಮದುವೆ ಮುಗಿಸಿ ಅಂತಲೂ ಹೇಳಿದೆ. ಆದರೆ ಅಲ್ಲೇನಾಯಿತು ಅಂದರೆ, ಆ ಜಾಗದಲ್ಲಿ ನನ್ನ ಒಂದು ಛತ್ರ ಇರುವಂಥ ಜಾಗದಲ್ಲಿ, ಮ್ಯಾರೇಜ್ ಫಂಕ್ಷನ್ ಹಾಲ್ ಇರುವಂಥ ಜಾಗದಲ್ಲಿ ನಮ್ಮಿಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಆಗೋಯ್ತು. ನಾನು ಒಂದು 2 ಲಕ್ಷ ರೂಪಾಯಿ ದುಡ್ಡು ತೊಗೊಂಡೆ, ಎಲ್ಲ ಕಾಂಟ್ರಾಕ್ಟ್ ಆಗೋಯ್ತು. ಬಟ್ ಮ್ಯಾರೇಜ್ ಆಗುವಂಥ ಜಾಗದಲ್ಲಿ ಆ ಜಾಗದಲ್ಲಿ ಏನಾಯಿತು ಅಂತಂದರೆ, ಬೆಂಕಿಯಿಂದನೋ ಅಥವಾ ಭೂಕಂಪ ಬಂದು ಏನೋ ಒಂದು ಆಗಿಬಿಟ್ಟು ಇಡೀ ಮ್ಯಾರೇಜ್ ಫಂಕ್ಷನ್ ಹಾಲೇ ಇಲ್ಲ. ಅಂದರೆ ಮ್ಯಾರೇಜ್ ಫಂಕ್ಷನ್ ಹಾಲೆಲ್ಲ ನೆಲ ಸಮ ಆಗಿಬಿಟ್ಟಿದೆ, ನಾನು ಕಂಪ್ಲೀಟಾಗಿ ಲಾಸ್ ಆಗಿಬಿಟ್ಟಿದ್ದೀನಿ. ನಂದು ಹತ್ತತ್ರ ಒಂದು 20-30 ಕೋಟಿ ಮ್ಯಾರೇಜ್ ಫಂಕ್ಷನ್ ಹಾಲೆಲ್ಲ ಬಿದ್ದೋಗಿದೆ. ನೀವು ನನಗೆ ಕೊಟ್ಟಿದ್ದೀರಾ ನಿಜ, 2 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ, 20ನೇ ತಾರೀಕು ನಂದಿದೆ ಮದುವೆ, ನಾನು ಕೊಡ್ತೀನಿ ಅಂತ. ಆದರೆ ಅಲ್ಲಿ ಮ್ಯಾರೇಜ್ ಫಂಕ್ಷನ್ ಹಾಲೇ ಇಲ್ಲ. ಅಂದರೆ ಪರ್ಫಾರ್ಮೆನ್ಸ್ ಮಾಡೋದು ಎಲ್ಲಿ, ನೀವು ಆಗಿದ್ದು ಎಲ್ಲಿ? ನಾ ಪರ್ಫಾರ್ಮೆನ್ಸ್ ಡೀಲ್ ಮಾಡ್ಕೊಂಡಿದ್ದು ನಾವು ನಿಮ್ಮ ಒಂದು ಮ್ಯಾರೇಜ್ ಹಾಲಲ್ಲಿ ಮದುವೆ ಮಾಡ್ತೀವಿ ಅಂತ. ಆದರೆ ಅಲ್ಲಿ ಮ್ಯಾರೇಜ್ ಹಾಲೇ ಇಲ್ಲ. ಮ್ಯಾರೇಜ್ ಹಾಲೇ ಯಾವುದೋ ಒಂದು ಇನ್ಸಿಡೆಂಟಿಂದ, ಭೂಕಂಪದಿಂದನೋ ಬೆಂಕಿ ಬಿದ್ದೋ ಏನೋ ಒಂದಾಗ ಹಾಳಾಗಿ ಹೋಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಯಾವಾಗ ಪರ್ಫಾರ್ಮೆನ್ಸನ್ನು ಮಾಡೋಕ್ಕಾಗೋದಿಲ್ವೋ
ಅಂಥ ಸಂದರ್ಭದಲ್ಲಿ ಏನಾದರೂ ಆದಾಗ ಅದನ್ನು ಡಾಕ್ಟ್ರೈನ್ ಆಫ್ ಫ್ರಸ್ಟ್ರೇಷನ್ ಅಂತ ಕರಿತೀವಿ. ಓಕೆ, ಸೊ ಹತಾಶೆ, ನಿರಾಶೆ, ಅದಕ್ಕೆ ಇನ್ನೂ ಲೀಗಲ್ ವರ್ಡ್ಸ್ಗಳಿದೆ. ಟ್ರಾನ್ಸ್ಲೇಷನ್ ಇಲ್ಲಿ ಏನು ಶೋ ಮಾಡ್ತಾ ಇದೆ ಅದು ನೋಡ್ತಾ ಇದ್ದೀರಿ ಅಷ್ಟೇ. ಸೊ ಅಲ್ಲಿನ ಒಂದು ಲೀಗಲ್ ವರ್ಡ್ಸ್ಗಳನ್ನು ನೋಡ್ತಾ ಹೋಗಿ. ಅಂದರೆ ಬೇಸಿಕಾಗಿ ಹೇಳಬೇಕು ಅಂದರೆ ಫ್ರಸ್ಟ್ರೇಷನ್ ಅಂತಂದರೆ ಅಲ್ಲಿರುವಂಥ ಒಂದು ಪರ್ಫಾರ್ಮ್ ಮಾಡುವಂಥ ಅಥವಾ ಯಾವುದ್ರಲ್ಲಿ ನಾವು ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ವಿ, ನಾವು ಯಾವುದರಲ್ಲಿ ಒಂದು ಮೇಜರ್ ಆಗಿ ಆಬ್ಜೆಕ್ಟ್ ಆಗಿ ಇಟ್ಬಿಟ್ಟು ನಾವು ಅಡ್ವಾನ್ಸ್ನ ಕೊಟ್ಟಿದ್ವಿ ಅದೇ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಡಾಕ್ಟರ್ನ ಫ್ರಸ್ಟ್ರೇಷನ್ ಬರುತ್ತೆ. ಅವಾಗಲೂ ಕೂಡ ಕಾಂಟ್ರಾಕ್ಟ್ ಬ್ರೇಕ್ ಆಗುತ್ತೆ. ಸೊ ಈಗಿಲ್ಲ, ಮ್ಯಾರೇಜ್ ಫಂಕ್ಷನ್ ಅಲ್ಲೇ ಇಲ್ಲ, ಎಲ್ಲಿ ಮಾಡ್ತೀರಾ ಮದುವೆ? ಸೊ ಅವಾಗ ಅದು ಸೆಕೆಂಡ್ರಿ. ನೀವು ನನ್ನ ಹತ್ರ ದುಡ್ಡು ಇಸ್ಕೊಳ್ಬಹುದು, ಮತ್ತೆ 1-2 ಲಕ್ಷ ನಾನು ಕೊಟ್ಟಿದ್ದೆ ಅದನ್ನು ಕೊಡಿ ಅಂತ ಕೇಳ್ಬೋದು, ಇಟ್ಸ್ ಸೆಕೆಂಡ್ರಿ. ಬಟ್ ಆದರೆ ಕಾಂಟ್ರಾಕ್ಟ್ ಅಂತ ಮುಗ್ದೋಯ್ತಲ್ಲ, ಕಾಂಟ್ರಾಕ್ಟೇ ಇಲ್ಲ, ಮುಗ್ದೋದಾಗೆ. ಸೊ ಅವಾಗಲೂ ಕೂಡ ಕಾಂಟ್ರಾಕ್ಟ್ ಮುಗ್ದೋಗ್ಬೋದು. ಆಮೇಲೆ ಈ ಕಾಂಟ್ರಾಕ್ಟ್ ಮುರಿಯುವಂಥದ್ರಲ್ಲಿ 2 ಟೈಪ್ ಇದೆ, ಆಂಟಿಸಿಪೇಟ್ರಿ ಮತ್ತು ಆ್ಯಕ್ಚುಯಲ್ ಬ್ರೀಚ್ ಅಂತ ಇದೆ. ಸೊ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅದು. ಸೊ ಈ 3 ಏನು ಕಾಂಟ್ರಾಕ್ಟ್ಸ್ಗಳು ಬ್ರೀಚ್ ಆಗುತ್ತೆ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸಮ್ಟೈಮ್ಸ್ ಯಾವುದಾದ್ರೂ ಒಂದನ್ನೇ ಟಾರ್ಗೆಟ್ ಮಾಡಿ 16 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಜಾಸ್ತಿ 16 ಮಾರ್ಕ್ಸಿಗೆ ಇರೋದ್ರಿಂದ ನಿಮಗೆ 10 ಮಾರ್ಕ್ಸಿಗೆ ಇಲ್ಲದೆ ಇರೋದ್ರಿಂದ ಮೇಜರ್ ಆಗಿ ಡೈರೆಕ್ಟಾಗಿ ಓವರ್ ಆಲ್ ಕೇಳಿಬಿಡ್ತಾರೆ. ವಾಟ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಒಂದು ಕ್ವಶನ್ ಕೇಳಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ 3 ಪಾಯಿಂಟ್ಸ್ಗಳನ್ನು ತೊಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಒಂದು ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್, ಡಿಸ್ಚಾರ್ಜ್ ಬೈ ಲಾ ಆ್ಯಂಡ್ ಫ್ರಸ್ಟ್ರೇಷನ್. ಸೊ ಈ ರೀತಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟು ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂತಂದರೆ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ವಿತ್ ರೆಸಿಪ್ರೋಕಲ್ ಪ್ರಾಮಿಸಸ್ ಅಂತ ಕೊಟ್ಟಿದ್ದಾರೆ. ಇದು ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅಂದರೆ ನಿಮ್ಮ ಒಂದು ಡೈಲಿ ಇದ್ರ ಜೊತೆ ನಾನು ಮ್ಯಾಚ್ ಮಾಡಿ ತೋರಿಸ್ತೇನೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ಏನಿದೆ, ಸೊ ಆ ಫ್ಲಿಪ್ಕಾರ್ಟ್ ಅಮೆಝಾನ್ನಲ್ಲಿ ಡೈಲಿ ನೀವೇನು ಮಾಡ್ತೀರಾ ಅಂದರೆ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಳ್ತಾ ಇರ್ತೀರಾ. ಗೋಪಾಲ್ ಸರ್ನ ರಿಮೂವ್ ಮಾಡಿ ಸರ್, ಥ್ಯಾಂಕ್ ಯು. ಸೊ ಡೈಲಿ ಏನು ಮಾಡ್ತಾ ಇರ್ತೀರಾ ಅಂದರೆ ಮೆಟೀರಿಯಲ್ಸ್ಗಳನ್ನು ನೀವು ತರಿಸ್ಕೊಳ್ತಾ ಇರ್ತೀರಾ. ಜಸ್ಟ್ ಹಾಗೆ ಇರಿ ಒಂದು ನಿಮಿಷ. ಡೈಲಿ ಮೆಟೀರಿಯಲ್ಸ್ಗಳನ್ನ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ತರಿಸ್ಕೊಳ್ತಾ ಇರ್ತೀರಾ ಕಂಟಿನ್ಯೂಸ್ ಆಗಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಟೈಮು ಮ್ಯಾಚ್ ಆಗುತ್ತೆ, ಯಾವ್ಯಾವ ಟೈಮಲ್ಲಿ ನೀವು ತರಿಸ್ಕೊಳ್ತಾ ಇದ್ದೀರಾ. ಅಂದರೆ ಈಗ ನೀವು ಶೆಡ್ಯೂಲಿಂಗ್ ಮಾಡಬೇಕಾದ್ರೆ ಶೆಡ್ಯೂಲಿಂಗ್ ಮಾಡ್ತೀರಾ, ನಾನು ಇಂಥ ಸಂದರ್ಭದಲ್ಲಿ ಇಲ್ಲ, ಇಂಥ ಸಂದರ್ಭದಲ್ಲಿ ಇದ್ದೀನಿ, ಸೊ ಈಗ ನಾನು ಮೆಟೀರಿಯಲ್ ತೊಗೊಳ್ತೀನಿ, ಇವಾಗ ನಾನು ತೊಗೊಳ್ಳಲ್ಲ ಅಂತ ನೀವೇನು ಮಾಡ್ತೀರಾ, ಶೆಡ್ಯೂಲ್ ಮಾಡ್ತಾ ಇರ್ತೀರಾ. ಸೊ ಆ ರೀತಿ ಶೆಡ್ಯೂಲ್ ಮಾಡುವಂಥ ವಿಷಯಗಳೇನಿದೆ, ಸೊ ಅದನ್ನು ನಾವು ಟೈಮ್ ಆ್ಯಂಡ್ ಪ್ಲೇಸಲ್ಲಿ ನೋಡಬಹುದು. ಟೈಮ್ ಆ್ಯಂಡ್ ಪ್ಲೇಸ್ ಅಂದಿದ ತಕ್ಷಣ ಇದು ತುಂಬ ದೊಡ್ಡ ಸಾಹಸದ ಕೆಲಸ ಅಲ್ಲ. ಯಾವ ಜಾಗದಲ್ಲಿ ನಿಮ್ಮ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ, ಯಾವ ಟೈಮಲ್ಲಿ ನಿಮ್ಮ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ, ಈ ವಿಷಯಗಳನ್ನು ಹೇಳುವಂಥ ಕಾನ್ಸೆಪ್ಟೇ ನಿಮ್ಮ ಯೂನಿಟ್ 3ಯಲ್ಲಿದೆ. ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದೇನಿದೆ. ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು ನೀವೇನು ದುಡ್ಡು ಕೊಡಬೇಕಲ್ವಾ. ಡೆಲಿವರಿ ಕೊಡೋ ಟೈಮಿಗೆ ಬಂದಾಗ ನೀವೇನು ಪಾರ್ಟ್ ಪೇಮೆಂಟ್ ಕೊಡ್ತಿರೋ, EMIದಲ್ಲಿ ಕ್ಯಾಶ್ ಪೇಮೆಂಟ್ ಕೊಡ್ತಿರೋ, ಯಾವ ರೀತಿ ಕೊಡ್ತೀರಾ ಅನ್ನುವಂಥ ಒಂದು ವಿಷಯಗಳನ್ನು ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸಲ್ಲಿ ನಾವು ನೋಡ್ತೀವಿ. ರೇಷು ಎಷ್ಟು ಒಂದು ಪ್ರಪೋರ್ಷನಲ್ ಆಗಿ ನೀವು ಪೇಮೆಂಟ್ಸ್ಗಳನ್ನು ಮಾಡ್ತೀರಾ ಅಂತ. ಇದು ಯೂನಿಟ್ 3. ಸೊ ಯೂನಿಟ್ 4 ಅಂತ ಬಂದಾಗ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯೂನಿಟ್ 4ಅಲ್ಲಿ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನುವಂಥ ವಿಷಯ ಇದೆ. ಹೇಳಿದ್ದೆ ಯೂನಿಟ್ 1, 2, 3, 4 ಸೀಕ್ವೆನ್ಸಲ್ಲಿ ಬಂದಾಗ ಮತ್ತೇನಾದ್ರು ರಿಪೀಟ್ ಮಾಡಬೇಕು ಅಂದರೆ ಯೂನಿಟ್ 1 ಬೇಸಿಕ್ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡ್ತು. ಯೂನಿಟ್ 2 ಹೇಗೆ ಕೆಪಾಸಿಟಿ, ಎಷ್ಟು ಕೆಪಾಸಿಟಿ ಇರಬೇಕು, ದೊಡ್ಡವರ, ಸಣ್ಣವರ, ಹುಚ್ಚರ ಏನು ಅಂತ ಮಾತಾಡ್ತು. ಅದ್ರ ಜೊತೆ ಫ್ರೀ ಕನ್ಸೆಂಟ್ ಅವೆಲ್ಲ ಇರಬೇಕು. ಸಮ್ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತು, ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ. ಯೂನಿಟ್ 3 ಅಂತ ಬಂದಾಗ ಕಾಂಟ್ರಾಕ್ಟ್ ಬ್ರೇಕ್ ಆಗೋದು ಹೇಗೆ, ಕಾಂಟ್ರಾಕ್ಟ್ ಎಲ್ಲೆಲ್ಲಿ ಡೆಲಿವರಿ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ, ಯಾವ ಪ್ಲೇಸಲ್ಲಿ ಆಗುತ್ತೆ, ಪೇಮೆಂಟ್ಸ್ಗಳನ್ನ ಹೇಗೆ ಮಾಡ್ತೀರಾ ಅನ್ನುವಂಥದ್ದು ಮಾತಾಡ್ತು. ಈಗ ಯೂನಿಟ್ 4 ಬಂದಾಗ ನಾನು ಆಲ್ರೆಡಿ ಹೇಳಿದ್ದೆ, ಯೂನಿಟ್ 4ಅಲ್ಲಿ ಕಾಂಟ್ರಾಕ್ಟ್ ಅನ್ನುವಂಥದ್ದು ಮುರಿದು ಹೋದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಹೇಗೆ ಕೊಡ್ತೀರಾ ಅಂತ. ಸೊ ಕಾಂಟ್ರಾಕ್ಟ್ 1ನಲ್ಲಿ ಯೂನಿಟ್ ನಂಬರ್ 4 ನಿಂತಿದೆ, ಕಂಪ್ಲೀಟ್ ಆಗಿ ಪರಿಹಾರಗಳ ಬಗ್ಗೆ ನಿಂತಿದೆ. ಸೊ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಸೊ ಅಂದರೆ ಕಾಂಟ್ರಾಕ್ಟ್ ಮುರಿದೋಗ್ಬಿಟ್ಟಿದೆ ಈಗ. ಸೊ ಯಾವ ರೀತಿಯಾದಂಥ ಪರಿಹಾರಗಳನ್ನು ಕೊಡ್ಬೋದು ಅಂತ. ಸೊ ಅದು ಮೇಜರ್ ಕ್ವಶನು ಎಕ್ಸಾಮಿಗೂ ಕೂಡ. ಸೊ ಅದನ್ನ ನೋಡ್ತಾನೆ ಇದೇ ಪರಿಹಾರಗಳು, ಡ್ಯಾಮೇಜಸ್, ಇದು ಡ್ಯಾಮೇಜ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ಕ್ಲಾಸ್ ಮಾಡ್ತಾನು ಹೇಳಿದ್ದೀನಿ, ಡಿಫ್ರೆನ್ಸ್ ಇದೆ. ಡ್ಯಾಮೇಜ್ ಮತ್ತು ಡ್ಯಾಮೇಜಸ್ಗೆ ಡಿಫ್ರೆನ್ಸ್ ಇದೆ. ಡ್ಯಾಮೇಜ್ ಅಂದರೆ ಬೇರೆ, ಡ್ಯಾಮೇಜಸ್ ಅಂದರೆ ಬೇರೆ. ಇವ್ರಿಗೆ ಕನ್ನಡ ಮೀಡಿಯಂ ಸ್ಟೂಡೆಂಟಿಗೆ ಸಮಸ್ಯೆ ಇಲ್ಲ. ಡ್ಯಾಮೇಜ್ ಅನ್ನುವಂಥ ಜಾಗದಲ್ಲಿ ಹಾನಿ ಅಂತ ಕೊಟ್ಟಿರ್ತಾರೆ, ಡ್ಯಾಮೇಜಸ್ ಅನ್ನುವಂಥ ಜಾಗದಲ್ಲಿ ಪರಿಹಾರ ಅಂತ ಕೊಟ್ಟಿರ್ತಾರೆ, ಅವ್ರಿಗೆ ಸಮಸ್ಯೆ ಇಲ್ಲ.
ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಲಾಸ್ಟಿಗೆ ಎಸ್ ಅಂತ ಏನಾದರೂ ಬರ್ತಾ ಇದೆ ಅಂದರೆ, ಡ್ಯಾಮೇಜಸ್ ಅಂತ ಬರ್ತಾ ಇದೆ ಅಂದರೆ ಅದು ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದೆ. ಬರೀ ಡ್ಯಾಮೇಜ್ ಅಂತ ಬರ್ತಾ ಇದೆ ಅಂದರೆ ಅದು ಹಾನಿಯ ಬಗ್ಗೆ ಮಾತಾಡ್ತಾ ಇದೆ. ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತ ಇದೆ. ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತಂದ್ರೆ ಅಲ್ಲಿ ಹಾನಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಪರಿಹಾರದ ಬಗ್ಗೆ ಮಾತಾಡ್ತಾ ಇದೆ. ಸೊ ಇದೇ ಪರಿಹಾರದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಡ್ಯಾಮೇಜಸ್ನ ವರ್ಡ್ನ ಮೀನಿಂಗ್ ನಿಮಗೆ ಅರ್ಥ ಆದ್ಮೇಲೆ ರಿಮೋಟ್ನೆಸ್ ಅಂತ ಇದೆ. ರಿಮೋಟ್ನೆಸ್ ಅಂದ್ರೆ ಏನು ಅಂತಂದ್ರೆ ಎಷ್ಟು ದೂರದ ಮಟ್ಟಿಗೆ ನಾವು ಪರಿಹಾರವನ್ನ ಕೊಡಬೇಕು ಅಂತ. ಉದಾಹರಣೆಗೆ ಈಗ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಬೈಕ್ ಇದೆ, ಒಂದು ಕಾರ್ ಇದೆ. ಕಾರ್ ಅವನು ಬಂದ್ಬಿಟ್ಟು ಬೈಕನಿಗೆ ಗುದ್ದಿದ, ಬೈಕ್ ಅವನು ಬಿದ್ದ, ಅವನ ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು. ಅಂತ ಸಂದರ್ಭದಲ್ಲಿ ಕಾಮನ್ ಆಗಿ ನಿಮಗೂ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಆ ಬೈಕನಿಗೆ ಏನೇನು ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ, ಅದ್ರದ್ದು ಕಾಂಪನ್ಸೇಷನು, ಇನ್ಸೂರೆನ್ಸು ಎಲ್ಲ ಕ್ಲೈಮ್ ಮಾಡ್ಕೊಳ್ಳುವಂಥದ್ದು ವ್ಯಾಲಿಡ್. ಆಮೇಲೆ ಇನ್ನೂ ಒಂದು ಸ್ವಲ್ಪ ಮುಂದುವರೆದ್ರೆ ಅವನ ದುಡಿಮೆ ಎಷ್ಟು, ಒಂದು 6 ತಿಂಗಳು, ವರ್ಷ, 2 ವರ್ಷ ಅವನಿಗೆ ಸಮಸ್ಯೆ ಆಯ್ತಾ, ಅಥವಾ 5 ವರ್ಷನೋ, ಅಥವಾ ಎಷ್ಟರ ಮಟ್ಟಿಗೆ ಹ್ಯಾಂಡಿಕ್ಯಾಪ್ ಆದ. ಸೊ ಅದ್ರ ಮೇಲೆ ಮತ್ತೆ ಅವನಿಗೆ ಏನು ಮಾಡ್ತಾರೆ ಅಂತಂದ್ರೆ ಕಾಂಪನ್ಸೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಇದು ಬೇಸಿಕ್ ಫ್ಯಾಕ್ಟ್. ಆದರೆ ಈಗ ವಿಷಯ ಬರುತ್ತೆ, ಇವರ ಹೆಂಡತಿ ಬರ್ತಾರೆ, ಯಾರೋ ಬೈಕಲ್ಲಿ ಬಿದ್ದು ಸಮಸ್ಯೆ ಆಗಿಲ್ಲ, ಹೆಂಡತಿ ಬರ್ತಾರೆ, ನನಗೂ ಕಾಂಪನ್ಸೇಷನ್ ಕೊಡಿ, ನನ್ನ ಗಂಡ ಅಲ್ವಾ, ನನ್ನ ಮನೆ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಓಕೆ, ಒಳ್ಳೆಯದು, ವ್ಯಾಲಿಡ್, ಕೊಡೋಣ. ಒಂದು ಹಂತ ಅಂದರೆ ಆಲ್ರೆಡಿ ಪ್ರಾಬ್ಲಮ್ ಆಗಿದ್ದು ಅವನಿಗೆ ಎಷ್ಟು ದೂರ ಹೋಗ್ತಾ ಇದೆ ಅಂತ ನೋಡಿ, ಆಯ್ತಾ. ಆಮೇಲೆ ಹೆಂಡತಿಯ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು, ಈ ರೀತಿ ಕಂಟಿನ್ಯೂಸ್ ಆಗಿ ಯೂಸೇ ಇಲ್ಲದೆ ಇರೋ ಹಾಗೆ, ಹೈರಾರ್ಕಿ ಇಲ್ಲದೆ ಇರೋ ಹಾಗೆ ತುಂಬ ಕಂಟಿನ್ಯೂಸ್ ಆಗಿ ಹಾಗೆ ಹೋಗ್ತಾ ಹೋದ್ರೆ, ಸೊ ಅಂಥ ಸಂದರ್ಭದಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಲಾಸಸ್ಗಳನ್ನು ಪೇ ಮಾಡಬಹುದು ಅಂತ, ಅಂದರೆ ಎಷ್ಟರ ಮಟ್ಟಿಗೆ ಅದನ್ನ ಲಾಸಸ್ಗಳನ್ನು ನಾವು ಕ್ಲಿಯರ್ ಮಾಡಬಹುದು, ಎಷ್ಟರ ಮಟ್ಟಿಗೆ ಲಾಸಸ್ಗಳನ್ನು ಪೇ ಮಾಡಬಹುದು ಅಂತಂದರೆ ಬರೇ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಮಾತ್ರ ಪೇ ಮಾಡನ್ವಾ, ಅಥವಾ ಏನಾದರೂ ಅವ್ರ ಹೆಂಡತಿ, ಮಕ್ಕಳು, ಅಳಿಯ, ಪಾಮೈದ, ಹಾಗೆ ಹಾಗೆ ದೂರದ ಮಟ್ಟಿಗೆಲ್ಲ ಬರ್ತಾನೆ ಹೋಗ್ತಾ ಇರ್ತಾರೆ. ಸೊ ಅಂತಾರೆ ಎಲ್ರಿಗೂ ಕೂಡ ಪೇ ಮಾಡ್ತಾ ಹೋಗೋಣವಾ. ಸೊ ಇಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ. ಸೊ ಆ ವಿಷಯನ ಜಡ್ಜ್ ಸಾಹೇಬ್ರು ಕಂಡುಹಿಡಿತಾರೆ. ಸೊ ಈಗೇನು ನಾವು ಪೇ ಎಲ್ಲಿವರೆಗೂ ಮಾಡಬೇಕು, ಎಲ್ಲಿವರೆಗೂ ಪೇ ಮಾಡಿದ್ರೆ ಅದು ವ್ಯಾಲಿಡ್ ಆಗಿರುತ್ತೆ ಅಂತ, ಅದನ್ನು ನಾವೇನಂತ ಕರಿತೀವಿ, ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತೀವಿ. ಅಂದ್ರೆ ಆಗಿರುವಂತ ಒಂದು ಹಾನಿಗೆ ಪರಿಹಾರನ ನಾವು ಎಷ್ಟರ ಮಟ್ಟಿಗೆ ಕೊಡ್ಬಹುದು, ಅಥವಾ ಅವನಿಗೆ ಮಾತ್ರ ಸೀಮಿತನ, ಅವನ ಹೆಂಡತಿ ಮಕ್ಳಿಗ, ಅದಕ್ಕಿಂತ ಮಕ್ಳಿಗ, ಅಥವಾ ಅವನ ಅಣ್ಣ ತಮ್ಮಂದ್ರ ಮಕ್ಳಿಗ. ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಟ್ಸ್ ಎ ಡಿಸ್ಕ್ರಿಷನರಿ ಪವರ್. ಕೋರ್ಟ್ ನೋಡುತ್ತೆ ಎಷ್ಟು ಸಮಸ್ಯೆ ಆಗಿದೆ, ಎಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಆ ಸಂದರ್ಭದಲ್ಲಿ ಆಯಾ ರೀತಿಯಾಗಿ ಅದನ್ನ ಕೊಡ್ತಾ ಹೋಗುತ್ತೆ. ಇದು ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ನೆಕ್ಸ್ಟ್ ಬರುತ್ತೆ ಅಸರ್ಟೈನ್ಮೆಂಟ್ ಆಫ್ ಡ್ಯಾಮೇಜಸ್ ಅಂತ ಬರುತ್ತೆ. ಅಂದ್ರೆ ಪರಿಹಾರಗಳನ್ನ ಕೊಡ್ತಾ ಇರಬೇಕಾದ್ರೆ ನಾವು ಯಾವ ರೀತಿ ಅದನ್ನ ಅಸರ್ಟೈನ್ ಮಾಡ್ತೀವಿ ಅಂತ, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ನಿರ್ಣಯ ಮಾಡ್ತಿರ್ಬೇಕಾದ್ರೆ ಅದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ಕೂಡ ಇದ್ರಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ಇದೆ ಕ್ವಾಸಿ ಕಾಂಟ್ರಾಕ್ಟ್ ಅಂತ. ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂದ್ರೆ ಅರೆ ಒಪ್ಪಂದಗಳು. ಇದು 100% ಒಪ್ಪಂದಗಳಲ್ಲ, ಒಂದ್ ರೀತಿಯಾಗಿ ಅರೆ ಒಪ್ಪಂದಗಳು. ಕ್ಲಾಸಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೇನೆ, ಕನ್ಫ್ಯೂಸ್ ಆಗುತ್ತೆ ಕಾಂಟ್ರಾಕ್ಟ್ ಮತ್ತೆ ಕ್ವಾಸಿ ಕಾಂಟ್ರಾಕ್ಟ್ ನಾನು ಎರಡು ಹೇಳಿದಾಗ. ಸೊ ಅದಕ್ಕೆ ನಾನು ಅದನ್ನ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ ಈಗ. ಸೊ ಲಾಸ್ಟಿಗೆ ಬರ್ತಾ ಇದ್ದೇನೆ, ಯೂನಿಟ್ 5 ಬರ್ತಾ ಇದ್ದೇನೆ ನಾನು. ಸೊ ಯೂನಿಟ್ 5ದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಯೂನಿಟ್ 1, 2, 3, 4 ಇಟ್ಸ್ ಬೇಸ್ಡ್ ಅಪಾನ್ ಕಾಂಟ್ರಾಕ್ಟ್ ಆಕ್ಟ್ 1872. ಆದರೆ ಯೂನಿಟ್ 5 ಅನ್ನುವಂಥದ್ದು ಒಂದು ಬೇರೆ ಆಕ್ಟ್ನ ಬಗ್ಗೆ ಮಾತಾಡುತ್ತೆ, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಆದರೆ ಯೂನಿಟ್ 4ಅಲ್ಲಿ ಹೇಗೆ ಪರಿಹಾರಗಳ ಬಗ್ಗೆ ನಾವು ಕಲ್ತ್ವಿ, ಯೂನಿಟ್ 4ಅಲ್ಲಿ ಹೇಗೆ ನಾವು ಸೊಲ್ಯೂಷನ್ಸ್, ರೆಮಿಡೀಸ್, ಡ್ಯಾಮೇಜಸ್ಗಳ ಬಗ್ಗೆ ನಾವು ಕಲ್ತ್ವಿ, ಅದೇ ರೀತಿ ಯೂನಿಟ್ 5ದಲ್ಲೂ ಕೂಡ ಡ್ಯಾಮೇಜಸ್ಗಳ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಆದರೆ ಸ್ಪೆಸಿಫಿಕ್ ಆಗಿರುವಂಥ ನನಗೆ ಇಂಥದ್ದೇ ವಸ್ತು ಬೇಕು, ಇಂಥದ್ದೇ ನನಗೆ ರಿಲೀಫ್ ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಅಲ್ಲೂ ಕೂಡ ಒಂದು ಎಕ್ಸಾಂಪಲ್ ಹೇಳಿದೆ. ಈಗ ನಾನೊಂದು ಮೊಬೈಲ್ ಅಂಗಡಿಯವನಿಗೆ ರಿಪೇರಿ ಮಾಡಕ್ಕೆ ಕೊಟ್ಟಿದ್ದೆ ನನ್ನ ಮೊಬೈಲ್ನ. ಅವನೇನು ಮಾಡ್ದ, 1,000 ರೂಪಾಯಿ ಚಾರ್ಜಸ್ ಆಗುತ್ತೆ ಇದು ರಿಪೇರಿ ಮಾಡೋಕ್ಕೆ ಅಂತ ನನಗೆ ಹೇಳ್ದ. ಸರಿ, ನಾನು ನಿನಗೆ 1,000 ರೂಪಾಯಿ ಕೊಡ್ತೀನಿ, ನನ್ನ ಮೊಬೈಲ್ನ ರಿಪೇರಿ ಮಾಡಿಕೊಡು ಅಂತ ಕೊಟ್ಟೆ. ನಾನು ಅವನಿಗೆ ಆಫರ್ ಮಾಡಿದ್ದೆ ನನ್ನ ಮೊಬೈಲ್ ರಿಪೇರಿ ಮಾಡು ಅಂತ. ಅದಕ್ಕೆ ಅವ್ನು ಉಲ್ಟಾ ಹೇಳ್ದ ನನಗೆ 1,000 ರೂಪಾಯಿ ಕೊಡು ಅಂತ. ನಾನು ಒಪ್ಕೊಂಡೆ, ಆಫರ್ ಆಯಿತು, ಅದಕ್ಕೆ ಅಕ್ಸೆಪ್ಟೆನ್ಸ್ ಆಯಿತು. ಸರಿ ಅಂತೇಳಿ ನನ್ನ ಒಂದು ಮೊಬೈಲ್ನ ಅವನಿಗೆ ಹ್ಯಾಂಡ್ ಓವರ್ ಮಾಡಿದೆ, ನಾನು ಬಂದೆ. ಬಟ್ ಆದರೆ ಏನೋ ಒಂದು ಸಿಚುವೇಶನ್ಸ್ಗಳಿಂದ ಸೊ ಅವನು ನನ್ನ ಮೊಬೈಲ್ನ ಹಾಳು ಮಾಡ್ದ, ಕದ್ದ, ಫ್ರಾಡ್ ಮಾಡ್ದ, ಬೇರೆಯವ್ರಿಗೆ ಮಾಡ್ದ. ಬಟ್ ನನ್ನ ಮೊಬೈಲ್ನ ಅಲ್ಲಿಲ್ಲ. ಆಮೇಲೆ ಅಲ್ಲಿ ಏನಾಯಿತು, ಕಾಂಟ್ರಾಕ್ಟ್ ಬ್ರೀಚ್ ಆಯಿತು. ಯಾವಾಗ 3rd ಯೂನಿಟಿಗೆ ಬಂದ್ವಿ, ಕಾಂಟ್ರಾಕ್ಟ್ ಬ್ರೀಚ್ ಆಯ್ತು. ಬ್ರೀಚ್ ಆದಮೇಲೆ ಈಗ ನಾನು ಕೋರ್ಟ್ ಹತ್ರ ಕೇಸ್ ಹಾಕ್ಬೋದು. ಏನಂತ, ನೋಡಿ ಸ್ವಾಮಿ, ಇಂಥ ಮೊಬೈಲ್ ಕೊಟ್ಟಿದ್ದೆ, ಇವನು ಈ ಮೊಬೈಲ್ನ ಹಾಳು ಮಾಡಿದ್ದಾನೆ, ಸೊ ಅದು ನನಗೆ ವಾಪಸ್ ಬೇಕು ಅಂತ. ಅವಾಗ ಜಡ್ಜ್ ಸಾಹೇಬ್ರ ಹತ್ರ 2 ಆಪ್ಷನ್ ಇರುತ್ತೆ. ಮೊಬೈಲಿಗೆ ಬದಲಾಗಿ ನಿನ್ನ ಮೊಬೈಲ್ ರೇಟ್ ಎಷ್ಟು ಹೇಳು ಅಷ್ಟು ದುಡ್ಡು ಕೊಡಿಸ್ತೀನಿ ಅಂತ, ಇಲ್ಲ ಅವ್ನ ಮೊಬೈಲ್ ರೇಟು ಕೂಡ ರೆಡಿ ಇಲ್ಲ ಅಂದರೆ ಅವನಿಗೆ ಜೈಲಿಗೆ ಕಳಿಸ್ತೀನಿ ಅಂತ.
ಸೊ ಇಲ್ಲ, ಇನ್ನೊಂದು ಥರ್ಡ್ ಆಪ್ಷನ್ ಇರುತ್ತೆ, ಮೊಬೈಲೇ ಬೇಕು ಅಂತ. ನೀವೇನಾದರೂ ನನಗೆ ಮೊಬೈಲೇ ಬೇಕು ಅಂತ ಕೇಳಬೇಕು ಅನ್ನುವಂಥ ಸಂದರ್ಭಗಳಿದ್ದಲ್ಲಿ ನೀವು ಯೂನಿಟ್ 5ನ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲೇ ಕೇಸ್ ಹಾಕ್ಕೊಳ್ಬೇಕು. ಜನರಲ್ ಆಗಿ ಜಡ್ಜ್ ಸಾಹೇಬ್ರು ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಓಕೆ, ನನಗೆ ಒಟ್ಟು ಪರಿಹಾರ ಬೇಕು ಅಂತ ಬಂದಾಗ ಯೂನಿಟ್ 4 ತನಕ ಕ್ಲೋಸ್ ಮಾಡ್ಕೊಳ್ತೀರಾ. ಯೂನಿಟ್ 5ಗೆ ಎಂಟ್ರಿ ಕೊಟ್ಟರೆ ನನಗಿಂಥದ್ದೇ ಬೇಕು, ನನ್ನ ಮೊಬೈಲೇ ನನಗೆ ವಾಪಸ್ ಬೇಕು ಅಂತ ಬಂದಾಗ ಯೂನಿಟ್ 5ಗೆ ಎಂಟ್ರಿ ಕೊಡಬೇಕಾಗುತ್ತೆ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸೊ ಇಷ್ಟು ಲೈವ್ ಆಗಿ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೇನೆ ನಾನು, ಅರ್ಥ ಆಗಲಿ ಅಂತ. ಇಲ್ಲಿ ನಾನು ಬರೀ ಮೊಬೈಲ್ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ವಿಚಾರಗಳು ತುಂಬ ಗ್ರೌಂಡ್ ಲೆವೆಲಲ್ಲಿ ಇರಬಾರ್ದು. ಕಾಂಟ್ರಾಕ್ಟ್ನ ಮೇಲೆ ಸಾವಿರಾರು ಕೋಟಿ ದುಡಿತಾ ಇದ್ದಾರೆ ಲಾಯರ್ಸ್ಗಳು, ಸಾವಿರಾರು ಕೋಟಿ ಮಾತಾಡ್ತಾ ಇದ್ದೀನಿ ನಾನು MNC ಲೆವೆಲಲ್ಲಿ. ಯಾಕಂದರೆ ಒಂದು ಕಂಪನಿ ಇನ್ನೊಂದು ಕಂಪ್ನಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಾನು ಜಸ್ಟ್ ನಿಮಗೆ ನಾನು ಮತ್ತೆ ಮೊಬೈಲ್ ಶಾಪ್ ಹೇಳಿದೆ, ಇದೇ ಲಾ MNC ಕಂಪ್ನೀಸ್ಗಳಿಗೂ ಅಪ್ಲೈ ಆಗೋದು, ಇದೇ ಲಾ ಸಾವಿರಾರು ಕೋಟಿ ಕಂಪ್ನೀಸ್ಗಳಿಗೂ ಅಪ್ಲೈ ಆಗೋದು, ಇದೇ ಲಾ, ಇದೇ ಕಾಂಟ್ರಾಕ್ಟ್ ಆಕ್ಟ್. ನಾನು ಹೇಳಿದಂಥ ಎಕ್ಸಾಂಪಲ್ನ ಸ್ವಲ್ಪ ಬ್ರಾಡ್ ವ್ಯೂದಲ್ಲಿ ಥಿಂಕ್ ಮಾಡಿದರೆ ನೀವು ಗೌರ್ಮೆಂಟ್, ಮಾರ್ಕೆಟ್ ಎಲ್ಲ ಕಡೆನೂ ಕೂಡ ನೀವು ಅಕ್ವೈರ್ ಮಾಡ್ತಾ ನೋಡ್ತಾ ಹೋಗ್ಬೋದು. ಸೊ ಯೂನಿಟ್ 5 ಅಂತ ಬಂದಾಗ ಏನು ಕಲಿತೀವಿ ಅಂತ ಗೊತ್ತಾಯ್ತು. ಸ್ಪೆಸಿಫಿಕ್ ಆಗಿ ಇಂಥದೇ ಬೇಕು ಅಂತ ಬಂದಾಗ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಹೆಸರು ಕೂಡ ನೀವು ನೋಡಿ ಝೂಮ್ ಮಾಡಬೇಕಿದ್ರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ ಇದೆ. ಅಂದರೆ ನಿರ್ದಿಷ್ಟ ಪರಿಹಾರ ಕಾಯ್ದೆ. ಅಂದರೆ ನನಗೆ ನಿರ್ದಿಷ್ಟವಾಗಿ ಇಂಥದ್ದೇ ಬೇಕು ಅನ್ನುವಂಥದ್ದು ನಾನು ಕೇಳ್ತಾ ಇರೋದು. ಅದರಲ್ಲಿ ಸೆಕ್ಷನ್ 9 to 16 ಓದಬೇಕಂತೆ, ಸೆಕ್ಷನ್ 21 ಓದಬೇಕು, ಸೆಕ್ಷನ್ 24, ಸೆಕ್ಷನ್ 36 to 42 ಓದಿ ಅಂತ ಹೇಳ್ತಾ ಇದೆ. ಕ್ಲಾಸಸ್ಸಲ್ಲಿ ನಾನು ಓದಿಸಿದ್ದೇನೆ. ಸೊ ಅದನ್ನು ಹೇಳ್ತಾ ಮತ್ತೆ ಅದರಲ್ಲೇ ಎಕ್ಸ್ಪ್ಲನೇಷನ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಮೂವೇಬಲ್, ಇಮ್ಮೂವೇಬಲ್ ಪ್ರಾಪರ್ಟಿ ಏನಿದೆ ಅದರ ರಿಕವರಿ ಆಫ್ ಪೊಸೆಷನ್ನ ನಾವು ರಿಕವರಿ ಮಾಡೋದ್ರ ಬಗ್ಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ. ಉದಾಹರಣೆಗೆ ನಾನು ಏನು ಹೇಳ್ತಾ ಇರೋದು ಅಂದರೆ, ಈಗ ಪ್ರಾಪರ್ಟಿಯಲ್ಲಿ 2 ಥರ ಇದೆ. ಮುಂದಿನ ಸೆಮಿಸ್ಟರ್ ಪ್ರಾಪರ್ಟಿ ಇಲ್ಲ, ನಾನೇ 100% ಕ್ಲಾಸಸ್ ಮಾಡಿದ್ದೀನಿ, ಅದ್ರಲ್ಲಿ ಬರುತ್ತೆ. ಪ್ರಾಪರ್ಟಿ ಅನ್ನುವಂಥದ್ದು ಒಂದು ಮೂವೇಬಲ್ ಪ್ರಾಪರ್ಟಿ, ಇನ್ನೊಂದು ಇಮ್ಮೂವೇಬಲ್ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟಿ ಅಂತಂದರೆ ಏನು ನಮ್ಮ ಕೈಯಲ್ಲಿ ಇದೆಯಲ್ಲ, ನಿಮ್ಮ ಕೈಯಲ್ಲಿರುವಂಥ ಫೋನ್, ಮೊಬೈಲ್, ಎನಿಥಿಂಗ್ ವಿಚ್ ಕ್ಯಾನ್ ಮೂವ್. ಅಂದರೆ ಯಾವುದೇ ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತೆ ಅಂದರೆ ಅದನ್ನು ನಾವು ಮೂವೇಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಸ್ಥಿರಾಸ್ತಿ, ಮೂವೇಬಲ್ ಪ್ರಾಪರ್ಟಿ ಅಂದರೆ ಚರಾಸ್ತಿ. ಸ್ಥಿರಾಸ್ತಿ ಯಾವುದು? ಜಮೀನು ಮೂವ್ ಮಾಡೋಕ್ಕಾಗುತ್ತಾ? ಇಲ್ಲ, ಬಟ್ ಆಸ್ತಿ ಅದು ಸ್ಥಿರವಾಗಿದೆ, ನಿಂತಿದೆ. ಇಮ್ಮೂವೇಬಲ್, ಮೂವ್ ಆಗೋದಿಲ್ಲ. ಬಿಲ್ಡಿಂಗ್ ಇಮ್ಮೂವೇಬಲ್, ಮೂವ್ ಆಗೋದಿಲ್ಲ, ನಿಂತಿದ್ದ ಜಾಗದಲ್ಲೇ ಇರುತ್ತೆ. ಗದ್ದೆ, ತೋಟ ಎಲ್ಲದೂ ಕೂಡ ಇಮ್ಮೂವೇಬಲ್ ಪ್ರಾಪರ್ಟಿ. ಯಾವ ಒಂದು ಪ್ರಾಪರ್ಟಿ ಮೂವ್ ಮಾಡಕ್ಕೆ ಬರೋಲ್ಲ ಅದನ್ನ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಈ ರೀತಿಯಾಗಿರುವಂಥ ಮೂವೇಬಲ್ ಪ್ರಾಪರ್ಟಿ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಎರಡರದ್ದು ಕೂಡ ಪೊಸೆಷನ್ ಯಾರಾದರೂ ತಗೊಂಡಾಗ, ಸ್ವಾಧೀನ ಯಾರಾದರೂ ತಗೊಂಡಾಗ, ಸೊ ಅಂಥ ಸಂದರ್ಭದಲ್ಲಿ ನನ್ನ ಪ್ರಾಪರ್ಟಿನೇ ನನಗೆ ಬೇಕು, ಪ್ರಾಪರ್ಟಿಯ ಬದಲಿಗೆ ನನಗೆ ದುಡ್ಡು ಬೇಡ, ಬೇರೆ ಏನೂ ಬೇಡ, ಆ ರೀತಿಯಾಗಿ ನೀವು ಕೇಸಸ್ಗಳನ್ನು ಹಾಕ್ಕೊಳ್ಬೋದು. ಸೊ ನಮ್ಮ ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಹೇಳ್ತಾರೆ, ಸೊ ಯಾರು ತುಂಬ ಚೆನ್ನಾಗಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಓದಿರ್ತಾರೆ, ಬೇಸಿಕಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರುವಂಥದ್ದು, ಅವ್ರು ತುಂಬ ಚೆನ್ನಾಗಿ ಡಿಫೆನ್ಸ್ ತಗೊಳ್ತಾರೆ ಕೋರ್ಟಲ್ಲಿ. ನನಗೆ ಇಂಥದ್ದೇ ಬೇಕು ಅಂಡರ್ ದಿಸ್ ಸೆಕ್ಷನ್ ಅಂತ ಕ್ಲಿಯರಾಗಿ ಹೇಳ್ತಾರೆ. ಸೊ ನೀವು ತುಂಬ ದೂರದ ವಿಷಯ, ಇನ್ನು 2-2.5 ವರ್ಷ ಜರ್ನಿ ಇದೆ ನಿಮ್ಮದು ನಮ್ಮ ಜೊತೆ. ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಹೇಳಿದ್ದು ಒಂದು ವಿಷಯ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಯಾವ ಒಂದು ಪ್ರಾಪರ್ಟಿನ ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಗ್ರಾಂಟ್ ಮಾಡಬಹುದು, ಅಂದರೆ ಯಾವ ಒಂದು ವಿಷಯನ ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕೇಳಬಹುದು, ಯಾವ ಒಂದು ವಿಷಯನ ನಾವು ಕೇಳಕ್ಕೆ ಬರೋದಿಲ್ಲ ಅನ್ನುವಂಥ ವಿಷಯನ ಇಲ್ಲಿ ಕಲಿತಾ ಹೋಗ್ತೀರಾ. ನೀವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ನನಗಿದೆ, ಕಾನೂನು ಬರೆದಿಟ್ಟಿದ್ದಾರೆ ಅಂತ ಏನು ಬೇಕಾದನ್ನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕೇಳಕ್ಕೆ ಬರೋದಿಲ್ಲ, ರೆಸ್ಟ್ರಿಕ್ಷನ್ಸ್ಗಳಿದೆ. ಇಂಥ ವಿಷಯ ಕೇಳ್ಬೋದು, ಇಂಥ ವಿಷಯ ಕೇಳಕ್ಕೆ ಬರಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಯಾರ ವಿರುದ್ಧ ನೀವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಕೇಳಬಹುದು, ಯಾರ ಎಗೇನೆಸ್ಟ್ ಆಗಿ ನೀವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟನ್ನು ಕೇಳಬಹುದು, ಯಾರ ವಿರುದ್ಧ ಕೇಳಬಹುದು ಅನ್ನುವಂಥ ವಿಷಯನೂ ಕೂಡ ಅದರಲ್ಲಿ ಕಲಿತಾ ಹೋಗ್ತೀರಾ. ಸೊ ಅದಾದಮೇಲೆ ಕೋರ್ಟ್ನ ಡಿಸ್ಕ್ರಿಷನರಿ ಪವರ್ ಏನಿದೆ ಗ್ರಾಂಟ್ ಮಾಡಲಿಕ್ಕೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅನ್ನುವಂಥದ್ದನ್ನ ಓದ್ತೀರಾ. ಆಮೇಲೆ ಹೇಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಹಾಕ್ಕೊಂಡಿರುವಂಥ ಕೇಸ್ನ ನೀವು ವಾಪಸ್ ತೆಗೆದುಕೊಳ್ಬಹುದು, ತಿದ್ದುಪಡಿ ಬ್ಯಾಕ್ ಹೇಗೆ ತೆಗೆದುಕೊಳ್ಬಹುದು, ರದ್ದು ಹೇಗೆ ಮಾಡ್ಬೋದು ಅನ್ನುವಂಥದ್ದು ಓದ್ತೀರಾ. ಹೇಗೆ ಡಿಕ್ರೀಸ್ಗಳನ್ನು ಪಾಸ್ ಮಾಡ್ತಾರೆ, ಹೇಗೆ ಜಡ್ಮೆಂಟ್ಸ್ಗಳು ಪಾಸ್ ಮಾಡ್ತಾರೆ ಅನ್ನುವಂಥದ್ದು ನೋಡ್ತೀರಾ. ಪ್ರಿವೆಂಟಿವ್ ರಿಲೀಫ್ಗಳ ಬಗ್ಗೆ ಓದ್ತೀರಾ. ಇಂಜಂಕ್ಷನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಯಾರು ಒಂದು ಸ್ವಲ್ಪ ಕೋರ್ಟಲ್ಲಿ ವಿಚಾರಗಳು ವ್ಯವಹಾರಗಳನ್ನು ಮಾಡಿರ್ತೀರಾ, ಸೊ ಅಥವಾ ಸ್ವಲ್ಪ ಮೂಮೆಂಟಲ್ಲಿ ಇರ್ತೀರಾ, ಅವ್ರಿಗೆ ಗೊತ್ತಿರುತ್ತೆ. ಇಂಜಂಕ್ಷನ್ಸ್ ಅಂದರೆ ತಡೆಯಾಜ್ಞೆ, ನಿರ್ಬಂಧಾಜ್ಞೆ ಅಂತ ಕರಿತೀವಿ. ತಡೆಯಾಜ್ಞೆ ಅಂದರೆ
ಇನ್ನು ಕೇಸ್ ನಡೀತಾ ಇರುವಂಥ ಟೈಮಲ್ಲಿ ಯಾರೋ ಎಂಟ್ರಿ ಕೊಡಬಾರ್ದು ಅಂತ ತಡೆಯಾಜ್ಞೆ ಹಾಕ್ಸ್ಬಿಟ್ಟು ಕೆಲವೊಂದು ಕಡೆ ಬೋರ್ಡ್ಸ್ಗಳೆಲ್ಲ ನೋಡಿರ್ತೀರ ನೀವು. ಯಾವುದಾದ್ರೂ ಒಂದು ಜಮೀನು ಇರುತ್ತೆ, ಜಮೀನ್ ಹತ್ರ ಬರ್ದಿರ್ತಾರೆ ಕೇಸ್ ನಂಬರ್ ಬರೆದ್ಬಿಟ್ಟು ಇದ್ರ ಮೇಲೆ ತಡೆಯಾಜ್ಞೆ ತರಲಾಗಿದೆ, ಇಲ್ಲಿ ಯಾರು ಕೂಡ ಎಂಟ್ರಿ ಕೊಡೋ ಹಾಗಿಲ್ಲ. ಆ ರೀತಿಯಾದಂಥ ವಿಷಯಗಳನ್ನ ಯೂನಿಟ್ 5ದಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು 5 ಯೂನಿಟ್ನ ಬಗ್ಗೆ. ಸೊ ಇನ್ನೊಂದು ಎನಿಯೋ ಆಲ್ಮೋಸ್ಟ್ ಅರ್ಥ ಆಗಿದೆ. ಮತ್ತೊಂದು ರೌಂಡು ನಮ್ಮ ಕ್ಲಾಸಸ್ಗಳಲ್ಲಿ ಕ್ವಿಕ್ ರಿವಿಷನ್ ಮಾಡೋ ರೀತಿಯಾಗಿ ಏನಾದ್ರು ರಿವಿಷನ್ ಮಾಡಬೇಕು ಅಂದರೆ ಇದು ಓವರ್ ಆಲ್ ಸಿಲೆಬಸ್ನ ಬಗ್ಗೆ, ಯೂನಿಟ್ 1ನ ಬಗ್ಗೆ. ಯೂನಿಟ್ 1 ಆಲ್ವೇಸ್ ಬೇಸಿಕ್, ಏನು ಆಫರ್ ಏನು, ಅಕ್ಸೆಪ್ಟೆನ್ಸ್ ಏನು, ಕನ್ಸಿಡರೇಷನ್ ಏನು ರೀತಿಯಾದಂಥ ವಿಷಯಗಳನ್ನು ಮಾತಾಡುತ್ತೆ. ಯೂನಿಟ್ 2 ಅಂತ ಬಂದಾಗ ಕೆಪಾಸಿಟಿ ಬಗ್ಗೆ ಮಾತಾಡುತ್ತೆ. ಕಾಂಟ್ರಾಕ್ಟ್ನ ಮಾಡ್ಕೊಳ್ತಿರ್ಬೇಕಾದ್ರೆ ಯಾರ್ಯಾರಿಗೆ ಕೆಪಾಸಿಟೀಸ್ ಅಂದರೆ ಮೈನರ್, ಅನ್ಸೌಂಡ್ ಮೈಂಡ್, ಡಿಸ್ಕ್ವಾಲಿಫೈಡ್ ಬೈ ಲಾ, ಇದ್ರ ಬಗ್ಗೆ ಮಾತಾಡುತ್ತೆ. ಫ್ರೀ ಕನ್ಸೆಂಟ್, ಕೋಯರಿಷನ್, ಅಂಡು ಇನ್ಫ್ಲುಯೆನ್ಸ್, ಮಿಸ್ರೆಪ್ರೆಸೆಂಟೇಷನ್, ಫ್ರಾಡ್, ಮಿಸ್ಟೇಕ್, ಈ ವಿಷಯಗಳು ಮಾತಾಡ್ತಾ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ತೀವಿ. ಆಮೇಲೆ ಮೂರನೇದಾಗಿ ಬಂದಾಗ 3ನೇ ಯೂನಿಟಲ್ಲಿ ಹೇಗೆ ಕಾಂಟ್ರಾಕ್ಟ್ ಮುರಿದೋಗುತ್ತೆ ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀವಿ. ಸೊ ಅದರಲ್ಲಿ ಯಾವ್ಯಾವ ಮೋಡ್ಸ್ಗಳು, ಬೈ ಅಗ್ರಿಮೆಂಟಿಂದ, ಡ್ಯೂ ಟು ಲಾ, ಫ್ರಸ್ಟ್ರೇಷನ್, ಈ ರೀತಿಯಾದಂಥ ವಿಷಯಗಳು ಕಲಿತಾ ಟೈಮ್, ಪ್ಲೇಸ್ ಆ್ಯಂಡ್ ಮತ್ತೆ ಪೇಮೆಂಟ್ ಹೇಗೆ ಮಾಡ್ತೀವಿ ಅಂತ ಕಲಿತೀವಿ. ಅದು ಫ್ಲಿಪ್ಕಾರ್ಟ್, ಅಮೆಝಾನ್ ಎಕ್ಸಾಂಪಲ್ ತೊಗೊಂಡು ಕೂಡ ನಾನು ನಿಮಗೆ ಹೇಳಿದೆ. ಆಮೇಲೆ ಯೂನಿಟ್ 4 ಅಂತ ಎಂಟ್ರಿ ಕೊಟ್ಟಾಗ ಮುರಿದೋಗಿರುವಂಥ ಕಾಂಟ್ರಾಕ್ಟಿಗೆ ನೀವು ಹೇಗೆ ಪರಿಹಾರಗಳನ್ನು ಹುಡುಕ್ತೀರಾ ಅಂತ ಯೂನಿಟ್ 4-5ದಲ್ಲಿ ಕಲಿತೀರಾ. ಅದರಲ್ಲಿ ಸ್ಪೆಸಿಫಿಕಲಿ ಯೂನಿಟ್ 4ದಲ್ಲಿ ಜನರಲ್ ಆಗಿ ನಾರ್ಮಲ್ ಆಗಿ ಕೇಸ್ ಹಾಕೊಂಡಾಗ ಹೇಗೆ ಅಂತ ಕಲಿತೀರಾ. ಅದೇ ಯೂನಿಟ್ 5 ಅಂತ ಬಂದಾಗ ನನಗೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ವಾಪಸ್ ಬೇಕು, ನನ್ನ ಪ್ರಾಪರ್ಟಿನೇ ಬೇಕು, ನನ್ನ ವಸ್ತುನೇ ಬೇಕು, ಲಾಸ್ ಆಗಿರುವಂಥದ್ದೇ ಬೇಕು, ಅದರ ಮೇಲೆ ಯೂನಿಟ್ 5ದಲ್ಲಿ ಕಲಿತಾ ಹೋಗ್ತಾರೆ. ಇದಿಷ್ಟು ನಿಮ್ಮ ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ನ ಬಗ್ಗೆ. ನಾನು ಮತ್ತೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ, ಇದನ್ನು ಯಾಕೆ ನಾನು ಆನ್ಲೈನ್ ಕ್ಲಾಸಸ್ಗಳಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಇದಿಷ್ಟು ಗೊತ್ತಿದ್ರೆ ಸಾಕು. ಇವತ್ತೇ ನೀವು 1 ಅವರ್ ನೋಡ್ತಾ ಇದ್ದೀರಾ, ಇದಿಷ್ಟು ಗೊತ್ತಿದ್ರೆ ಸಾಕು. ಏನೂ ಗೊತ್ತಿಲ್ಲ ಅಂದರೂ ಕೂಡ ನಾನು ಹೇಳಿದಂಥ ಜನರಲ್ ಒಂದು ಕಾನ್ಸೆಪ್ಟ್ಸ್ಗಳನ್ನು ತಗೊಂಡು ಯಾವ ಕ್ವಶನ್ ನಿಮಗೆ ಗೊತ್ತಿರಲ್ಲ ಆ ಕ್ವಶನಿಗೆ ಫಿಟ್ ಮಾಡ್ತಾ, ನಾವು ಹೇಳಿರುವಂಥ ಸ್ಟ್ರಕ್ಚರ್, ಬಾಡಿ ಮೇಂಟೈನ್ ಮಾಡ್ತಾ, ಸಿನಾಪ್ಸಿಸ್, ಇಂಟ್ರೊಡಕ್ಷನ್ ರೀತಿಯಲ್ಲಿ ಒಂದು ಎಸ್ಸೆ ಬರೆದ್ರೂ ಕೂಡ 0 ಅಂತ ಹಾಕಲ್ಲ. ಒಂದಿಲ್ಲ ಒಂದಿಷ್ಟು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಸಮ್ಟೈಮ್ಸ್ ಎಮರ್ಜೆನ್ಸಿಗೆ. ಸೊ ಅದಕ್ಕೆ ಓವರ್ ಆಲ್ ಆಗಿ ನಾನು ಹೇಳ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಒಂದು ಇದೆ, ಯಾವುದು ಅಂತಂದರೆ ನಮ್ಮ ನೆಕ್ಸ್ಟ್ ಸೆಷನ್ನು ಇದ್ರ ಮೇಲೆ, ಇಂಪಾರ್ಟೆಂಟ್ ಕ್ವಶನ್ನ ಮೇಲೆ ಇಲ್ಲೇ ಇದೆ PDF ಅದರದ್ದು ಕೂಡ. ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಯಾವ್ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಸೊ ಆದರೆ ನನಗೆ ಒಂದು 5 ಮಿನಿಟ್ಸ್ ಬ್ರೇಕ್ ಬೇಕಾಗುತ್ತೆ. ಓಕೆ, ಸೊ ಒಂದು 5 ಮಿನಿಟ್ಸ್ ಬ್ರೇಕ್ ಆದಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸೊ ಒಂದು ಟೈಮ್ ಎಷ್ಟಾಗಿದೆ ನೋಡುವ, ಅದರಲ್ಲಿ ಒಂದು 5 ಮಿನಿಟ್ ಜಸ್ಟ್ ಆದಮೇಲೆ ನಾನು ಮಾಡ್ತೇನೆ. 9:01 ಆಗಿದೆ. 9:06ಗೆ ನಾನು ಮತ್ತೆ ಬ್ಯಾಕ್ ಬರ್ತೇನೆ. ಬಟ್ ನಾನು ಮೀಟಿಂಗ್ ಎಂಡ್ ಮಾಡಲ್ಲ. ಅದರಲ್ಲಿ ಏನು ನಾನು ನಿಮಗೆ ಹೇಳ್ಕೊಟ್ಟೆ ಅದ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ, ಯಾವುದನ್ನ ಫೋಕಸ್ ಮಾಡ್ತೀರಾ ಅನ್ನುವಂಥದ್ದು ಹೇಳ್ತೇನೆ ನಾನು. 9:06ಗೆ ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತೇನೆ. ಓಕೆ, ಥ್ಯಾಂಕ್ ಯು. 9:06ಇಂದ ಒಂದು 10 ಮಿನಿಟ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಟಿಕ್ ಮಾಡ್ತಾನೆ. ಟಿಕ್ ಮಾಡ್ಕೊಳ್ಳಿ, ಎಲ್ಲರ ಹತ್ರ PDF ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ ತರಿಸ್ಕೊಳ್ಳಿ ಅಂತ, ಇನ್ಯಾರು ತರಿಸ್ಕೊಂಡಿಲ್ಲ ನಮ್ಮ ಟೀಮಿಗೆ ಕಾಲ್ ಮಾಡ್ಕೊಂಡು ಪೇಯ್ಡ್ ಸ್ಟೂಡೆಂಟ್ ತರಿಸ್ಕೊಳ್ಳಿ. ಓಕೆ, 9:06ಗೆ ಮತ್ತೆ ಕಮ್ ಬ್ಯಾಕ್ ಆಗೋಣ. ಸೊ ಐ ಹೋಪ್ ಕಾಂಟ್ರಾಕ್ಟ್ ಲಾನ ತುಂಬ ಸಿಂಪಲ್ ಆಗಿ ಕ್ಲೋಸ್ ಮಾಡಿದ್ದೀವಿ. ಜಸ್ಟ್ ಲೈಕ್ ಒಂದು ವ್ಯವಹಾರ, ನಿಮ್ಮ ಮಧ್ಯೆ ನಡೆದಂಥ ವ್ಯವಹಾರದ ರೀತಿಯಲ್ಲಿ ಕ್ಲೋಸ್ ಮಾಡಿದ್ದೀವಿ. ಓಕೆ, ಕಮ್ ಬ್ಯಾಕ್ ಆಗೋಣ, ಮಾತಾಡುವ. ಅದಾದಮೇಲೆ ಡೌಟ್ ಸೆಷನ್ ಇರುತ್ತೆ. ಡೌಟ್ ಸೆಷನಲ್ಲಿ ಮತ್ತೊಂದು 2 ಮಿನಿಟ್ಸ್ ಬ್ರೇಕ್ ತೊಗೊಂಡು ನಾನು ಡೌಟ್ ಸೆಷನ್ ತೊಗೊಳ್ತೇನೆ. ಈ ಸಬ್ಜೆಕ್ಟ್ನ ಬಗ್ಗೆ, ಈ ವಿಷಯದ ಬಗ್ಗೆ, ಪ್ರತಿ ಒಂದು ಕಾನ್ಸೆಪ್ಟ್ನ ಬಗ್ಗೆ ನಿಮಗಿದ್ದಂಥ ಎಲ್ಲ ಡೌಟ್ಗಳನ್ನು ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. 9:06 ಸಿಗೋಣ. ಥ್ಯಾಂಕ್ ಯು.
ಹಾಯ್. ನನ್ನ ವಾಯ್ಸ್ ಬರ್ತಾ ಇದೆ ಎಲ್ರಿಗೂ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಎಲ್ಲ ಥ್ಯಾಂಕ್ ಯು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಆಯಿತಾ? ಪ್ಲಸ್ ಸೆಕೆಂಡ್ ಫೇಸ್ ಇತ್ತು ನಮ್ಮದು. ಯಾವಾಗಲೂ ಕೂಡ ಕ್ಲಾಸ್ ಇದೇ ಥರ ನಡೀತಾ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೆಕೆಂಡ್ ಫೇಸಲ್ಲಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದ್ಯಾವುದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ನೋಟ್ ಡೌನ್ ಮಾಡ್ತಾ ಹೋಗಿ. ಸೊ ಮತ್ತಿದ್ರ ಬಗ್ಗೆ ನಾನು ಒಂದೊಂದೇ ಕ್ವಶನಾಗಿ ಡೀಪಾಗಿ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಇದೇ ಕ್ವಶನ್ನ ಮೇಲೆ ಆನ್ಸರ್ಸ್ಗಳನ್ನು ಮಾಡಿರುವಂಥದ್ದು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಎಕ್ಸ್ಟ್ರಾ ಬೇಕಂತಂದರೆ ಒಂದು ಲಾಸ್ಟ್ ಇಯರ್ ಐ ಥಿಂಕ್ ಅದ್ರ ಲಾಸ್ಟ್ ಇಯರು ಸ್ಪೆಷಲ್ ಬ್ಯಾಚ್ ಅಂತ ತೊಗೊಂಡು ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದು ಏನಾದರೂ ರೆಕಾರ್ಡಿಂಗ್ಸ್ ಇದ್ದರೆ ನಾನು ಅಪ್ಲೋಡ್ ಮಾಡಿಕೊಡ್ತೇನೆ. ಮೇ ಬಿ ಡೌಟ್ ಅದು, ನೋಡುವ. ಆದರೆ ಇದ್ರ ಬಗ್ಗೆನೇ ಎಲ್ಲ ಕ್ಲಾಸಸ್ಗಳಾಗಿರುವಂಥದ್ದು ಕಂಟಿನ್ಯೂಸ್ ಆಗಿದೆ. ಒಂದೊಂದೇ ವಿಷಯಗಳನ್ನು ತೊಗೊಂಡು ಒಂದೊಂದೇ ಕ್ವಶನ್ಸ್ಗಳನ್ನು ತೊಗೊಂಡು ನಮ್ಮ ರೆಕಾರ್ಡಿಂಗ್ ಕ್ಲಾಸಸ್ಗಳಲ್ಲಿ ಇದ್ರ ಬೇಸ್ಗಳ ಮೇಲೆ ಇದ್ರ ಬೇಸ್ ಮೇಲೆ ಮಾಡಿರುವಂಥದ್ದು. ಇಲ್ಲೇನು ಇಂಪಾರ್ಟೆಂಟ್ ಕ್ವಶನ್ ಕೊಡಿದ್ದು ಇದು ಫಸ್ಟು. ಇದ್ರ ಬೇಸ್ ಮೇಲೆ ನಮ್ಮ ಒಂದು ಕ್ಲಾಸಸ್ಗಳನ್ನು ಕಂಟಿನ್ಯೂಸ್ ಆಗಿ ಕಂಡಕ್ಟ್ ಮಾಡಿರೋದ್ರಿಂದ ನೀವು 100% ವೀಡಿಯೋಸ್ಗಳು ನೋಡಿದರೆ ಇದೆಲ್ಲದಕ್ಕೂ ಆನ್ಸರ್ ಮಾಡ್ತೀರಾ. ಅಡಿಷ್ನಲ್ ಆಗಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ತೀರಾ. ಈಗ ಯೂನಿಟ್ 1 ಅಂತ ಬಂದಾಗ ಯೂನಿಟ್ 1ನಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಟೋಟಲ್ ಆಗಿ ಒಂದು 6 ಕ್ವಶನ್ನ ಕೊಟ್ಟಿದ್ದೇನೆ ನಾನು. ಯೂನಿಟ್ 1 ತುಂಬ ದೊಡ್ಡ ಕ್ವಶನ್, ತುಂಬ ದೊಡ್ಡ ಚಾಪ್ಟ್ರು. ಬೇರೆ ಒಂದು ಚಾಪ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಯೂನಿಟ್ 1 ಆ್ಯಂಡ್ 5 ಸ್ವಲ್ಪ ದೊಡ್ಡ ಚಾಪ್ಟರ್ ಇದೆ. ಇದರಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಇಲ್ಲೇನು ಕೊಟ್ಟಿದ್ದೀವಿ ಎಲ್ಲದೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾವುದನ್ನ ಯಾವಾಗ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಲ್ಲೇ ಪ್ರಿಯಾರಿಟಿಗಳನ್ನು ಕೊಡ್ತಾ ಹೋಗ್ತೇನೆ. ನಾನು ಹೇಳಿದ ಪ್ರಿಯಾರಿಟಿಯಲ್ಲಿ ಅಟ್ಲೀಸ್ಟ್ 4 ಆದರೂ ಓದ್ಕೊಳ್ಳಿ ಯೂನಿಟ್ 1ಇಂದ, ಅಟ್ಲೀಸ್ಟ್ 4. ಯಾಕಂದರೆ ಎಲ್ಲದೂ ಇಂಪಾರ್ಟೆಂಟ್ ಇದೆ. ನಿಮ್ಮ 100 ಮಾರ್ಕ್ಸ್ ಪ್ಯಾಟ್ರನ್ ಆಗಿರೋದ್ರಿಂದ ಮೇ ಬಿ 2 ಕ್ವಶನ್ಸ್ಗಳನ್ನ ಎತ್ತುವಂಥ ಸಾಧ್ಯತೆಗಳಿದೆ ಯೂನಿಟ್ 1ಇಂದ. ಎಲ್ಲ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಇರೋದ್ರಿಂದ. ಸೊ ಅದರಲ್ಲಿ ಈಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ತೊಗೊಳ್ತೀರಾ ಅಂತ ಬಂದಾಗ ಇದರಲ್ಲಿ ಆಫರ್ ಬೇಡ, ಪ್ರಪೋಸಲ್ ಸೆಕೆಂಡ್ ತೊಗೊಳ್ಳಿ, ಕನ್ಸಿಡರೇಷನ್ ತೊಗೊಳ್ಳಿ. ಓಕೆ, ಈ ಏನು 3ನೇ ಕ್ವಶನ್ ಇದೆ ಇದನ್ನು ಫಸ್ಟ್ ಅಂತ ಕನ್ಸಿಡರ್ ಮಾಡಿ. ಅಂದರೆ ಕನ್ಸಿಡರೇಷನ್ ಅಂತಂದರೆ ಏನು, ಕನ್ಸಿಡರೇಷನ್ನ ಅವಶ್ಯಕ ಘಟಕಾಂಶಗಳು ಯಾವ್ದ್ಯಾವುದು, ಎಸೆನ್ಷಿಯಲ್ಸ್ಗಳು ಏನೇನು. ಓಕೆ, ಸೊ ಆನ್ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್ ಅನ್ನುವಂಥದ್ದನ್ನು ಕಲ್ತ್ಕೊಳ್ಳಿ. ಎರಡೂ ಕೂಡ ಒಂದೇ ಸೇಮ್ ಆನ್ಸರ್ ಬರುತ್ತೆ, ಸ್ವಲ್ಪ ಪ್ಯಾಟರ್ನ್ ಮಾತ್ರ ಚೇಂಜ್ ಮಾಡ್ತಾ ಹೋಗ್ತೀರಷ್ಟೇ. ಸೊ ಇದನ್ನು ಫಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ತೊಗೊಳ್ಳಿ ಮೊದಲನೇದಾಗಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಸ್ಕ್ರೀನ್ಶಾಟ್ಸ್ಗಳು ಬೇಕು ಅಂತ ಬಂದಾಗ ಸ್ಕ್ರೀನ್ಶಾಟ್ಗಳು ಬೇಕಿದ್ರೆ ತೊಗೊಳ್ಳಿ ಆಯಿತಾ. ಅಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಬೇಕು ಅಂತ ಅನಿಸಿದಾಗ. ಬಟ್ ರೆಕಾರ್ಡಿಂಗ್ಸ್ ಅಂತ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ನಾವು ಕೊಡ್ತೀವಿ, ಏನು ಸಮಸ್ಯೆ ಇಲ್ಲ. ಅವರಿಗೆ 100% ರೆಕಾರ್ಡಿಂಗ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಜಸ್ಟ್ ಹಾಗೆ ಇರಿ ಒಂದೇ ನಿಮಿಷ. ಓಕೆ, ಸೊ ಇದರಲ್ಲಿ ಹಾಂ, ಫಸ್ಟ್ ಕ್ವಶನ್ ನಾನು ನಿಮಗೆ ಹೇಳ್ತಾ ಇದ್ದೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ನೀವು ಯಾವ್ದು ತೊಗೊಳ್ತೀರಾ, ಫಸ್ಟ್ ಕ್ವಶನ್ನ 3ನೇ ಕ್ವಶನ್ ಏನಿದೆ ಆ ಕ್ವಶನ್ನ ನೀವು ಫಸ್ಟ್ ಕ್ವಶನ್ ಆಗಿ ಚೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಅಕ್ಸೆಪ್ಟೆನ್ಸ್ ಅಂತಂದರೆ ಏನು, ಎಸೆನ್ಷಿಯಲ್ ಆಫ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್, ಯಾವ ಯಾವ ರೂಲ್ಸ್ಗಳಿದೆ ಅನ್ನುವಂಥದ್ದನ್ನು 2ನೇ ಇಂಪಾರ್ಟೆನ್ಸ್ ಆಗಿ ತೊಗೊಳ್ಳಿ. 3ನೇದಾಗಿ ಬಂದುಬಿಟ್ಟು ಕಾಂಟ್ರಾಕ್ಟ್ ಅಂತಂದ್ರೇನು, ಯಾವ ಯಾವ ಒಂದು ಎಸೆನ್ಷಿಯಲ್ಸ್ಗಳು ಫುಲ್ಫಿಲ್ ಆಗಬೇಕು ಅಂತ ಇದೆ. ಒಂದು 8ರಿಂದ 10 ಎಸೆನ್ಷಿಯಲ್ ಇದೆ. ಇಡೀ ಸಬ್ಜೆಕ್ಟ್ನ ಬಗ್ಗೆ ಮಾತಾಡ್ದಂಗೆ ಮಾತಾಡುತ್ತಿದ್ದು 1 2 3 4 ಎಲ್ಲ ಸೇರಿ ಮಾತಾಡ್ದಂಗೆ ಮಾತಾಡುತ್ತಿದ್ದು. ಯಾವ ರೀತಿ ಅಂದರೆ ಒಂದು ಕಾಂಟ್ರಾಕ್ಟ್ ಫುಲ್ಫಿಲ್ ಆಗಬೇಕು ಅಂದರೆ ಒಂದಿಬ್ಬರು ಪಾರ್ಟಿ ಇರಬೇಕು, ಇಬ್ಬರು ಮಧ್ಯೆ ಕನ್ಸೆಂಟ್ ಇರಬೇಕು, ಕನ್ಸೆಂಟ್ ಫ್ರೀ ಆಗಿರಬೇಕು. ಈ ರೀತಿ ಎಲ್ಲ ಕಂಟಿನ್ಯೂಸ್ ಆಗಿದೆ, ಅದು ನೋಡಿ. ಇದು 3ನೇ ಇಂಪಾರ್ಟೆಂಟ್ ಕ್ವಶನ್ ಆಗಿ ತೊಗೊಳ್ಳಿ. ಆಮೇಲೆ 4ನೇ ಇಂಪಾರ್ಟೆಂಟ್ ಕ್ವಶನ್ ಆಗಿ ಪೆನ್ನಿಂಗ್ ಬೇರೆ ರೀತಿಯೇ ತೊಗೋಣ. ಇಲ್ಲಿಂದ ಪೆನ್ನಿಂಗ್ ವರ್ಕ್ ಆಗ್ತಾ ಇಲ್ಲ, ಒಂದು ನಿಮಿಷ. ಯಾಕಂದರೆ ಯಾವಾಗಲೂ ಇಲ್ಲಿಂದ ಹಾಸ್ಟ್ ಮಾಡಲ್ಲ. ಇವತ್ತು ಸಂಡೇ ಅಂತ ನಾನು ಇಲ್ಲಿಂದ ಹಾಸ್ಟ್ ಮಾಡಿದೆ ಅಷ್ಟೇ, ಸ್ಟುಡಿಯೋಯಿಂದನೇ ಹಾಸ್ಟ್ ಮಾಡೋದು. ಅದಕ್ಕೆ ರೈಟಿಂಗ್ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ನಂಬರ್ 1 ಈ ಕ್ವಶನು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ತೊಗೊಳ್ಳಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ತೊಗೊಳ್ಳಿ. ಓಕೆ, ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಇದನ್ನೇ ತೊಗೊಳ್ಳಿ, ಪ್ರಪೋಸಲ್. ಪ್ರಪೋಸಲ್ ಅಂತ ಇಂಪಾರ್ಟೆನ್ಸ್ ಬೇಡ, ಆಫರ್ನ ತೊಗೊಳ್ಳಿ. ಫಿಫ್ತ್ ಕ್ವಶನ್ ಏನಿದೆ, ಆಫರ್ ಅಂತಂದ್ರೆ ಏನು, ಯಾವ ಯಾವ ರೂಲ್ಸ್ಗಳಿರುತ್ತೆ ಒಂದು ವ್ಯಾಲಿಡ್ ಆಫರ್ ಆಗಬೇಕಂದ್ರೆ ಅನ್ನುವಂಥ ಒಂದು ಡಿಸೈಡೆಡ್ ಕೇಸ್ನ ಜೊತೆ ತೊಗೊಳ್ತಾ ಹೋಗಿ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಫಿಫ್ತು ಇದನ್ನೇ ತೊಗೊಳ್ಳಿ, ಕ್ವಶನ್ ನಂಬರ್ 4 ಇದೆಯಲ್ಲ
ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್. ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅಂತಂದ್ರೆ ಒಂದು ವ್ಯಕ್ತಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಇಬ್ಬರ ಮಧ್ಯದಲ್ಲಿ ಆಗಿರುವಂತ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗೆ ಅದರ ಒಂದು ಸ್ವಲ್ಪ ಪ್ರಾಫಿಟ್ ಬರೋ ರೀತಿ ಇರುತ್ತೆ. ಉದಾಹರಣೆಗೆ ಏನು ಹೇಳ್ತಾ ಇದ್ದೀನಿ, ಕೆಲವೊಂದು ಕಾಂಟ್ರಾಕ್ಟ್ಗಳು ಯಾವ ರೀತಿ ಆಗುತ್ತೆ ಅಂದಾಗ, ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ತಂದೆ ಮಗನಿಗೆ ಆಸ್ತಿನ ಟ್ರಾನ್ಸ್ಫರ್ ಮಾಡ್ತಾನೆ ಒಂದು ಡೀಲ್ ಮಾಡಿ. ಏನಂತ, ನಾನು ಮತ್ತೆ ನನ್ನ ಹೆಂಡತಿ ಅಂದರೆ ನಿನ್ನ ತಾಯಿ ಬದುಕಿರೋವರೆಗೂ ನೀನು ನಮ್ಮನ್ನ ತಿಂಗಳಿಗೆ ಇಷ್ಟು ಕೊಟ್ಟು ಅಥವಾ ಏನಾದರೂ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅಂತ ಸಂದರ್ಭದಲ್ಲಿ ನನ್ನ ಆಸ್ತಿನೆಲ್ಲ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ. ಸೊ ಇಲ್ಲಿ ತಾಯಿ ಕಾಂಟ್ರಾಕ್ಟಲ್ಲಿ ಇಲ್ಲ, ಥರ್ಡ್ ಪಾರ್ಟಿ. ಆದರೆ ಎ ತಂದೆ, ಬಿ ಮಗ, ಇಬ್ರು ಮಧ್ಯೆ ಆಗ್ತಿರುವಂಥ ಕಾಂಟ್ರಾಕ್ಟ್ಗೆ ತಾಯಿನೂ ಕೂಡ ಇಂಟ್ರೆಸ್ಟ್ ಇರೋದ್ರಿಂದ ಎಂಟ್ರಿ ಕೊಟ್ಟಿರ್ತಾರೆ. ಇಂಥ ಸಂದರ್ಭದನ್ನ ಪ್ರೈವಿಟಿ ಆಫ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅದು ಇಂಗ್ಲೆಂಡಲ್ಲಿ ಹೇಗಿದೆ, ಇಂಡಿಯಾದಲ್ಲಿ ಹೇಗಿದೆ, ಅದರ ಎಕ್ಸೆಪ್ಷನ್ಸ್ಗಳು ಏನೇನಿದೆ, ಸೊ ಇದನ್ನೆಲ್ಲದನ್ನು ಕೂಡ ನೋಡ್ಕೊಳ್ಳಿ. ಇದು 5ದಲ್ಲಿ. ಸೊ ಕಾನ್ಸೆಪ್ಟ್ ಒಂದು ಸ್ವಲ್ಪ ಡೌಟ್ ಹೊಡೆಯುತ್ತೆ ಅಂತ ನಾನು ಹೇಳಿದೆ. ಲಾಸ್ಟ್ನೇದು ಏನಿದೆ, 6 ಇಂಪಾರ್ಟೆನ್ಸ್ ಅಂತ ಇದೆಯಲ್ಲ, 6 ಇಂಪಾರ್ಟೆನ್ಸ್ ನೋಡಿ. ಯೂನಿಟ್ 1ಅಲ್ಲಿ 2 ಕ್ವಶನ್ ಕೇಳುವಂಥ ಸಾಧ್ಯತೆಗಳಿದೆ. ತುಂಬ ದೊಡ್ಡ ಯೂನಿಟ್, ಇಂಪಾರ್ಟೆಂಟ್ ಯೂನಿಟ್. ಯಾಕಂದರೆ ಯೂನಿಟ್ 1 ನಿಮಗೆ ಏನಾದರೂ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂದರೆ ಈ ಸೆಮಿಸ್ಟ್ರು ಮತ್ತು ಮುಂದಿನ ಸೆಮಿಸ್ಟ್ರು 2 ಸೆಮಿಸ್ಟ್ರು ಹೆಲ್ಪ್ ಆಗುತ್ತೆ. ಫಸ್ಟ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಾಗ. 2ನೇ ಯೂನಿಟಲ್ಲಿ ಮೇಜರಾಗಿ ಕೇಳುವಂಥ ಒಂದು ಕ್ವಶನ್ ಅಂತ ಬಂದಾಗ ಹೋಲ್ಸೇಲಾಗಿ ಕೇಳ್ತಾರೆ, ಕಂಪ್ಲೀಟ್ ಆಗಿ. ಡೀಪ್ ಆಗಿ ಕೇಳೋದ್ಕಿಂತ ಓವರ್ ಆಲ್ ಆಗಿ ಯಾರ್ಯಾರು ಕೆಪಾಸಿಟಿ ಮಾಡ್ಕೊಳ್ಳೋಕ್ಕೆ ಅವೈಲೇಬಲ್ ಇದ್ದಾರೆ ಅಂತ ಕೇಳ್ತಾರೆ. ಇಫ್ ಇನ್ ಕೇಸ್ 16 ಮಾರ್ಕ್ಸ್ ಕೇಳಿದ್ರೆ ಲಕ್ಕಿಲಿ, ಇಲ್ಲ ಅಂತಂದ್ರೆ ಯಾರ್ಯಾರು ಕೆಪಬಲ್ ಇದ್ದಾರೆ ಅದರಲ್ಲೇ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಈಗ ಅದರಲ್ಲಿ ಡಿವೈಡ್ ಮಾಡ್ತಾರೆ, ಅದರಲ್ಲಿ ಮತ್ತೆ ಡಿವೈಡ್ ಮಾಡ್ತಾ ಹೋದಾಗ, ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಗ್ರಿಮೆಂಟ್, ರೆಸ್ಟ್ರೆಂಟ್ ಆಫ್ ಟ್ರೇಡ್, ಇದು ಬೇಡ, ಮಿಸ್ಟೇಕ್ ಇಲ್ಲ, ಮಿಸ್ರೆಪ್ರೆಸೆಂಟೇಷನ್, ಇದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಿಸ್ಸಿಂಗ್ ಇದೆ. ಕರೆಕ್ಟ್ ಮಾಡಿ ಸರ್. ಓಕೆ, ನಾನು ನಿಮಗೆ ಒಂದು ಕ್ವಶನ್ ಹೇಳ್ತೇನೆ, ಅದನ್ನೇ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಇದೆ ಬಿಡಿ, ಇಲ್ಲೇ, ಸಾರಿ, ಇದೆ ಸರ್, ಇಲ್ಲಿದೆಯಲ್ಲ ಸೆಕೆಂಡ್ ಕ್ವಶನ್ ಅಂತೇಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಫಸ್ಟ್ ಪ್ರಿಯಾರಿಟಿಯಲ್ಲಿ ಬರುತ್ತೆ. ಅಂದರೆ ಇದೆಲ್ಲ ಕಂಪ್ಲೀಟ್ ಆಗಿ ಇದೆಲ್ಲ ಫಸ್ಟ್ ಪ್ರಿಯಾರಿಟಿಯಲ್ಲಿ ಬರುತ್ತೆ. ಅಂದರೆ ಏನು ಕೇಳ್ತಾರೆ ಅಂದರೆ, ಹೂ ಆರ್ ದ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂತ. ಹೂ ಆರ್ ದ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂತ ಬಂದಾಗ 3 ಜನ ಬಂದ್ಬಿಡ್ತಾರೆ. ಒಂದು ಅವರು ಮೇಜರ್ ಆಗಿರಬೇಕು, ಒಂದು ಸೌಂಡ್ ಮೈಂಡೆಡ್ ಆಗಿರಬೇಕು, ಅವರು ಲೀಗಲಿ ವ್ಯಾಲಿಡ್ ಆಗಿರಬೇಕು ಅಂತ. ಅದಾದಮೇಲೆ ಇದರಲ್ಲಿ ಮೈನರ್ನ ತಗೊಂಡು ಮತ್ತೆ ಕೇಳಿದ್ದಾರೆ. ಈ ರೀತಿಯಾಗಿ ಕೇಳ್ತಾರೆ. ಸಮ್ಟೈಮ್ಸ್ 16 ಮಾರ್ಕ್ಸ್ ಆಗಿರೋದ್ರಿಂದ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಇರೋದ್ರಂತಲ್ಲಿ ಯಾರ್ಯಾರು ಅಂತ ಕೇಳಿದಾಗ ಇವು 3 ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಮೈನರ್ಸ್ ಅಗ್ರಿಮೆಂಟ್ಸ್ಗಳನ್ನು ಎಫೆಕ್ಟ್ಸ್ಗಳು ಮಾಡ್ಕೊಂಡಾಗ ಯಾವ ರೀತಿ ಎಫೆಕ್ಟ್ಸ್ಗಳಾಗುತ್ತೆ ಅಂತ ಕೇಳುವಂಥ ಸಾಧ್ಯತೆಗಳಿದೆ. ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ನಾನು ಫ್ರೀ ಕನ್ಸೆಂಟ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಕನ್ಸೆಂಟ್ ಯಾವಾಗಲೂ ಫ್ರೀ ಆಗಿರಬೇಕು, ಅದು ಫೋರ್ಸಬಲಿ ಆಗಿರಬಾರ್ದು ಅಂತ. ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ಸೆಂಟ್ನ ಬಗ್ಗೆ ಕೇಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ, ಅದು ಸೆಕೆಂಡ್ ಮೋಸ್ಟ್ ಆಗುತ್ತೆ. ಥರ್ಡ್ ಏನಾದರೂ ಕೇಳ್ತಾರೆ ಅಂತ ಬಂದಾಗ ಕಾಂಟಿಜೆಂಟ್ ಕಾಂಟ್ರಾಕ್ಟ್ನ ಬಗ್ಗೆ ತಿಳ್ಕೊಳ್ಳಿ. ತುಂಬ ಈಸಿ ಇರುವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಕಾಂಟಿಜೆಂಟ್ ಕಾಂಟ್ರಾಕ್ಟ್ನ ಬಗ್ಗೆ ಥರ್ಡ್ ಇಂಪಾರ್ಟೆನ್ಸ್ನಲ್ಲಿ ನೋಡ್ಕೊಳ್ಳಿ. ಫೋರ್ತ್ ಇಂಪಾರ್ಟೆನ್ಸಲ್ಲಿ ಫ್ರಾಡ್ನ ಬಗ್ಗೆ ನೋಡ್ಕೊಳ್ಳಿ. ಇದು ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಇದು ಅಗ್ರಿಮೆಂಟ್ ಇಸ್ ದ ರಿಸ್ಟ್ರೆಂಟ್ ಆಫ್ ಟ್ರೇಡ್ ಅನ್ನುವಂಥದ್ದು. ಸೊ ನೀವು ಇದನ್ನೆಲ್ಲ ಓದ್ತಾ ಇರಬೇಕಾದ್ರೆ ಅಲ್ಲೇ ಬರುತ್ತೆ, ಕೋರಿಷನ್, ಮಿಸ್ರೆಪ್ರೆಸೆಂಟೇಷನ್, ಅಲ್ಲೆಲ್ಲ ಬರುವಂಥ ಕಾನ್ಸೆಪ್ಟು. ಇದಾದ್ಮೇಲೆ ನೆಕ್ಸ್ಟ್ ಇವೆರಡನ್ನೂ ಕೂಡ ಫಿಫ್ತ್ ಇಂಪಾರ್ಟೆನ್ಸಲ್ಲಿ ನೋಡಿ. ಅಂದರೆ ಇಂಪಾರ್ಟೆನ್ಸ್ ವೈಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸೀಕ್ವೆನ್ಸಲ್ಲಿ ನೋಡಿದಾಗ ನಿಮ್ಮ ಟೈಮ್ ಕಡಿಮೆ ತಗೊಳುತ್ತೆ, ಪ್ರಿಯಾರಿಟಿ ಜಾಸ್ತಿ ಕೊಡ್ತೀರಾ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಕೊಟ್ಟಿರುವಂಥದ್ದನ್ನ ಫಸ್ಟ್ ಓದಿ. ಇದು ಯೂನಿಟ್ 2ದಲ್ಲಿ. ಯೂನಿಟ್ 3 ಅಂತ ಬಂದಾಗ, ಯೂನಿಟ್ 3ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಾರ್ಟಿಂಗಲ್ಲೇ ಹೇಳ್ದ ಹಾಗೆ ಯೂನಿಟ್ 3 ಯಾವಾಗಲೂ ಕೂಡ ಕಾಂಟ್ರಾಕ್ಟ್ ಮುರಿಯೋದ್ರ ಬಗ್ಗೆ ಮಾತಾಡುತ್ತೆ, ಮುರಿದು ಹೋಗೋದ್ರ ಬಗ್ಗೆ ಮಾತಾಡುತ್ತೆ. ಇದೇ ಕ್ವಶನ್ನ ಕೇಳ್ತಾರೆ. ಸ್ಟೇಟ್ ಬ್ರೀಫ್ಲಿ ವೇರಿಯಸ್ ವೇಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಯಾವ ಯಾವ ವಿಧಗಳಲ್ಲಿ ಒಂದು ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಇದನ್ನ ಕೇಳಬೇಕಾದಾಗ ನೀವು 3 ಆನ್ಸರ್ ಬರಿಬೇಕಿದ್ರಲ್ಲಿ. ಒಂದು ಬೈ ಆಪರೇಷನ್ ಆಫ್ ಲಾ ಇಂದ ಆಗ್ಬೋದು, ಇನ್ನೊಂದು ಅಗ್ರಿಮೆಂಟ್ ಕಂಪ್ಲೀಟ್ ಆದಾಗ ಆಗ್ಬೋದು, ಇಲ್ಲ ಡಾಕ್ಟ್ರೈನ್ ಆಫ್ ಫ್ರಸ್ಟ್ರೇಷನ್ ಇಂದ ಆಗ್ಬೋದು. ಇಲ್ವಾ, ಇದು ಕೇಳಿಲ್ವಾ, ಇದು ಕೇಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇದೇ ಇರೋದು. ಇದನ್ನ ಇನ್ನೊಂದು ಸ್ವಲ್ಪ ಡೀಪ್ ಹೋಗ್ಬಿಟ್ಟು ಇದನ್ನೇ 16 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು, ಇದನ್ನೇ 16 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು, ಇದನ್ನೇ 16 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು.
ಅದರಲ್ಲಿರುವಂತಾನೆ ಮತ್ತೆ ಡೀಪಾಗಿ ಹೋಗ್ಬೋದು. ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ನೀವು ಇದೊಂದು ಕ್ವಶನಿಗೆ ತುಂಬ ಚೆನ್ನಾಗಿ ಆನ್ಸರ್ನ ಕಲ್ತ್ಬಿಟ್ರಿ ಅಂದರೆ ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳಿಗೂ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಆಪರೇಷನ್ ಆಫ್ ಲಾ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರೆ ಇದ್ರದ್ದೇ ಒಂದು ಟೈಪ್ಸ್ ಅದು. ಸೊ ಅದಾದಮೇಲೆ ಡಾಕ್ಟ್ರೈನ್ ಆಫ್ ಫ್ರಸ್ಟ್ರೇಷನ್ ಬಗ್ಗೆ ಓದಿ ಅಂತ ಹೇಳಿದರೆ ಇದ್ರದ್ದೇ ಒಂದು ಟೈಪ್ಸ್ ಅದು. ಓಕೆ, ಆಮೇಲೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮತ್ತೆ ಟೈಪ್ಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇದೆ. ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಆಂಟಿಸಿಪೇಟೆಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೇಳ್ಬೋದು. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಕ್ವಶನ್ ನೋಡ್ಕೊಂಡು ಹೋಗಿ. ಇದು ನೋಡ್ಕೊಂಡು ಹೋದ್ರೆ ಇದ್ರಲ್ಲಿರುವಂಥದ್ದನ್ನು ನೀವು ಆನ್ಸರ್ ಮಾಡ್ಬೋದು. ಅದೇ ಫಸ್ಟು. ಸೆಕೆಂಡ್ ಮೋಸ್ಟ್ ಅಂತ ಬಂದಾಗ ಇರೋದೇ 3 ಕ್ವಶನ್, 3 ಟಾಪಿಕ್ ಅದರಲ್ಲಿರೋದು. ಸೆಕೆಂಡ್ ಮೋಸ್ಟ್ ಇದೆ, ಥರ್ಡ್ ಮೋಸ್ಟ್ ಇದೆ. ಸೆಕೆಂಡ್ ಮೋಸ್ಟ್ ಇದು ಟೈಮ್ ಆ್ಯಂಡ್ ಪ್ಲೇಸ್ ಅನ್ನುವಂಥದ್ದು ಏನಿದೆಯಲ್ಲ ಅದು ನೋಡ್ಕೊಂಡು ಹೋಗಿ. ಯಾವ ಟೈಮಲ್ಲಿ ಯಾವ ಪ್ಲೇಸಲ್ಲಿ ಡೆಲಿವರಿ ಕೊಡುವಂಥದ್ದು, ಆ ವಿಷಯದ ಬಗ್ಗೆನೇ ಅದು ಮಾತಾಡೋದಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಮಾತಾಡಲ್ಲ ಅದು. ಯೂನಿಟ್ 4 ಅಂತ ಬಂದಾಗ ಆಲ್ವೇಸ್ ನಾನು ಮಾತಾಡಿ ಹೇಳಿದೆ, ರೆಮಿಡೀಸ್ನ ಬಗ್ಗೆ ಮಾತಾಡುತ್ತೆ, ಪರಿಹಾರದ ಬಗ್ಗೆ ಮಾತಾಡುತ್ತೆ ಅಂತ. ಸೊ ಇದರಲ್ಲಿ ಪರಿಹಾರ ಅಂತ ಬಂದಾಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು ಇದೆ ಓವರ್ ಆಲ್. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಯೂನಿಟ್ 2 ಆಗಲಿ, ಯೂನಿಟ್ 1 ಬಿಡಿ ಕಾಂಪ್ಲಿಕೇಟೆಡ್ ಇದೆ, ಯೂನಿಟ್ 2 ಆಗಲಿ, ಯೂನಿಟ್ 3 ಆಗಲಿ, ಯೂನಿಟ್ 4 ಆಗಲಿ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು? ಯೂನಿಟ್ 2ದಲ್ಲಿ ಏನೇನು ಕೆಪಾಸಿಟಿ ಇರಬೇಕು ಇದನ್ನು ನೋಡ್ಕೊಂಡು ಹೋಗಿ, ಅದು ಫಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಥರ್ಡ್ ಯೂನಿಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಥರ್ಡ್ ಯೂನಿಟ್ ಅಂತ ಬಂದಿದ ತಕ್ಷಣ ಕಾಂಟ್ರಾಕ್ಟ್ ಮುರಿಯೋದು ಅಂತ ಹೇಳಿದೆ. ಕಾಂಟ್ರಾಕ್ಟ್ ಮುರಿಯೋದಕ್ಕೆ ಡಿಸ್ಚಾರ್ಜ್ ಆಗೋಕ್ಕೆ ಯಾವ ಯಾವ ದಾರಿಗಳಿದೆ ಅದನ್ನು ನೋಡ್ಕೊಂಡು ಹೋಗಿ. ಫೋರ್ತ್ ಯೂನಿಟ್ ನಾನು ಏನು ಹೇಳಿದ್ದೆ, ಸ್ಟಾರ್ಟಿಂಗ್ ಫೋರ್ತ್ ಯೂನಿಟ್ ಬಂದಿದ ತಕ್ಷಣ ಪರಿಹಾರದ ಬಗ್ಗೆ ಮಾತಾಡ್ತಾರೆ ಅಂತ. ಸೊ ಅಲ್ಲೂ ಮೇಜರ್ ಕ್ವಶನ್ ಯಾವುದು? ಫಸ್ಟ್ ಕ್ವಶನ್ನು ಯಾವ ಯಾವ ರೀತಿಯಾದಂಥ ರೆಮಿಡೀಸ್ಗಳಿದೆ, ಯಾವ ಯಾವ ರೀತಿಯಾದಂಥ ಪರಿಹಾರಗಳಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಆ ಪ್ರಕಾರ ಯೂನಿಟ್ 4ಅಲ್ಲಿ ಫಸ್ಟಿಗೆ ಏನಿದೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಕ್ವಾಸಿ ಕಾಂಟ್ರಾಕ್ಟ್ ಬಗ್ಗೆ ಕಲ್ತ್ಕೊಂಡು ಹೋಗಿ, ತುಂಬ ಇಂಪಾರ್ಟೆಂಟ್ ಕ್ವಾಸಿ ಕಾಂಟ್ರಾಕ್ಟ್. ಡಿಫ್ರೆಂಟ್ ಸೆಕ್ಷನ್ಸ್ಗಳಿದೆ, ಕೇಳುವಂಥ ಸಾಧ್ಯತೆಗಳಿದೆ. ಮೂರನೇ ಇಂಪಾರ್ಟೆಂಟ್ ಬಂದಾಗ ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಕಲೀರಿ. ನಾಲ್ಕನೇದು ಬಂದ್ಬಿಟ್ಟು ಯಾವ ಯಾವ ರೀತಿಯಾದಂಥ ಡ್ಯಾಮೇಜಸ್ಗಳನ್ನು ಕೊಡ್ತಾರೆ, ಲಿಕ್ವಿಡೇಟೆಡ್ ಡ್ಯಾಮೇಜಸ್, ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್, ಸ್ಪೆಷಲ್ ಡ್ಯಾಮೇಜಸ್, ಇವೆಲ್ಲ ಬರುತ್ತೆ. ಇದು 4ನೇ ಇಂಪಾರ್ಟೆನ್ಸ್ ತೊಗೊಳ್ಳಿ. ಅಂದರೆ ಇದು ನಥಿಂಗ್ ಬಟ್ ರೆಮಿಡೀಸ್ಗಳೇನಿದೆ, ಪರಿಹಾರಗಳೇನಿದೆ, ಅದರದ್ದೇ ಯಾವ ಯಾವ ವಿಧಗಳಲ್ಲಿ ಕೊಡ್ತಾರೆ ಅಂತ. ಟೆಂಪ್ರವರಿ, ಪರ್ಮನೆಂಟು, ಸ್ಪೆಷಲ್, ಲಿಕ್ವಿಡೇಟೆಡ್, ಅನ್ಲಿಕ್ವಿಡೇಟೆಡ್, ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳು. ಇದು 4ನೇ ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ ನೋಡ್ಕೊಂಡು ಹೋಗಿ. ಯೂನಿಟ್ 5 ಅಂತ ಬಂದಾಗ ಯೂನಿಟ್ 5ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಪ್ರಶ್ನೆ ಯಾವುದು ಅಂತಂದರೆ ಇಂಜಂಕ್ಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. 6ನೇ ಪ್ರಶ್ನೆ ಮೊದಲನೇ ಪ್ರಶ್ನೆಯಾಗಿ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ತೀರಾ. ಇಂಜಂಕ್ಷನ್ಸ್ ಅಂದ್ರೆ ಏನು, ವಿವಿಧ ರೀತಿಯ ಇಂಜಂಕ್ಷನ್ಸ್ಗಳು ಏನೇನಿದೆ ಅಂತ. ಎರಡನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಯಾವ ಕಾಂಟ್ರಾಕ್ಟ್ಗಳನ್ನು ನಾವು ಎನ್ಫೋರ್ಸ್ ಮಾಡಬಹುದು, ಯಾವ ಕಾಂಟ್ರಾಕ್ಟ್ಗಳನ್ನು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಪ್ರಾಬೆಬಲಿ ಇವೆರಡರಲ್ಲೇ 80-90% ಕ್ವಶನ್ಸ್ಗಳು ಎದ್ದೇಳ್ಬಿಡುತ್ತೆ ಯೂನಿಟ್ 5 ಆಗಿರೋದ್ರಿಂದ, ಲಾಸ್ಟ್ ಯೂನಿಟ್ ಆಗಿರೋದ್ರಿಂದ. ಓಕೆ, ಫಸ್ಟು ಇಂಜಂಕ್ಷನ್ಸ್ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ನನಗೆ ಇಂಥದ್ದೇ ಬೇಕಂತ ಡಿಮ್ಯಾಂಡ್ ಮಾಡೋದು, ಇಂಥದ್ದೇ ಕೇಳುವಂಥದ್ದು. ಅದರಲ್ಲಿ ನೀವು ಯಾವುದರ ಮೇಲೆ ಡಿಮ್ಯಾಂಡ್ ಮಾಡ್ಬೋದು, ವಿಚ್ ಕ್ಯಾನಾಟ್ ಅನ್ನುವಂಥದ್ದನ್ನು ಕಾನ್ಸೆಪ್ಟನ್ನು ನೀವು 2ನೇ ಇಂಪಾರ್ಟೆನ್ಸಲ್ಲಿ ನೋಡ್ತಾ ಹೋಗಿ. 3ನೇ ಇಂಪಾರ್ಟೆನ್ಸಲ್ಲಿ ಪ್ರಿವೆಂಟಿವ್ ರಿಲೀಫ್ ಬೇಡ, ಡಿಕ್ಲೇರಿಟಿ, ಯಾಕಂದರೆ ಇದು ಜಾಸ್ತಿ ಕನ್ಫ್ಯೂಸ್ ಮಾಡೋದು ಬೇಡ, ಲಾಸ್ಟ್ ಯೂನಿಟ್ ಅಲ್ಲ, ಅದು ಬೇಡ. ರೆಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್, ಡಿಕ್ಲೇರಿಟಿ, ಡಿಕ್ರಿ, ಶಾರ್ಟ್ ನೋಟು. ಮೂರನೇದು ಅಂತಂದರೆ ಇದನ್ನೇ ತೊಗೊಳ್ಳಿ. 2ನೇ ಕ್ವಶನ್ ಏನಿದೆಯಲ್ಲ ಇದನ್ನೇ 3ನೇ ಇಂಪಾರ್ಟೆನ್ಸ್ ತೊಗೊಳ್ಳಿ. ಅಂದರೆ ಯಾರು ಸ್ಪೆಸಿಫಿಕ್ ಕಾಂಟ್ರಾಕ್ಟ್ಗಳನ್ನು ಕ್ಲೈಮ್ ಮಾಡಬಹುದು, ಯಾರ ಎಗೇನೆಸ್ಟ್ ಆಗಿ ಕ್ಲೈಮ್ ಮಾಡಬಹುದು ಅಂತ, ಇದು 3ನೇ ಇಂಪಾರ್ಟೆನ್ಸಲ್ಲಿ ತೊಗೊಳ್ಳಿ. ಓಕೆ, ಸೊ 4ನೇ ಆದಾಗಿ ಬಂದ್ಬಿಟ್ಟು ಪ್ರಿವೆಂಟಿವ್ ರಿಲೀಫ್ನ ತೊಗೊಳ್ಳಿ, ಇದೆ 4ನೇದಾಗಿ. ಆಮೇಲೆ ಇವೆಲ್ಲ ಶಾರ್ಟ್ ನೋಟಿಗೆ ಕೇಳುವಂಥದ್ದು, ಇದನ್ನು ತುಂಬ ಡೀಪಾಗಿ ನೋಡೋಕೆ ಹೋಗಬೇಡಿ. ಯಾವುದು ಅಂತಂದರೆ ಇಲ್ಲಿದೆಯಲ್ಲ ಇದು 2, ಅಂದರೆ ನೋಡ್ಕೊಳ್ಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಶಾರ್ಟ್ ನೋಟಿಗೆ ಜಾಸ್ತಿ ಬರ್ತಾವೆ. ಡಿಕ್ಲೇರಿಟಿ, ಡಿಕ್ರಿ ಅಂದ್ರೇನು, ರೆಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ದಾಖಲಾತಿಗಳನ್ನು ಸರಿಪಡಿಸುವಂಥದ್ದು ಮತ್ತು ಜಡ್ಜ್ಮೆಂಟ್ಸ್ಗಳನ್ನು ಕೊಡುವಂಥದ್ದು. 7ನೇ ಕ್ವಶನ್ ಬಂದ್ಬಿಟ್ಟು ಲಾಂಗ್ ಆನ್ಸರ್ ಕ್ವಶನ್ನೇ. ಓಕೆ, ಲಾಂಗ್ ಆನ್ಸರ್ ಕ್ವಶನು, ಬಟ್ 4th or 5th ಇಂಪಾರ್ಟೆನ್ಸಲ್ಲೇ ತೊಗೊಳ್ಳಿ, ಇದನ್ನು ಏನು ಸಮಸ್ಯೆ ಇಲ್ಲ. 4th or 5th ಇಂಪಾರ್ಟೆನ್ಸಲ್ಲಿ ತೊಗೊಳ್ಳಿ. ಈ ರೀತಿಯಾಗಿ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಆಲ್ರೆಡಿ ಕೊಟ್ಟಾಗಿದೆ, ಒಂದ್ಸಲ ನಾನು ಆಲ್ರೆಡಿ ಕೊಟ್ಟಾಗಿದೆ. ಮತ್ತೆ ಇದನ್ನು ಹೇಳುವಂಥ ಅವಶ್ಯಕತೆ ನನಗೇನಿತ್ತು ಅಂತಂದರೆ, ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲೇ ಇನ್ನೂ ಫೋಕಸ್ ಮಾಡಲಿ ಅಂತ. ನನ್ನ ಜವಾಬ್ದಾರಿ ಮುಗ್ದೋಗಿತ್ತು. ನನ್ನ ಜವಾಬ್ದಾರಿಯಲ್ಲಿ ಸಿಲೆಬಸ್ ಕಾಪಿನೂ ಕೊಟ್ಟಾಗಿತ್ತು, ರೆಕಾರ್ಡೆಡ್ ಕ್ಲಾಸಸ್ ಕೊಟ್ಟಾಗಿತ್ತು, ನೋಟ್ಸ್ ಕೊಟ್ಟಾಗಿತ್ತು, ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾಗಿತ್ತು. ಮತ್ತೇನು ಅರ್ಥ ಮಾಡಿಸುವಂಥದ್ದಿಲ್ಲ. ಆದರೂ ಕೂಡ ಆನ್ಲೈನ್ ಕ್ಲಾಸಲ್ಲಿ ಬಂದುಬಿಟ್ಟು ಮತ್ತೆ ನಾನು ಅದನ್ನೇ ಹೇಳ್ತಾ ಇರೋವಂಥ ರೀಸನ್ ಏನು ಅಂದರೆ, ಫಸ್ಟ್ ಸಿಲೆಬಸ್ ನಿಮಗೆ ಅರ್ಥ ಆಗಲಿ. ಇರುವಂಥ ಕ್ವಶನ್ಸ್ಗಳಲ್ಲೇ ಎಲ್ಲ ಕ್ವಶನ್ಸ್ಗಳನ್ನ ನ್ಯೂ ಸೀಕ್ವೆನ್ಸಾಗಿ ತೊಗೊಂಡು ಯಾವುದ್ಯಾವುದಕ್ಕೂ ಇಂಪಾರ್ಟೆನ್ಸನ್ನು ಕೊಡೋದಕ್ಕಿಂತ ನಾನು ಹೇಳುವಂಥ ಪ್ರಿಯಾರಿಟಿ ವೈಸ್ ಇಂಪಾರ್ಟೆನ್ಸ್ ಕೊಡಲಿ ಅಂತ. ಹಂಗಂತೇಳಿ ಸರ್ ನಾನು ಎಲ್ಲ ಕ್ವಶನ್ ಓದ್ತೀನಿ ಸಮಸ್ಯೆ ಆಗುತ್ತಾ ಯೂನಿಟ್ ವೈಸು ಅಂತ ಬಂದಾಗ, ಎಲ್ಲ ಕ್ವಶನ್ ಓದಿ ಇನ್ನೂ ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದು.
ಯಾಕಂದರೆ ಕೊಟ್ಟಿರುವಂಥ ಇಲ್ಲೇನು PDF ಇದೆ ಇದು ಬಿಟ್ಟು ಹೊರಗಡೆ ಕ್ವಶನ್ ಬರೋದಿಲ್ಲ. ನಾನು ಆಲ್ರೆಡಿ ನಿಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, 80% ಕ್ವಶನ್ಸ್ಗಳು ಇದೇ ಇರುತ್ತೆ. ಇವತ್ತೇ ನೈಟ್ ಮತ್ತೆ ಕಾಂಟ್ರಾಕ್ಟ್ ಲಾಟು ಪೇಪರ್ ತೊಗೊಂಡು ಈ PDF ಮ್ಯಾಚ್ ಮಾಡ್ತಾ ಕೂತ್ಕೊಳ್ಳಿ, ಇವೇ ಇರ್ತಾವೆ ಕ್ವಶನ್ಸ್ಗಳು. ಇದು ಬಿಟ್ಟು ಹೊರಗಡೆ ಬರೋದಿಲ್ಲ ಕ್ವಶನ್ಸ್ಗಳು. 80-90% ಸೇಮ್ ಮ್ಯಾಚ್ ಆಗುತ್ತೆ. ಆದರೆ ಮ್ಯಾಚ್ ಆಗುವಂಥದ್ರಲ್ಲೇ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೀವು ನೋಡಿದಾಗ ಎಲ್ಲೋ ಒಂದು 3-4 ಕ್ವಶನ್ ನಿಮ್ಗೆ ಏನಾದ್ರು ಎಕ್ಸಾಮಿಗೆ ಬಂದುಬಿಟ್ರೆ 16x3 ಆರ್ 16x4 60 ಮಾರ್ಕ್ಸ್ ನಿಮ್ಮ ಪಾಸಿಂಗ್ ಕೈಯಲ್ಲಿ ಇರುತ್ತೆ ಅಂತ. 40 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು ಕೈಯಲ್ಲಿ ಇರುತ್ತೆ ಅನ್ನುವಂಥ ಉದ್ದೇಶಕ್ಕೆ ಇದರಲ್ಲೇ ಮತ್ತೆ ಇಂಪಾರ್ಟೆಂಟ್ ತೆಗೆದನ್ನ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಆಗಲಿ ಅಂತ. ಸೊ ನೀವು ಇದ್ರದ್ದು ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ಒಂದು ಲಾಸ್ಟ್ ಸೆಷನ್ ಇದೆ. ಓಕೆ, ಸೊ ಇಲ್ಲಿ ಮತ್ತೊಂದ್ಸಲಿ ನಾನು ಸ್ಕ್ರಾಲ್ ಮಾಡ್ತೇನೆ, ನೋಡ್ತಾ ಹೋಗಿ. ಯಾರ್ಯಾರು ಪೇಯ್ಡ್ ಸ್ಟೂಡೆಂಟ್ ಇದ್ರೆ ಅವರಿಗೆಲ್ಲ ಟೆನ್ಷನ್ ತೊಗೊಳ್ಬೇಡಿ, ಇದ್ರದ್ದು ನಾನು ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿಸ್ತೇನೆ. ಮತ್ತು ಓದ್ತಾ ಇರಬೇಕಾದ್ರೆ ರಿವೈಂಡ್ ಮಾಡಿ ಅಲ್ಲಿ ನೀವು ಒಂದ್ಸಲ ಪಾಸ್ ಮಾಡಿ ಕ್ವಶನ್ಸ್ಗಳನ್ನು ನೋಡ್ಕೊಂಡು ನೀವು ನೋಡ್ಕೊಳ್ಬಹುದು. ಓಕೆ, ಸೊ ಈ ರೀತಿ ಇದೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಸೀಕ್ವೆನ್ಸ್. ಪಕ್ಕದಲ್ಲಿ ನಂಬರಿಂಗ್ ಮಾಡಿದ್ದೇನೆ. ಯೂನಿಟ್ 5 ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ನಮ್ದೊಂದು ಲಾಸ್ಟ್ ಸೆಷನ್ ಉಳಿದಿದೆ. ಈಗ ನಮ್ಮ ಒಂದು ಲಾಸ್ಟ್ ಸೆಷನ್ ಯಾವುದು ಅಂದರೆ ಡೌಟ್ ಸೆಷನ್. ಸೊ ಡೌಟ್ ಸೆಷನ್ನ ಈಗ ಕಂಡಕ್ಟ್ ಮಾಡೋಣ. ಓಕೆ, ಸೊ ಯಾರ್ಯಾರಿಗೆ ಡೌಟ್ಸ್ಗಳಿದೆ ಅವರು ಕೇಳ್ತಾ ಬನ್ನಿ, ಒಂದೊಂದೇ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಬರೋಣ. ಡೌಟ್ಸ್ಗಳನ್ನು ಕೇಳೋದಕ್ಕಿಂತ ಮುಂಚೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ನೀವು. ಸೊ ಯಾರ್ಯಾರಿಗೆ ಡೌಟ್ಸ್ಗಳಿದೆ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ. ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ ಆ ಸೀಕ್ವೆನ್ಸ್ ಪ್ರಕಾರ ನಾನು ಕೇಳ್ತೇನೆ. ಮ್ಯೂಟ್ ಬಟನ್ ಇನ್ನೂ ಯಾರಿಗೂ ಆನ್ ಆಗಿಲ್ಲ, ನಾನು ಅನ್ಮ್ಯೂಟ್ ಮಾಡ್ತೇನೆ. ಆಮೇಲೆ ಯಾರ್ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ, ಅಥವಾ ಅವರು ಕೂಡ ಏನಾದರೂ ಕ್ಲಾಸಸ್ ಕೇಳ್ತಾ ಇದ್ರೆ, ಅಥವಾ ನಮ್ಮ ಗ್ರೂಪ್ ಕಡೆಯಿಂದ ಎನ್ಕ್ವೈರಿ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಫ್ರೆಂಡ್ ಮಾಡಿದರೆ ಇದ್ರದ್ದು ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗಲ್ಲ, ಫರ್ದರ್ ಕ್ಲಾಸಸ್ಗಳಿಗೆ ಲಿಂಕ್ ಬರಲ್ಲ. ನಮ್ಮ ಅಫಿಷಿಯಲ್ ನಂಬರ್ಸ್ಗಳೇನು ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಅದು ಕಾಲ್ ಮಾಡ್ಕೊಂಡು ನೀವು ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ. ಪೇಯ್ಡ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ 100% ನೋಟ್ಸ್ ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಮ್ಮ ಟೀಮ್ ಜೊತೆ ಮಾತಾಡ್ಕೊಳ್ಳಿ. ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಒಂದು 2 ಮಿನಿಟ್ಸ್ ಬಿಟ್ಟು ಅನ್ಮ್ಯೂಟ್ ಮಾಡ್ತೇನೆ. ನಾನು 2 ಮಿನಿಟ್ಸ್ ಬ್ರೇಕ್ ತೊಗೊಂಡು, ಜಸ್ಟ್ 2 ಮಿನಿಟ್ಸ್. ಓಕೆ, ಈಗಿಂದ ಜಸ್ಟ್ 2 ಮಿನಿಟ್ಸ್ ತೊಗೊಂಡು ಅನ್ಮ್ಯೂಟ್ ಮಾಡ್ತೇನೆ. ಒಬ್ಬೊಬ್ಬರಾಗೆ ಡೌಟ್ಸ್ಗಳನ್ನು ಕೇಳ್ತಾ ಹೋಗಿ. 9:45 ನಾನು ಕ್ಲೋಸ್ ಮಾಡ್ತೇನೆ ಇವತ್ತಿನ ಕ್ಲಾಸ್. ಓಕೆ, 9:45 ಎಕ್ಸಾಕ್ಟ್ಲಿ. ಎಲ್ರಿಗೂ ಕೂಡ 1-2 ನಿಮಿಷ ಅವಕಾಶಗಳನ್ನು ಕೊಡ್ಬೋದು. ಎಲ್ಲರೂ ನಿಮ್ಮ ಡೌಟ್ಸ್ಗಳನ್ನು ಕೇಳಿ. ಸುಮಾರು ಜನ ಇದ್ದೀರಾ, ಮೋರ್ ದ್ಯಾನ್ ಕ್ಲಾಸಲ್ಲಿ 250 ಮೇಲಿದ್ರಿ. ಸೊ 220 ಮೇಲ್ಗಡೆ ಇದ್ದೀರಾ ಸ್ಟೂಡೆಂಟ್ಸ್ಗಳು. ಎಲ್ರಿಗೂ ಆನ್ಸರೇಬಲ್ ಇರ್ತೇನೆ ನಾನು, ಅದಕ್ಕೋಸ್ಕರ 9:45 ತಕ್ಕ ತೊಗೊಳ್ತೇನೆ. ಸೊ ಅದಾದಮೇಲೆ ಏನಾದರೂ ಡೌಟ್ಸ್ಗಳಿದ್ರೆ ನಮ್ಮ ರೆಗ್ಯುಲರ್ ನಂಬರಿಗೆ ಕಾಲ್ ಮಾಡಿ ನನ್ನ ಜೊತೆ ಕಾಲ್ ತೊಗೊಂಡು ಮಾತಾಡ್ಕೊಳ್ಳಿ. ಸೊ 9:24, 9:26ಗೆ ಎಲ್ಲರೂ ಅನ್ಮ್ಯೂಟ್ ಮಾಡ್ತೇನೆ ನಾನು. ಒಬ್ಬೊಬ್ಬರಾಗೆ ಹ್ಯಾಂಡ್ ರೈಸ್ ಆಗಿರುವಂಥ ರಿಯಾಲಿಟಿ ಆದಾದ್ಮೇಲೆ ಕರಿತಾ ಹೋಗ್ತೇನೆ. ನೀವು ಮಾತಾಡ್ತಾ ಹೋಗಿ. ಥ್ಯಾಂಕ್ ಯು. ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟ್ರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ವರೆಗೂ ಇರುತ್ತೆ, ಕನ್ನಡ ಮೀಡಿಯಮ್ನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು. ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮ್ವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, 2nd ಸೆಮ್, 3rd ಸೆಮ್, 4th ಸೆಮ್, 5th ಸೆಮ್, 6th ಸೆಮ್. 5 ಇಯರ್ LLB, 1st ಸೆಮ್, 2nd, 3rd, 4th, 5th, 7th, 8th, 9th, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ. ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ.
ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗ್ಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರ್ಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ.
ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.